ವೇದಿಕೆಯ ಮೇಲಿರ್ತಕ್ಕಂಥ ಯಲಹಂಕ ಭಾಗದ ಮಾನ್ಯ ಸಂಘ ಚಾಲಕರಾಗಿರುವಂತ ಶ್ರೀಯುತ ಕೇಶವ್ ಕುಮಾರ್ ಅವರೇ, ರಾಜಾನಕುಂಟೆ ನಗರದ ಮಾನ್ಯ ಸಂಘ ಚಾಲಕರಾಗಿರುವಂತ ಡಾಕ್ಟರ್ ಹರೀಶ್ ಬಾಬು ಅವರೇ, ಇವತ್ತಿನ ಸಂಘದ ವಿಜಯದಶಮಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, ಸ್ವಯಂ ಸೇವಕ ಸಹೋದರರೇ, ವಿಶ್ವಾವಸು ನಾಮ ಸಂವತ್ಸರದ ವಿಜಯದಶಮಿಯ ದಿನ ನಾವೆಲ್ಲರೂ ಕೂಡ ಸಂಘ ಸ್ಥಾಪನೆಯ 100ನೇ ವರ್ಷದ ಸಂದರ್ಭದಲ್ಲಿ ಸೇರಿದ್ದೀವಿ. ಅಧರ್ಮದ ವಿರುದ್ಧ ಧರ್ಮದ ವಿಜಯದ ಸಂಕೇತವಾಗಿ, ಅಸತ್ಯದ ವಿರುದ್ಧ ಸತ್ಯದ ವಿಜಯದ ಸಂಕೇತವಾಗಿ, ಅರಾಜಕ ವಿಚಾರಗಳ ವಿರುದ್ಧ ಸುರಾಜ್ಯ ವಿಚಾರದ ಸಂಕೇತವಾಗಿ ನಮ್ಮ ದೇಶದಲ್ಲಿ ಬಹಳ ಮುಂಚಿನಿಂದ ವಿಜಯದಶಮಿಯನ್ನ ರಾಮಾಯಣದ ಕಾಲದಿಂದ ಪುರಾಣದ ಕಾಲದಿಂದ ಒಂದು ಪುಣ್ಯದ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಪೂಜನೀಯ ಕೇಶವ ಬಲಿರಾಮ್ ಹೆಡ್ಗೇವಾರ್ ಪೂಜನೀಯ ಡಾಕ್ಟರ್ ಜಿ ಅವರು ಸಹ ತಾನು ಮಾಡಬೇಕು ಅಂತ ಹೊರಟಿದ್ದಂತ ಕಾಲಜಯಿ, ಕಾಲದ ಎಲ್ಲ ಸಮಸ್ಯೆಗಳನ್ನ, ತತ್ಕಾಲದ ಎಲ್ಲ ಸಮಸ್ಯೆಗಳನ್ನ ಜಯಿಸುವಂತಹ ಒಂದು ಸಂಘಟನೆಯನ್ನೇನು ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ರೋ ಅವರು ಕೂಡ ಆಯ್ಕೆ ಮಾಡ್ಕೊಂಡಿದ್ದು ಅದೇ ವಿಜಯದಶಮಿ ದಿನವನ್ನ. ಹಿಂದೂ ಸಂಪ್ರದಾಯದಲ್ಲಿ, ಹಿಂದೂ ಪರಂಪರೆಯಲ್ಲಿ ಉತ್ತರಾಯಣದಲ್ಲಿ ಒಂದು ಪುಣ್ಯಕಾಲ, ದಕ್ಷಿಣಾಯನದಲ್ಲಿ ಒಂದು ಪುಣ್ಯಕಾಲ. ಸೂರ್ಯನ ಚಲನೆಗೆ ಅನುಗುಣವಾಗಿ ನಡೀತಕ್ಕಂಥ ಉತ್ತರಾಯಣದಲ್ಲಿ ಅಕ್ಷಯ ತೃತೀಯ ಒಂದು ಪುಣ್ಯಕಾಲ. ಆ ಅಕ್ಷಯ ತೃತೀಯದ ದಿನ ಯಾವುದೇ ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ ಅಂತ ಹಿಂದೂ ಸಂಸ್ಕೃತಿ ಹೇಳುತ್ತೆ, ಹಿಂದೂ ಪರಂಪರೆ ಹೇಳುತ್ತೆ. ಯಾವ್ದಾದ್ರು ಶುಭ ಕೆಲಸ ಮಾಡಬೇಕು ಅಂತಿದ್ರೆ ಉತ್ತರಾಯಣದಲ್ಲಿ ಅಕ್ಷಯ ತೃತೀಯದ ಕಾಲದಲ್ಲಿ ಮಾಡ್ಬೋದು ಅಂತ. ಇವತ್ತೊಂದ್ ಸ್ವಲ್ಪ ವಿಕೃತ ಆಗ್ಬಿಟ್ಟಿದೆ, ಅವತ್ತೇ ಹೋಗಿ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ. ಅವತ್ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತಲ್ಲ, ಅವತ್ತು ಶುಭದ ದಿನ, ಅವತ್ತು ಮುಹೂರ್ತ ನೋಡುವಂತ ಅವಶ್ಯಕತೆ ಇಲ್ಲ. ಹಾಗೆ ದಕ್ಷಿಣಾಯನದಲ್ಲಿ ಜುಲೈಯಿಂದ ಅಕ್ಟೋಬರ್ ವರೆಗೆ, ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಏನ್ ದಕ್ಷಿಣಾಯನ ಪುಣ್ಯಕಾಲ ಇದೆಯೋ, ಆ ದಕ್ಷಿಣಾಯನದಲ್ಲಿ ಅದೇ ರೀತಿ ವಿಜಯದಶಮಿ, ರಾವಣನ ಸಂಹಾರ ಮಾಡಿ ಅಧರ್ಮದ ವಿರುದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಪಾಂಡವರು ತಮ್ಮ ವನವಾಸವನ್ನ ಮುಗಿಸಿ ಸೀಮೋಲ್ಲಂಘನಕ್ಕೋಸ್ಕರ ಬನ್ನಿ ವೃಕ್ಷದಲ್ಲಿ ಅಡಗಿಸಿದ್ದಂತ ಶಸ್ತ್ರಾಸ್ತ್ರಗಳನ್ನ ಮತ್ತೆ ತೆಗೆದು ಅವರು ತಮ್ಮ ವಿಜಯದ ಯಾತ್ರೆಯನ್ನ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯ ಅನೇಕ ವಿಷಯಗಳಿಗೆ ಸಂಕೇತವಾಗಿ ದಕ್ಷಿಣಾಯನದಲ್ಲಿ ಅಶ್ವಯುಜ ಶುದ್ಧ ದಶಮಿ ಅಂದ್ರೆ ವಿಜಯದಶಮಿ ದಿನ, ಅದನ್ನ ಅಶ್ವಯುಜ ಶುದ್ಧ ದಶಮಿ ಅಂತ ಗುರ್ತು ಹಿಡಿಯೋದಕ್ಕಿಂತ ಜಾಸ್ತಿ ವಿಜಯದಶಮಿ ಅಂತಲೇ ಗುರ್ತು ಹಿಡಿತಕ್ಕಂಥ ಜಾಸ್ತಿ. ಯಾಕಂದ್ರೆ ಅವತ್ತು ಯಾವ ಕೆಲಸ ತಗೊಳ್ತೀವೋ ಅದೆಲ್ಲ ಜಯದ ಕಡೆಗೆ, ವಿಜಯದ ಕಡೆಗೆ ಹೋಗುತ್ತೆ ಅಂತಕ್ಕಂಥದ್ದು ಹಿಂದೂ ಸಂಸ್ಕೃತಿಯ ಈ ಮಣ್ಣಿನಲ್ಲಿ ಹರಿದಿರ್ತಕ್ಕಂಥ ಎಲ್ಲ ಕವಲುಗಳ ಒಂದು ನಂಬಿಕೆ. ಪೂಜನೀಯ ಡಾಕ್ಟರ್ ಜಿ ಅವರು ಕೂಡ ತಾನು ಯಾವ ಕೆಲಸವನ್ನ ಮಾಡಬೇಕು ಅಂತ ಹೊರಟಿದ್ರೋ ಅದನ್ನ 100 ವರ್ಷದ ಕೆಳಗೆ 1925ನೇ ಇಸ್ವಿಯ ವಿಜಯದಶಮಿ ದಿನ ಕೆಲವು ವ್ಯಕ್ತಿಗಳ ಜೊತೆ ಸೇರಿ ಅವರು ಆರಂಭ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳು 27 ದಿನಾಂಕದ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ, ಆದ್ರೆ ನಾವು ಸಂಪ್ರದಾಯದ ಪ್ರಕಾರ, ಪಂಚಾಂಗದ ಪ್ರಕಾರ ವಿಜಯದಶಮಿ ಅಂತ ಇಟ್ಕೊಳ್ತೀವಿ. ಅಂದ್ರೆ 100 ವರ್ಷದ ಕೆಳಗೆ ಇವತ್ತಿನ ದಿನ ತಾನು ಮಾಡಬೇಕು ಅಂತ ಹೊರಟಿದ್ದಂತ ಹಿಂದೂ ಸಂಘಟನೆಯ ಕೆಲಸವನ್ನ ಪೂಜನೀಯ ಡಾಕ್ಟರ್ ಜಿ ಅವರು ನಾಗ್ಪುರದಲ್ಲಿ ಆರಂಭ ಮಾಡ್ತಾರೆ. ಸಂಘದ ಪ್ರವಾಹಕ್ಕೆ, ಸಂಘದ ಸ್ರೋತಕ್ಕೆ, ಸಂಘದ ಯಾತ್ರೆಗೆ, ಈ ವಿಜಯ ಯಾತ್ರೆಗೆ ಇವತ್ತು 100 ವರ್ಷ ತುಂಬಿ 101ನೇ ವರ್ಷಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೀವಿ ಅಂತಾನೆ. ಅಂತ ಸಂದರ್ಭದಲ್ಲಿ ದೇಶದ ಎಲ್ಲ ಕ್ಷೇತ್ರಗಳಲ್ಲಿ, ದೇಶದ ಎಲ್ಲ ಪ್ರದೇಶಗಳಲ್ಲಿ ಈ ರೀತಿ ಸ್ವಯಂ ಸೇವಕರು ವಿಜಯದಶಮಿ ಉತ್ಸವವನ್ನ ಬಹುದೊಡ್ಡ ಪ್ರಮಾಣದಲ್ಲಿ ಆಚರಣೆಗೋಸ್ಕರ ಸೇರ್ತಾ ಇದ್ದಾರೆ. ಇವತ್ತು ನಾವು ಕೂಡ ಸೇರ್ತಾ ಇದೀವಿ ಅನ್ಸತ್ತೆ. ಸಾಧಾರಣವಾಗಿ ನಗರ ಮಟ್ಟದಲ್ಲಿ, ಶಾಖೆಯಲ್ಲಿ ಅಥವಾ ನಗರ ಮಟ್ಟದಲ್ಲಿ, ಸಾಧಾರಣವಾಗಿ ಭಾಗಮಟ್ಟದಲ್ಲಿ ನಡೀತಕ್ಕಂಥ ವಿಜಯದಶಮಿ ಉತ್ಸವಕ್ಕೆ ಈ ವರ್ಷ ಒಂದ್ ಸ್ವಲ್ಪ ವ್ಯಾಪಕ ಸ್ವರೂಪವನ್ನ ಕೊಟ್ಟು ಸಮಾಜದ ಸಜ್ಜನ ಬಂಧುಗಳನ್ನು ಕೂಡ ಜೊತೆಗೆ ಸೇರಿಸ್ಕೊಳ್ತಾ ಎಲ್ಲ ಸ್ವಯಂ ಸೇವಕರನ್ನು ಕೂಡ ಇದರಲ್ಲಿ ಒಳಗೊಂಡು ಸ್ವಯಂ ಸೇವಕರ ಕುಟುಂಬಗಳು ಮತ್ತು ಹಿತೈಷಿಗಳ ಕುಟುಂಬದ ಮಾತೆಯರ ಎದುರುಗಡೆ ವಿಜಯದಶಮಿಯನ್ನ ಲಕ್ಷಾಂತರ ಸ್ಥಳಗಳಲ್ಲಿ ಮಾಡಬೇಕು ಅಂತಕ್ಕಂಥ ಸಂಘದ ಕಲ್ಪನೆಗೆ ಅನುಗುಣವಾಗಿ ಇವತ್ತು ಯಲಹಂಕ ಭಾಗದ ರಾಜಾನಕುಂಟೆ ನಗರದ ಈ 2 ವಸತಿಗಳ ಕಾರ್ಯಕರ್ತರು ಮತ್ತು ಅವರ ಕುಟುಂಬ ಮತ್ತು ಹಿತೈಷಿ ವರ್ಗದವರು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೀವಿ. ಆರಂಭದಲ್ಲೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಿಜಯದಶಮಿಯ ಶುಭಾಶಯಗಳನ್ನ ನಾನು ಸಲ್ಲಿಸ್ಲಿಕ್ಕೆ ಅಂತ ಬಯಸ್ತೀನಿ ಅಂತ. 100 ವರ್ಷ ತುಂಬಿರ್ತಕ್ಕಂಥ ಸಂಘ, ಇಲ್ಲಿ ಕೂತ್ಕೊಂಡಿರುವಂತ ಬಹಳ ಜನರಿಗೆ ಅದೇನು ಹೊಸದು ಅಂತ ಏನಿಲ್ಲ ಅದರ ವಿಚಾರ. ನಾನು ಹೇಳ್ತಕ್ಕಂಥ ಬಹಳ ವಿಷಯಗಳು ಕೂಡ ಇಲ್ಲಿರುವಂತ ಬಹಳ ಜನರಿಗೆ ಬೇರೆ ಶಬ್ದಗಳಲ್ಲಿ ಅದೇ ವಿಚಾರ ಅಂತದ. ಸಂಘ ಅದೇ ವಿಚಾರವನ್ನೇ 100 ವರ್ಷಗಳ ಕಾಲ ಅದ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದಾಗಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಅನೇಕ ಪರಿವರ್ತನೆಗಳು, ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಅನೇಕ ಚರ್ಚೆಗಳು ಇವತ್ತು ಸಂಘದ ಕಾರಣಕ್ಕೆ ಸ್ಥಾಪಿತ ಆಗಿದೆ, ಈ ಮಣ್ಣಿನಲ್ಲಿ ಸ್ಥಾಪಿತ ಆಗಿದೆ ಅಂತ. ಅದನ್ನೊಂದ್ಸಲಿ ಅವಲೋಕನ ಮಾಡ್ತಕ್ಕಂಥ, ಅದನ್ನೊಂದ್ಸಲಿ ನೋಡ್ತಕ್ಕಂಥ, ಅದನ್ನೊಂದ್ಸಲಿ ಹಿಂದಿರುಗಿ ನೋಡ್ತಕ್ಕಂಥ, ಮುಂದಿನ ದಾರಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು ಅನ್ನುವಂತ
ಒಂದು ಪುಣ್ಯದ ದಿನ ಇವತ್ತು. ಆ ದಿನ ನಮ್ಮ ಉತ್ಸವ ಕೂಡ ನಡೀತಾ ಇದೆ. ವರ್ಷ ಪೂರ್ತಿ ಉತ್ಸವದ ಹಿನ್ನೆಲೆಯಲ್ಲಿ, 100 ವರ್ಷದ ಹಿನ್ನೆಲೆಯಲ್ಲಿ ವರ್ಷ ಪೂರ್ತಿ ನಮ್ಮ ಕಾರ್ಯಕ್ರಮಗಳು ನಡೆಯೋದಿದೆ. ಉದಾಹರಣೆಗೆ ನಾನು ಆರಂಭದಲ್ಲೇ ಆ ವಿಷಯವನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಅದು ನೆನಪಿನಲ್ಲಿ ಇರ್ಬೇಕಾಗಿರ್ತಕ್ಕಂಥ ಸಂಗತಿ. ಮುಂದಿನ ವಾರ ಗಣವೇಶದಲ್ಲಿ ರೂಟ್ ಮಾರ್ಕ್ ಇದೆ ಅಂತಾರೆ, ಪಥಸಂಚಲನ ಇದೆ. ನಮ್ದು ಕೂಡ ನಗರದ ಪಥಸಂಚಲನ ಅದು ರಾಜಾನಕುಂಟೆಯಲ್ಲಿ ಬಹುಶಃ ನಡೆಯೋದಿದೆ ಅಂತಾರೆ. ಗಣವೇಶ ಇವತ್ತು ತುಂಬಾ ಜನ ತಗೊಂಡಿದೀಯ ಅಂತಾರೆ. ತಗೊಳ್ಬೇಕಾದ್ರೆ ಕೆಲವರಿಗೆ ಟೋಪಿ ಸಿಕ್ಕಿಲ್ಲ, ಕೆಲವರಿಗೆ ಬೆಲ್ಟ್ ಸಿಕ್ಕಿಲ್ಲ, ಕೆಲವರಿಗೆ ಬಿಳಿ ಅಂಗಿ ಸಿಕ್ಕಿಲ್ಲ. ಇವತ್ತು ಇನ್ನೊಂದು ವಾರ ಇದೆ ಅನ್ಸಲಿ. ಇವತ್ತಿಂದ ಸೆಮಿಫೈನಲ್ ಅಂತ ಅನ್ಕೊಂಡು ಪಥಸಂಚಲನವನ್ನ ಫೈನಲ್ ಅನ್ಕೊಂಡು ಒಂದ್ಸಲಿ ನಾವೆಲ್ಲರೂ ಕೂಡ ಗಣವೇಶ ಪೂರ್ತಿ ಮಾಡ್ಕೊಳ್ಬೇಕು. ಗಣವೇಶ ಎಷ್ಟಿರ್ಬೇಕು, ಕೈಯಲ್ಲಿ ದಂಡ ಇಲ್ಲ, ಆ ದಂಡ ಬಿಟ್ರೆ ದಂಡ ಜೊತೆಗೆ ಎಲ್ಲವೂ ಕೂಡ ಇರ್ಬೇಕು. ಪಥಸಂಚಲನದಲ್ಲಿ ಪಾಲ್ಗೊಳ್ಳಿಕ್ಕೆ ನಡೀಲೇಬೇಕು ಅಂತೇನಿಲ್ಲ. ಗಣವೇಶಧಾರಿಗಳಾಗಿ ನಾವು ಶುಭ ಹೊರೈಸ್ಲಿಕ್ಕೂ ಅಲ್ಲಿಗೆ ಹೋಗ್ಬೋದು ಒಂದ್ಸಲಿ. ಆಗೋರು ನಡೀತಾರೆ, ಹೆಜ್ಜೆ ಹಾಕೋರು ನಡೀತಾರೆ. 3 ಕಿಲೋಮೀಟರ್ 4 ಕಿಲೋಮೀಟರ್ ನಡಿಬೋದಾಗಿರೋರು ನಡೀತಾರೆ. ನಾವು ಪ್ರಣಾಮ ಮಾಡ್ಲಿಕ್ಕೆ ನಾವು ಹೋಗ್ಬೇಕು ಒಂದ್ಸಲಿ. ಇವತ್ತು ಯಾರು ಬಂದಿದೀವಿ ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಅನ್ಸಲಿ. ನಾವೆಲ್ಲರೂ ಮುಂದಿನ ವಾರದ ಪಥಸಂಚಲನದಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಅದು ಕೂಡ ವಿಜಯದಶಮಿ ಉತ್ಸವದ ಒಂದು ಭಾಗ. ಯಾರ್ಯಾರು ಇವತ್ತು ಪಂಚೆಯಲ್ಲಿ, ಯಾರ್ಯಾರು ಇವತ್ತು ಪ್ಯಾಂಟಲ್ಲಿ ಬಂದಿದ್ದಾರೆ ಅವರು ಸ್ವಲ್ಪ ಗ್ರಾಜುಯೇಟ್ ಆಗ್ಬೇಕು ಮುಂದಿನ ವಾರದ ಅಷ್ಟೊತ್ತಿಗೆ. ಇನ್ನೂ 1 ವಾರ ಇದೆ ಹೋಮ್ವರ್ಕ್. ಆ ಹೋಮ್ವರ್ಕ್ ಪೂರ್ತಿ ಮಾಡಿ ನಾವು ಕೂಡ ಗ್ರಾಜುಯೇಟ್ ಆಗುವಂತ ಪ್ರಯತ್ನ ಮಾಡ್ಬೇಕು. ನಾನೇನು ಒತ್ತಾಯ ಮಾಡ್ತಾ ಇಲ್ಲ ಅಂತೇಳಿ, ಹಾಗಂತೇಳಿ ಮುಂದಿನ ವಾರ ಬರ್ದೇನೂ ಇರಬೇಡಿ ಅಂತೇಳಿ. ಹಾಗೆ ಗ್ರಾಜುಯೇಟ್ ಆಗುವಂತ ಪ್ರಯತ್ನ ಮಾಡ್ಬೇಕು. ಹಾಗೆ ಅನೇಕ ಕಾರಣಗಳಿಗೆ ಕರ್ನಾಟಕದಲ್ಲಿ ಆಯುಧ ಪೂಜೆ ಸಂದರ್ಭದಲ್ಲಿ ತುಂಬಾ ಜನ ಯಾತ್ರೆ ಹೋಗ್ತಾರೆ. ಆಯುಧ ಪೂಜೆಯನ್ನ ಮೊನ್ನೆ ಮುಗಿಸಿ, ನಿನ್ನೆ ಆಯುಧ ಪೂಜೆ ಆಗಿದ್ರು ಮೊನ್ನೆ ಪೂಜೆ ಮುಗಿಸಿ ಮೊನ್ನೆ ಸಾಯಂಕಾಲನೇ ಯಾತ್ರೆಗೆ ಹೋಗ್ತಾರೆ. ನಮ್ಮ ಸುತ್ತಮುತ್ತಲಿನ ಮನೆಗಳಲ್ಲೂ ಕೂಡ ತುಂಬಾ ಮನೆಗಳಲ್ಲಿ ನಾವು ನೋಡಿದ್ರೆ ಧರ್ಮಸ್ಥಳದಲ್ಲಿದ್ದೀವಿ, ಮಂತ್ರಾಲಯದಲ್ಲಿದ್ದೀವಿ ಅಂತ ಹೇಳೋ ಸುದ್ದಿ ಕೇಳ್ಸುತ್ತೆ ನಮ್ಗೆ ಅಂತೇಳಿ. ಹಾಗೆ ಅವರೆಲ್ಲರೂ ಮುಂದಿನ ವಾರ ವಾಪಸ್ ಬರ್ತಾರೆ. ಇವತ್ತಿರೋರೆಲ್ಲರೂ ಮುಂದಿನ ವಾರ ಎಲ್ಲೂ ಹೋಗ್ಬಾರ್ದು. ಇವತ್ತು ಯಾರು ಪಂಚೆ ಮತ್ತು ಪ್ಯಾಂಟಲ್ಲಿ ಕುತ್ಕೊಂಡಿದೀವಿ ಅವರು ಗಣವೇಶಧಾರಿಗಳಾಗ್ಬೇಕು. ಇವತ್ತು ಯಾರು ಊರಲ್ಲಿ ಇಲ್ಲ ಅಂತವ್ರು ವಾಪಸ್ ಬರ್ತಾರೆ, ಅವರನ್ನ ಸೇರಿಸಿ ಮುಂದಿನ ವಾರದ ಪಥಸಂಚಲನ ಅದು ಸಾವಿರಾರು ಸಂಖ್ಯೆಯಲ್ಲಿ ಒಂದ್ಸಲಿ ಸಂಘದ ಶಕ್ತಿ ಪ್ರದರ್ಶನ, ಸಮಾಜಕ್ಕೆ ಭರವಸೆಯ ಪ್ರದರ್ಶನ ಎರಡು ಆಗ್ಬೇಕು. ಸಮಾಜಕ್ಕೊಂದು ಭರವಸೆ ಕೇಂದ್ರ. ನಾವು ಸಂಘದ ಶಕ್ತಿ ಪ್ರದರ್ಶನ ಅಂದ್ರೆ ಯಾರನ್ನ ಹೆದರ್ಸ್ಲಿಕ್ಕೆ ನಾವು ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ನಾವು ಮಾಡ್ತಕ್ಕಂಥ ಸಮಾಜಕ್ಕೊಂದು ಭರವಸೆಗೆ, ಸಮಾಜದ ಎಲ್ಲ ಒಳ್ಳೆಯದಕ್ಕೆ ಆಧಾರವಾಗಿ ನಿಂತ್ಕೊಳ್ತಕ್ಕಂಥ ಒಂದು ಸ್ವಯಂ ಸೇವಿ ಸಂಘಟನೆ. ಪೇಡ್ ಆರ್ಗನೈಸೇಷನ್ ಅಲ್ಲ, ಇದೊಂದು ವಾಲಂಟ್ರಿ ಆರ್ಗನೈಸೇಷನ್. ಸಮಾಜದ ಎಲ್ಲ ಕೆಲಸಗಳಿಗೆ ಬರೀ ನಮ್ ಕೆಲಸ ಮಾಡ್ಕೋತೀವಿ ಅಂತಲ್ಲ, ನಮ್ಮ ಉತ್ಸವ ಮಾಡ್ಕೋತೀವಿ ಅಂತಲ್ಲ, ಸಮಾಜದ ಎಲ್ಲ ಒಳ್ಳೆ ಸಂಕಲ್ಪಗಳಿಗೆ ಆಧಾರವಾಗಿ ನಿಂತ್ಕೊಳ್ತಕ್ಕಂಥ ಒಂದು ಶಕ್ತಿ ಇವತ್ತು ನಿಮ್ಮ ನಡುವೆ ಇದೆ ಅಂತ ಸಮಾಜಕ್ಕೆ ವಿಶ್ವಾಸ ಮೂಡಿಸುವಂತ ರೀತಿಯಲ್ಲಿ ಬರ್ತಾ ಇರತಕ್ಕಂಥ ಭಾನುವಾರದ ಪಥಸಂಚಲನ ನಭೂತೋ ಅನ್ನುವಂಥದ್ದು. ಸಂಘ ಸ್ವಯಂ ಸೇವಕರು ಯಾವಾಗ್ಲೂ ನ ಭವಿಷ್ಯತಿ ಅಂತ ಹೇಳೋದಿಲ್ಲ. ನಾವು ಸಾಧಾರಣವಾಗಿ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ನ ಭೂತೋ ನ ಭವಿಷ್ಯತಿ 2 ಶಬ್ದ ಒಟ್ಟಿಗೆ ಕೇಳಿ. ಹಿಂದೆ ಯಾವತ್ತೂ ಆಗಿರ್ಲಿಲ್ಲ, ಮುಂದೆ ಯಾವತ್ತೂ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಅಹಂಕಾರ ನಮ್ಮ ಸಂಘಟನೆ ಇಲ್ಲ. ಯಾಕಂದ್ರೆ ನಾವೇ ಮಿತಿ ಹಾಕೊಂಡ್ಬಿಟ್ರೆ ಇವತ್ತಿಂದೆ ಅತ್ಯಂತ ಜಾಸ್ತಿ ಅಂತ. ಹೀಗಾಗಿ ನಾವು ಯಾವತ್ತೂ ನ ಭವಿಷ್ಯತಿ ಅಂತ ಹೇಳೋದಿಲ್ಲ. ನ ಭೂತೋ ಹಿಂದೆ ಎಂದೂ ಆಗಿರಬಾರ್ದು. ಅಷ್ಟು ದೊಡ್ಡ ಪಥಸಂಚಲನ ನಮ್ಮ ನಗರದಲ್ಲಿ ಮುಂದಿನ ಭಾನುವಾರ ನಡಿಬೇಕು. ಹಾಗೆ ಸಂಘದ ಕಾರ್ಯಕರ್ತರು ಈ ವರ್ಷ ಎಲ್ಲ ಸಜ್ಜನ ಬಂಧುಗಳ ಜೊತೆ ಸೇರಿ ಪ್ರತಿ ಮನೆಗೆ ಕೆಲವು ಸಂದೇಶಗಳನ್ನ, ಸಂಘದ ಸ್ಥಾಪನೆ, ಸಂಘದ ಉದ್ದೇಶ, ಮುಂದಿನ ದಿನಗಳಲ್ಲಿ ಸಂಘ ಮಾಡತಕ್ಕಂಥ ಕಾರ್ಯಕ್ರಮ, ಇದರ ಬಗ್ಗೆ ತಿಳಿಸ್ಲಿಕ್ಕೆ ಮನೆ ಮನೆಗೆ ಹೋಗೋರಿದ್ದಾರೆ. ಅದರಲ್ಲೂ ಕೂಡ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಮಾತಾ ಭಗಿನಿಯರು ಕೂಡ ಪಾಲ್ಗೊಳ್ಬೇಕು, ನಮ್ಮ ಪರಿಸರದಲ್ಲಿ ಪಾಲ್ಗೊಳ್ಬೇಕು ಅನ್ಸರ್. 3ನೇದು ಹಿಂದೂ ಸಮ್ಮೇಳನಗಳು ಬೃಹತ್ ಪ್ರಮಾಣದಲ್ಲಿ ಇದೇ ರೀತಿಯಲ್ಲಿ ವಸತಿಯಲ್ಲಿ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹಿಂದೂ ಸಮ್ಮೇಳನಗಳಾಗೋದಿದೆ. ಅದರಲ್ಲಿ ಗಣವೇಶದ ಅವಶ್ಯಕತೆ ಇಲ್ಲ. ಗಣವೇಶ ಇರೋರು ಮಾತ್ರ ಬರ್ತಾರೆ ಅಂತ ಏನಿಲ್ಲ, ಸಂಘದ ಪರಿಚಯ ಇರೋರು ಮಾತ್ರ ಬರ್ತಾರೆ ಅಂತಲೂ ಏನಿಲ್ಲ. ಯಾರು ತನ್ನನ್ನು ತಾನು ಹಿಂದೂ ಅಂತ ಅನ್ಕೊಳ್ತಾರೋ ಅವರೆಲ್ಲರೂ ಬರಬೇಕು, ಸಜ್ಜನ ಬಂಧುಗಳು ಬರಬೇಕು, ಮಾತಾ ಭಗಿನಿಯರು ಬರಬೇಕು. ಅದು ಒಂದು ಬೃಹತ್ ಪ್ರಮಾಣದಲ್ಲಿ ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೂ ಕೂಡ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಪರಿಶ್ರಮ, ನಮ್ಮ ಯೋಗದಾನ ಇವೆರಡೂ ಕೂಡ ಆ ಸಂದರ್ಭದಲ್ಲಿ ಸಾಮೂಹಿಕವಾಗಿ ನಮ್ದು ಇರ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಚಟುವಟಿಕೆ ಅದು ಕಾರ್ಯಕರ್ತರು ಮಾಡ್ತಾರೆ. ನಮ್ಮ ಅಪೇಕ್ಷೆ ಇದ್ದಂಥ ಕಡೆಗಳಲ್ಲಿ ನಾವು ಹೋಗ್ಬೋದು. ಆದ್ರೆ ಈ 3 ಇವತ್ತಿನ ಉತ್ಸವ ಮತ್ತು ಪಥಸಂಚಲನ, 2ನೇದು ಮನೆ ಮನೆ ಸಂಪರ್ಕದ ಅಭಿಯಾನ, 3ನೇದು ಹಿಂದೂ ಸಮ್ಮೇಳನ. ಈ 3ರಲ್ಲಿ ಎಲ್ಲರದ್ದು ಕೂಡ ಪಾತ್ರ ಇದೆ. ಎಲ್ಲರ ಸಹಕಾರ ಕೂಡ ಬೇಕು, ಎಲ್ಲರ ಭಾಗವಹಿಸಬೇಕು ಕೂಡ ಬೇಕು, ಮತ್ತು ಉಳಿದವ್ರನ್ನೂ ಭಾಗವಹಿಸುವ ರೀತಿಯಲ್ಲಿ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಬೇಕು. ಈ 3 ಚಟುವಟಿಕೆಗಳನ್ನ ಮುಂದಿನ ವಾರದ ಪಥಸಂಚಲನ, ಮನೆ ಮನೆ ಸಂಪರ್ಕ ಮತ್ತು ಹಿಂದೂ ಸಮ್ಮೇಳನ ನಾನು ಆರಂಭದಲ್ಲೇ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ದೀನಿ ಅಂತಾರೆ. ಸಂಘ 100 ವರ್ಷಗಳ ಕೆಳಗೆ ಆರಂಭ ಆಯ್ತು. 100ನೇ ವರ್ಷ
ಮುಗಿಸಿ 101ನೇ ವರ್ಷದ ಹೆಜ್ಜೆ ಇಡ್ತಾ ಬದಲಿ ನಾವು ವಿಜಯದಶಮಿ ಉತ್ಸವದಲ್ಲಿ ಮತ್ತೊಂದ್ಸಲಿ ನಮ್ಮ ಕೆಲಸವನ್ನ ನೆನಪು ಮಾಡ್ಕೊಳಕ್ಕೆ, ನಮ್ಮ ವಿಚಾರವನ್ನ ಮೆಲುಕು ಹಾಕ್ಲಿಕ್ಕೆ, ಭವಿಷ್ಯದ ದಾರಿಯನ್ನ ಕಂಡುಕೊಳ್ಳಿಕ್ಕೆ, ಸ್ಪಷ್ಟ ಮಾಡ್ಕೊಳ್ಳಿಕ್ಕೆ ನಾವ್ ಇಲ್ಲಿ ಸೇರಿದೀವಿ ಒಂದ್ಸಲಿ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅನ್ನುವಂಥ ಸಂಘಟನೆಗಳು ಎಷ್ಟಿದಾವೆ ಅಂತ ನೀವೇ ಆಲೋಚನೆ ಮಾಡಿ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಬಹಳ ಕಡಿಮೆ ಸಂಘಟನೆಗಳು ಇರ್ತಕ್ಕಂಥ, ಎಲ್ಲಿ ವಿರೋಧಾಭಾಸ ಅಂತಕ್ಕಂಥ ಶಬ್ದಕ್ಕೆ ಪ್ರವೇಶನೇ ಇಲ್ವೋ, ಕಾನ್ಫ್ಲಿಕ್ಟ್ ಅನ್ನುವಂಥ ಶಬ್ದಕ್ಕೆ ಪ್ರವೇಶನೇ ಇಲ್ವೋ, ಆ ರೀತಿಯಲ್ಲಿ 100 ವರ್ಷಗಳ ಕಾಲ ನಡ್ಕೊಂಡು ಬಂತು ಸಂಘ. ಎಲ್ಲೋ ಒಂದೇ ಜಾತಿಗೆ ಸೇರಿದ್ದ ಅಲ್ಲ, ಒಂದೇ ಭಾಷೆಗೆ ಸೇರಿದ್ದ ಅಲ್ಲ, ಒಂದೇ ರೀತಿಯ ಸ್ವಭಾವಕ್ಕೆ ಸೇರಿದ್ದ. ನಮ್ಮೂರಲ್ಲಿ ತುಂಬಾ ನಡೆಯುತ್ತೆ, ಲಲಿತಾ ಸಹಸ್ರನಾಮದ ಕೇಂದ್ರಗಳು ನಡೆಯುತ್ತೆ. ಲಲಿತಾ ಸಹಸ್ರನಾಮ ಹೇಳಬೇಕು ಅಂತ ಇರೋರು ಒಟ್ಟಾಗ್ತಾರಂತ. ಅಕ್ಕನವರ ವಚನದ ಕೇಂದ್ರಗಳು ನಡೆಯುತ್ತೆ, ಅಕ್ಕನವ್ರ ವಚನ ಹೇಳಬೇಕು ಅನ್ನೋರು ಒಟ್ಟಾಗ್ತಾರೆ. ಎಲ್ಲೋ ವೇದ ಪಾಠಶಾಲೆ ನಡೆಯುತ್ತೆ, ವೇದ ಹೇಳಬೇಕು ಅನ್ನೋರು ಅದರ ಪಾಠ ಮಾಡಬೇಕು ಅನ್ನೋರು ಅವ್ರು ಒಟ್ಟಾಗ್ತಾರ. ಎಲ್ಲೋ ಭಜನಾ ಕೇಂದ್ರ ನಡೆಯುತ್ತೆ, ಭಜನೆ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಕೇಳ್ತಾರೆ. ಇದು ಸಮಾನ ಆಸಕ್ತಿಯ ತಂಡಗಳು, ಒಳ್ಳೆ ತಂಡಗಳು, ಯಾವ್ದು ಕೆಟ್ಟದಲ್ಲ, ಇದೆಲ್ಲ ಒಳ್ಳೆ ತಂಡಗಳು. ಆದ್ರೆ ಸಮಾನ ಆಸಕ್ತಿಯ ಕೇಂದ್ರಗಳು ಇವು. ಅವರು ತುಂಬಾ ದಿನ ಒಟ್ಟಿಗೆ ಕಾರ್ಯಕ್ರಮ ಮಾಡೋದ್ರಲ್ಲಿ ಒಂದು ಸಹಜತೆ ಇದೆ, ಯಾಕಂದ್ರೆ ಸಮಾನ ಆಸಕ್ತಿಯ ಸಮಾನ ರೀತಿಯ ವ್ಯಕ್ತಿಗಳು ಇವರೆಲ್ಲ. ಆದ್ರೆ ಇವತ್ತು ಇಲ್ಲಿ ಕುತ್ಕೊಂಡಿದ್ದೀವಲ್ಲ, ಇಲ್ಲಿ ಒಂದು ಭಾಷೆಯ ಜನಗಳಿದ್ದಾರೆ ಅಂತ ಏನಿಲ್ಲ. ಇಲ್ಲಿ IT ಮಿಲನ್ನ ಕಾರ್ಯಕರ್ತರು, ಸ್ವಯಂ ಸೇವಕರು ಕೂಡ ಇದ್ದಾರೆ. ಅದು IT ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದಿರತಕ್ಕಂಥ ದೇಶದ ಎಲ್ಲಾ ರಾಜ್ಯದವರು ಇದ್ದಾರೆ. ಕೆಲವರಂತೂ ಶಿಸ್ತುಬದ್ಧವಾಗಿ ನನ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಬಹುಶಃ ಅವ್ರಿಗೆ ನಾನು ಮಾತಾಡ್ತಾ ಇರೋ ಕನ್ನಡ ಕೂಡ ಅರ್ಥ ಆಗ್ಲಿಕ್ಕಿಲ್ಲ, ಪೂರ್ತಿ ಅರ್ಥ ಆಗ್ಲಿಕ್ಕಿಲ್ಲ ಅನ್ನೋಂಥವ್ರು ಇದ್ದಾರೆ. ಭಾಷೆಯಿಂದ ಕನ್ನಡದವರಿದ್ದಾರೆ, ತಮಿಳ್ನವರಿದ್ದಾರೆ, ಮಲಯಾಳದವರು ಇದ್ದಾರೆ, ತೆಲುಗುನವರಿದ್ದಾರೆ. ಭಾಷೆಯಿಂದ 4 ಭಾಷೆಯವರು ಪ್ರಚನ್ನವಾಗಿದ್ದಾರೆ ಅಂತಲ್ಲಿ. ಹೀಗೆ ಒಂದು ಭಾಷೆಯವರ ನಾವು, ಒಂದು ಭಾಷೆಯವರಲ್ಲ. ಒಂದು ಜಾತಿಯವರ ನಾವು ಅಂತ ಕೇಳಿದ್ರೆ ಒಂದು ಜಾತಿಯವರು ಕೂಡ ಅಲ್ಲ ಅಂತ. ನಮಗ್ ಗೊತ್ತೂ ಇಲ್ಲ ಇನ್ನೊಬ್ರು ಜಾತಿ ಯಾವುದು ಅಂತ. ಅವ್ರು ಯಾವ್ದೋ ಸರ್ನೇಮ್ ಇಟ್ಕೊಂಡಿದ್ರೆ ಆ ಸರ್ನೇಮ್ ಕಾರಣಕ್ಕೆ ನಮಗ್ ಗೊತ್ತು ಇವ್ರು ಇಂಥ ಜಾತಿಯವರು ಅಂತ. ಸರ್ನೇಮಲ್ಲೂ ಕೆಲವು ಜನರಲ್ ಸರ್ನೇಮ್ ಆದ್ರೆ, ಉದಾಹರಣೆಗೆ ಯಾರಾದ್ರೂ ರಾವ್ ಅಂತ ಇಟ್ಕೊಂಡಿದ್ರೆ, ಅಥವಾ ವೇದಿಕೆಯಲ್ಲಿ ನಮ್ಮಿಬ್ರು ಸಂಘ ಚಾಲಕರಿದ್ದಾರೆ, ಒಬ್ರು ಕುಮಾರ್ ಅಂತ ಸರ್ನೇಮು, ಇನ್ನೊಬ್ರದ್ದು ಬಾಬು ಅಂತ ಸರ್ನೇಮು. ಈ ಬಾಬು ಅನ್ನೋರು ಎಲ್ಲಾ ಜಾತಿಲೂ ಇದ್ದಾರೆ. ಹೀಗಾಗಿ ನಮಗವರು ಬಾಬು, ಹರೀಶ್ ಬಾಬು ಅವ್ರು ಯಾವ ಜಾತಿ ನಮ್ಗೇನ್ ಗೊತ್ತಿಲ್ಲ. ಕೇಶವ್ ಕುಮಾರ್ ಅವ್ರು ಯಾವ ಜಾತಿ ನಮಗ್ ಗೊತ್ತಿಲ್ಲ. ಅವ್ರ ಮನೆಗೆ ಹೋದಾಗ ಯಾವ್ದೋ ಫೋಟೋ ನೋಡಿದ್ರೆ ಅನ್ಕೋಬಹುದಷ್ಟೇ, ಅದು ಸತ್ಯ ಆಗುತ್ತೆ ಅಂತ ಏನಿಲ್ಲ. ಹೀಗೆ ಇಲ್ಲಿರ್ತಕ್ಕಂಥವ್ರಲ್ಲಿ ಜಾತಿ ಸೂಚಕವಾಗಿರ್ತಕ್ಕಂಥ ಶಬ್ದ ಯಾರಾದ್ರೂ ಇಟ್ಕೊಂಡಿದ್ರೆ ಅವ್ರ ಜಾತಿ ಗೊತ್ತಾಗ್ಬೋದೇ ಹೊರತು, ರಾಜಕೀಯ ಕ್ಷೇತ್ರದಲ್ಲಿ ಇರೋರ ಜಾತಿ ಅನಿವಾರ್ಯವಾಗಿ ಗೊತ್ತಾಗ್ಬೋದೇ ಹೊರತು ಅಲ್ಲೂ ಮನಸ್ಸಿನ ತಿಳ್ಕೊತೀವಿ ಅಂತ ಏನಿಲ್ಲ. ಆದ್ರೆ ಅಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ, ನಾಮಿನೇಷನ್ ಮಾಡ್ಬೇಕಾದ್ರೆ ಅದನ್ನ ತಿಳ್ಕೊಬೇಕಾಗಿರೋ ಪ್ರಸಂಗ ಬರುತ್ತೆ, ಹಾಗಾಗಿ ಗೊತ್ತಾಗುತ್ತೆ ಅಂತ. ಇಲ್ಲಿದ್ರೆ ಅಲ್ಲೂ ಗೊತ್ತಾಗುತ್ತೆ ಅಂತ ಅನೇಕ ಸರಿ ಇಲ್ಲ. ನಾವು ಒಂದ್ ಜಾತಿಯವರ ಅಂತ ಕೇಳಿದ್ರೆ ನಾವು ಒಂದ್ ಜಾತಿಯವರನ್ನಕ್ಕೆ ಒಂದ್ ಜಾತಿಯವರ ಅಲ್ಲ ಅಂತ ನಾನು ಹೇಳಲ್ಲ. ಅದಕ್ಕಿಂತ ಮುಂಚಿಂದು ಅಂದ್ರೆ ಒಂದ್ ಜಾತಿಯವರ ಅಲ್ಲ ಅಂತ ಹೇಳಕ್ಕೂ ನಮ್ಮ ಹತ್ರ ಮಾಹಿತಿ ಇಲ್ಲ. ಒಂದು ಭಾಷೆಯವರಂತೂ ಅಲ್ವೇ ಅಲ್ಲ ನಾವು. ಒಂದು ಸ್ವಭಾವದವರ ಅಂತ ಕೇಳಿದ್ರೆ ಇಲ್ಲ, ಯಾರೋ ಉಗ್ರ ಸ್ವಭಾವದವ್ರು ಇದ್ದಾರೆ, ಹೊಡಿ ಬಡಿ ಅನ್ನೋರಿದ್ದಾರೆ, ಯಾರೋ ಸದಾ ಕಾಲಕ್ಕೂ ಶಾಂತಿ ಸಮಾಧಾನ ಅನ್ನೋಂಥವ್ರು ಇದ್ದಾರೆ, ಯಾರೋ ಕೆಲವರು ಇದ್ರ ಮಧ್ಯದಲ್ಲಿ ಓಡಾಡೋಂಥವ್ರು ಇದ್ದಾರೆ. ಒಂದು ಸ್ವಭಾವದವರ ಅಂತ ಕೇಳಿದ್ರೆ ಒಂದು ಸ್ವಭಾವದವರಲ್ಲ. ಒಂದು ಆಸಕ್ತಿಯವರ ಅಂತ ಕೇಳಿದ್ರೆ ಯಾರಿಗೋ ಗಿಡ ನೆಡಬೇಕು ಅಂತ ಆಸಕ್ತಿ ಇದೆ, ಯಾರಿಗೋ ಸಂಸ್ಕಾರ ಕೇಂದ್ರ ನಡೆಸಬೇಕು ಅಂತ ಆಸಕ್ತಿ ಇದೆ, ಯಾರಿಗೋ ಸಮಾಜದ ಕೆಲಸಕ್ಕೋಸ್ಕರ ಹಣ ಸಂಗ್ರಹ ಮಾಡಬೇಕು ಅಂತ ಆಸಕ್ತಿ ಇದೆ, ಯಾರಿಗೋ ಸಮಾಜದ ಕೆಲಸಕ್ಕೋಸ್ಕರ ಟೈಮ್ ಕೊಡಬೇಕು ಅನ್ನೋ ಆಸಕ್ತಿ ಇದೆ. ಅವ್ರ ವ್ಯವಸ್ಥೆಗಳಲ್ಲಿ ಬಂದು ಕೂತ್ಕೊಳ್ತಾರೆ. ಹಲವು ಆಸಕ್ತಿಯ ಜನ ಇದೆಯೋ ಅಂತ. ಹೀಗೆ RSS ಇಸ್ ಎ ವೆರಿ ಹೆಟ್ರೋಜಿನಿಯಸ್ ಆರ್ಗನೈಸೇಷನ್, ಒಂದ್ ತರದವ್ರಲ್ಲ. ಆದ್ರೂ ಕೂಡ 100 ವರ್ಷ ನಾವು ಒಂದಾಗೆ ಬಂದಿದ್ದೀವಿ. We are one even after 100 years. We are not two after 100 years. We are one after 100 years. And our flow has been continuous in last 100 years. ಕಳೆದ 100 ವರ್ಷಗಳಲ್ಲಿ ನಾವು ಸತತವಾಗಿ ಹರಿತಾನೆ ಇದ್ದೀವಿ. ಒಂದ್ ಜಾಗದಲ್ಲಿ ಮಾತ್ರ ಮಾಡಿದ್ವಾ, ಒಂದ್ ಜಾಗದಲ್ಲಿ ಮಾಡಿ ಅಂತಾರಾಷ್ಟ್ರೀಯ ಅಂತ ಹೆಸರಾಕೊಳ್ಳಿಲ್ಲ. ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಗ ಸೊಸೆ ಮಕ್ಕಳು ಇವರೆಲ್ಲರೂ ಆಫೀಸ್ ಬೇರರ್ಸ್ ಆಗಿರ್ತಾರೆ, ಅವರು ನ್ಯಾಷನಲ್ ಆರ್ಗನೈಸೇಷನ್ ಅಂತ ಹಾಕೋತಾರೆ. ಹಾಗಿಲ್ಲ. ಲಡಾಖ್ನಲ್ಲಿ ನಮ್ಮ ಶಾಖೆಗಳಿದ್ದಾವೆ, ಕಾಶ್ಮೀರದ ಕಣಿವೆಯಲ್ಲಿ ಎಲ್ಲಿ ಹಿಂದೂಗಳಿದ್ದಾರೆ ಅಲ್ಲೂ ಶಾಖೆಗಳಿದ್ದಾವೆ. ಕೆಲವು ಮುಸಲ್ಮಾನರು ಸಂಘವನ್ನು ಒಪ್ಪಿ ಇದು ಹಿಂದೂ ರಾಷ್ಟ್ರ ಅಂತ ಒಪ್ಪಿ ಬರ್ತಾ ಇರ್ತಕ್ಕಂಥ ಮುಸಲ್ಮಾನರಿಗೆ ಕಾಶ್ಮೀರ ಕಣಿವೆಯಲ್ಲಿ ಶಾಖೆಗಳಿದ್ದಾವೆ. ದಕ್ಷಿಣದ ಕೇರಳದಲ್ಲಿ ಕನ್ಯಾಕುಮಾರಿಯಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಶಾಖೆ ಇದೆ. ಕಚ್ನ ಗಡಿಗಳಲ್ಲಿ, ರಾಜಸ್ಥಾನದ ಗಡಿಗಳಲ್ಲಿ, ಪಂಜಾಬ್ನ ಗಡಿಗಳಲ್ಲಿ ಶಾಖೆ ಇದೆ. ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಈ ತರ ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ ತರದ ಸಂಪೂರ್ಣ ಕ್ರಿಶ್ಚಿಯನ್ ಮೆಜಾರಿಟಿ ರಾಜ್ಯಗಳಲ್ಲಿ 89% ಕ್ರಿಶ್ಚಿಯನ್ರು, 91% ಕ್ರಿಶ್ಚಿಯನ್ರು, 97% ಕ್ರಿಶ್ಚಿಯನ್ರು ಇರ್ತಕ್ಕಂಥ ರಾಜ್ಯಗಳಲ್ಲಿ ಸಂಘ ಚಟುವಟಿಕೆಗಳಿದೆ, ಸಂಘ ಶಾಖೆಗಳಿದೆ. ಇನ್ನು ಹಿಂದೂಗಳೇ ಬಹುಸಂಖ್ಯಾತರಾಗಿರ್ತಕ್ಕಂಥ ಜಾಗಗಳಲ್ಲಿ ಅನೇಕ ಕಡೆಗಳಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಶಾಖೆ ಇದೆ. ಇಷ್ಟು ಊರುಗಳಲ್ಲಿ ಸಂಘ ಹರಡ್ಕೊಂಡಿದ್ದಾಗ್ಲೂ ಕೂಡ ವಿ ಆರ್ ಒನ್ ಈವನ್ ಆಫ್ಟರ್ 100 years. ನಾವೊಂದು
ಯಾಕೆ ಅಂತ ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ವಿಚಾರದ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆ, ಕಾಶ್ಮೀರದಲ್ಲಿ ಇರ್ತಕ್ಕಂಥ ಅಕಸ್ಮಾತ್ ಯಾರಾದ್ರೂ ಮುಸಲ್ಮಾನ್ ಸ್ವಯಂ ಸೇವಕರಿದ್ರೆ ಅವ್ರ ಮನಸ್ಸಿನಲ್ಲೂ ಈ ವಿಚಾರದ ಶ್ರದ್ಧೆ ಕಾಂಪ್ರಮೈಸ್ ಇಲ್ಲ. ಯಾರೋ ಬಂದ್ರೆ ನಾವು ಹಿಂದೂ ರಾಷ್ಟ್ರ, ಯಾರೋ ಬರೆದಿದ್ರೆ ಹಿಂದೂ ರಾಷ್ಟ್ರ, ಯಾರೋ ಬಂದ್ರೆ ಹಿಂದೂ ರಾಷ್ಟ್ರ ಇಲ್ರಿ ಭಾರತ ಅಂತಲ್ಲ. ನಾವ್ ಯಾರಾದ್ರೂ ಬಂದ್ರು ಕೂಡ ಹಿಂದೂ ರಾಷ್ಟ್ರ ಮತ್ತು ಭಾರತ, ಯಾರೋ ಬರೆದಿದ್ರು ಕೂಡ ನಾವು ಹಿಂದೂ ರಾಷ್ಟ್ರ ಮತ್ತು ಭಾರತ. ಒಬ್ರಿಗೆ ಹಿಂದೂ ರಾಷ್ಟ್ರ ಅಂತ ಹೇಳ್ತೀವಿ, ಇನ್ನೊಬ್ರಿಗೆ ಭಾರತ ಅಂತ ಹೇಳ್ತೀವಿ. ಒಬ್ರಿಗೆ ಹಿಂದೂ ಅಂತ ಹೇಳ್ತೀವಿ, ಇನ್ನೊಬ್ರು ಬಂದಾಗ ಭಾರತೀಯ ಅಂತ ಹೇಳ್ತೀವಿ. ಒಬ್ರು ಬಂದಾಗ ಹಿಂದುತ್ವದ ಭಾಷೆಯಲ್ಲಿ ಮಾತಾಡ್ತೀವಿ, ಇನ್ನೊಬ್ರು ಬಂದಾಗ ಸೆಕ್ಯುಲರ್ ಭಾಷೆಯಲ್ಲಿ ಮಾತಾಡ್ತೀವಿ. ಈ ತರ ನಡೆಯೋದಿಲ್ಲ. ಯಾರು ಬಂದ್ರು ಯಾರು ಬರ್ಲಿಲ್ಲ ಅಂದ್ರು ನಮ್ದು ಹಿಂದೂ ರಾಷ್ಟ್ರವೇ, ದೇಶವಾಗಿ ಭಾರತವೇನಂತ ಈ ನಂಬಿಕೆಯ ಜೊತೆಗೆ ಕಳೆದ 100 ವರ್ಷಗಳಲ್ಲಿ ಯಾವುದೇ ವಿಷಯದಲ್ಲೂ ರಾಜಿ ಮಾಡ್ಕೊಳ್ಳದೆ, ಯಾವುದೇ ಸಂದರ್ಭದಲ್ಲೂ ರಾಜಿ ಮಾಡ್ಕೊಳ್ಳದೆ, ನಿಷೇಧಕ್ಕೊಳಗದಾಗ ಅದು ರಾಜಿ ಮಾಡ್ಕೊಳ್ಳಿಲ್ಲ. ಬೆಳಿಗ್ಗೆ ಹಾಗೆ ಮಾನ್ಯ ಹರೀಶ್ ಬಾಬು ಅವ್ರ ಮನೇಲಿ ಕೂತ್ಕೊಂಡಾಗ ಯಲಹಂಕ ಭಾಗದಲ್ಲಿ, ಹೆಬ್ಬಾಳದ ಈ ಭಾಗದಲ್ಲಿ, ಹೇಸರಘಟ್ಟದ ಈ ಭಾಗದಲ್ಲಿ ರಾಮ ಜನ್ಮಭೂಮಿ ಸಂದರ್ಭದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಅರಾಜಕ ತತ್ವಗಳು ರಾಜ್ಯವನ್ನ ಆಳ್ತಾ ಇದ್ದಂತ ಸಂದರ್ಭದಲ್ಲಿ ಸ್ವಯಂ ಸೇವಕರು ಹೇಗೆ ಈ ಭಾಗದಲ್ಲಿ ಹಿಂಸೆಗೊಳಗಾದ್ರು ಅನ್ನೋದನ್ನು ಕೂಡ ಸ್ಮರಣೆ ಮಾಡ್ತಿದ್ರು. ಆ ತರದ ಹಿಂಸೆಗೊಳಗಾದಾಗ್ಲೂ ಕೂಡ ನಾವು ಹಿಂದೂ ಅಂತ ಹೇಳೋದನ್ನ ಬಿಡ್ಲಿಲ್ಲ, ಭಾರತೀಯರು ಅಂತ ಹೇಳೋದನ್ನ ಬಿಡ್ಲಿಲ್ಲ, ನಮ್ ವಿಚಾರವನ್ನ ಯಾವತ್ತೂ ಬಿಡ್ಲಿಲ್ಲ. ನಾವ್ಯಾಕೆ ವೈ ವಿ ಆರ್ ಒನ್ ಇವನ್ ಆಫ್ಟರ್ 100 years ಅಂತ ಕೇಳಿದ್ರೆ ವಿ ನೆವರ್ ಕಾಂಪ್ರಮೈಸ್ ಆನ್ ಅವರ್ ಐಡಿಯಾಲಜಿ. ಯಾವತ್ತೂ ನಾವು ಶಬ್ದದಲ್ಲೂ ಕಾಂಪ್ರಮೈಸ್ ಮಾಡಲಿಲ್ಲ, ಆಚರಣೆಯಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಸಂಘ 100 ವರ್ಷಗಳ ನಂತರ ಕೂಡ ಪ್ರಸ್ತುತವಾಗೂ ಇದೆ, ರಿಲೆವೆಂಟ್ ಆಗೂ ಇದೆ. ಅದೇ ತರ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು ಅದೇ ಡೈರೆಕ್ಷನ್ ಅಲ್ಲಿ ಅದೇ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಯಾವ ಶುದ್ಧತೆ ಜೊತೆಗೆ ಮುಂದೆ ಸಾಗ್ತಾ ಇತ್ತೋ, ಯಾವ ಪ್ಯೂರಿಟಿ ಆಫ್ ಥಾಟ್ ಅಂಡ್ ಪ್ಯೂರಿಟಿ ಆಫ್ ಪ್ರೊಸೆಸ್ ಮತ್ತು ಪ್ಯೂರಿಟಿ ಆಫ್ ಆಚರಣೆಯ ಶುದ್ಧತೆ, ಪ್ಯೂರಿಟಿ ಆಫ್ ಪ್ರಾಕ್ಟೀಸ್, ನಮ್ ಪ್ರೋಸೆಸ್ ಪದ್ಧತಿ ಅದು ಕೂಡ, ನಮ್ ಪ್ರಾಕ್ಟೀಸ್ ಆಚರಣೆ ಅದು ಕೂಡ, ನಮ್ ಥಾಟ್ ವಿಚಾರ ಅದು ಕೂಡ, ಮೂರರಲ್ಲೂ ಇರ್ತಕ್ಕಂಥ ಪ್ಯೂರಿಟಿ ಏನಿದೆ ಆ ಪ್ಯೂರಿಟಿ ಆಫ್ ಥಾಟ್, ಪ್ಯೂರಿಟಿ ಆಫ್ ಪ್ರೊಸೆಸ್, ಪ್ಯೂರಿಟಿ ಆಫ್ ಪ್ರಾಕ್ಟೀಸ್, ಆ 3ರ ಶುದ್ಧತೆಯ ಕಾರಣಕ್ಕೆ ಸಂಘ ಕಳೆದ 100 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದರ ಚಟುವಟಿಕೆಗಳು ಹೆಚ್ಚಾನೆ ಇದೆ. ಉದಾಹರಣೆಗೆ ನಾನ್ ಅನ್ಕೊಂಡಿಲ್ಲ ಯಾವತ್ತು ವಿಜಯದಶಮಿ ಉತ್ಸವ ಈ ತರ 1 ವಸತಿದು 2 ವಸತಿದು ಸೀಮಿತ ಮಾಡಿ ಕಾರ್ಯಕ್ರಮ ನಡೆದಿದ್ದನ್ನು ನಾನು ನೋಡಿಲ್ಲ. ಅಂತಲೇ ನಡೆದಿರ್ಬೋದು ಇತ್ತೀಚಿನ 7-8 ವರ್ಷಗಳಲ್ಲಿ. ನಾನು ಪ್ರತ್ಯಕ್ಷ ಆಚರಣೆಯ ವಿಧಾನದಲ್ಲಿ ವಿಜಯದಶಮಿ ಉತ್ಸವಕ್ಕೆ ಹೋಗಿದ್ದೀನಿ. ಯಾವ ಘಟಕದಲ್ಲಿ ನಡೆಯುತ್ತೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡದೇ ಇರುವಾಗ ನನಗೆ ಗೊತ್ತಿಲ್ಲ ಅಂತಲೇ. ಆದ್ರೆ ಇವತ್ತು ದೇಶದಲ್ಲಿ ಹತ್ರ 60,000 ಕಡೆಗಳಲ್ಲಿ ವಿಜಯದಶಮಿ ನಡೆಯುತ್ತೆ. ನಂಗೆ ಗೊತ್ತಿಲ್ಲ ಯಾವಾಗಾದ್ರೂ ವಿಜಯದಶಮಿ ನಡೆದಿದೆ ಈ ತರ ಅಂತ. 100 ವರ್ಷ ಅನ್ನೋ ಕಾರಣಕ್ಕೆ ಒಂದೇ ದಿನ ಅಂತ ಕೇಳಿದ್ರೆ ಕಷ್ಟಪಟ್ಟು ಬರ್ಬೇಕಿಲ್ಲ, ಗಣವೇಶ ತಗೊಂಡ್ ಬರ್ಬೇಕು, ಅವರೇ ತಗೊಂಡ್ ಬರ್ಬೇಕು, ಸ್ಪಾನ್ಸರ್ ಇಲ್ಲ. ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಮಾಡಿದವ್ರು ಕಿವಿ ಹಿಂಡ್ತಾರ ಅಂತಲ್ಲ, ಮಾಡಬಾರ್ದು ಇನ್ನು ಅಂತಲೇ ಅಂತ. ಹಾಗಾಗಿ ಅವರೇ ಪ್ರಯತ್ನ ಪಟ್ಟು ಬರ್ಬೇಕು. ಸಂಘ ವಿಸ್ತಾರ ಆಗ್ತಾ ಇದೆ, ಬರೀ ಹರಿತಾ ಇದೆ ಮಾತ್ರ ಅಲ್ಲ, ಅದರ ಪಾತ್ರ ಕೂಡ ವಿಸ್ತಾರ ಆಗ್ತಾ ಇದೆ. ಹಾಗೆ ಯಾಕೆ ಪ್ರಾರಂಭ ಆಯ್ತು? ಒಂದೇ ಒಂದು ಉದ್ದೇಶಕ್ಕೋಸ್ಕರ ಪ್ರಾರಂಭ ಆಯ್ತು. ಏನದು ಅಂತ ಕೇಳಿದ್ರೆ, ಯಾವ ಕಾರಣಕ್ಕೆ ನಮ್ಮ ಸ್ವಾತಂತ್ರ್ಯ ಹೋಗಿತ್ತೋ, ಸ್ವಾತಂತ್ರ್ಯ ಬಂದಾಗ ಮತ್ತೆಂದೂ ಆ ಸ್ವಾತಂತ್ರ್ಯ ನಮ್ಮ ಕೊರತೆಗಳ ಕಾರಣಕ್ಕೆ ನಮ್ಮಿಂದ ದೂರ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಂಘ ಆರಂಭ ಆಯ್ತು ಅಂತಾರೆ. ಡಾಕ್ಟರ್ ಜಿ ಇದನ್ನೇ ಯೋಚನೆ ಮಾಡಿದ್ರು. ಉಳಿದವರೆಲ್ಲರೂ ಸ್ವಾತಂತ್ರ್ಯ ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಡಾಕ್ಟರ್ ಜಿ ನಿಜಕ್ಕೂ ಸ್ವಾತಂತ್ರ್ಯ ನಮ್ಮಿಂದ ಹೋಗಿದ್ದೆ ಯಾಕೆ? 1830ರಲ್ಲಿ ನಾವು ಸ್ವತಂತ್ರ ಆಗಿದ್ದು, 1820ರಲ್ಲಿ ನಾವು ಸ್ವತಂತ್ರ ಆಗಿದ್ದು, 1780ರಲ್ಲಿ ನಾವು ಸ್ವತಂತ್ರ ಆಗಿದ್ದು, 1857ರಲ್ಲಿ ನಮ್ಮ ಸ್ವಾತಂತ್ರ್ಯ ಯಾಕೆ ಹೊಟ್ಟೋಯ್ತು? 70-80 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಯಾಕೆ ಆಳ್ತಾ ಇದ್ದಾರೆ? ಯಾಕೆ ದೇಶದಲ್ಲಿ ಅರ್ಧ ಭಾಗ ಮುಕ್ಕಾಲು ಭಾಗ ಮುಸಲ್ಮಾನ್ ರಾಜರು ಆಳೋದರಲ್ಲಿ ಸಫಲರಾದರು? ಯಾವ ಕಾರಣಕ್ಕೆ? ಡಾಕ್ಟರ್ ಜಿ ವಾಂಟೆಡ್ ದ ಫಂಡಮೆಂಟಲ್ ರೀಸನ್ ವೈ ವಿ ಲಾಸ್ಟ್ ಇಂಡಿಪೆಂಡೆನ್ಸ್ ಅಂಡ್ ಹಿ ವಾಂಟೆಡ್ ಅ ಕರೆಕ್ಟಿವ್ ಆಕ್ಷನ್ ಸೊ ದಟ್ ವಿ ವಿಲ್ ನೆವರ್ ಲೂಸ್ ಇಂಡಿಪೆಂಡೆನ್ಸ್. ಆ ಸರಿ ಮಾಡ್ಕೊಳ್ಬೇಕಾಗಿರೋ ದಾರಿ ಯಾವುದು ಅಂತ ಕೇಳಿದ್ರೆ, ಮತ್ತೆಂದು ನಾವು ಸ್ವಾತಂತ್ರ್ಯವನ್ನ ಕಳ್ಕೊಳಕ್ಕೆ ಅಂತ ಹೋಗ್ಬಾರ್ದು ಯಾವತ್ತೂ ಕೂಡ. ಡಾಕ್ಟರ್ ಜಿ ಆ ಮಾರ್ಗದಲ್ಲಿ ಹೊರಟರು ಅಂತ. ಆ ಮಾರ್ಗದಲ್ಲಿ ಹೊರಟಾಗ ಅವ್ರಿಗೆ ಸಿಕ್ಕಿದಂತ ಅತ್ಯಂತ ಬೇಸಿಕ್ ಫಂಡಮೆಂಟಲ್ ಮೂಲಭೂತವಾಗಿರ್ತಕ್ಕಂಥ ಉತ್ತರ ಏನು ಅಂತ ಕೇಳಿದ್ರೆ, ನಮ್ಮ ದೇಶದ ಎಲ್ಲರೂ ಯಾವುದೋ ಒಂದು ದಾರಕ್ಕೆ ತಮ್ಮನ್ನು ತಾವು ಪೂರ್ಣಿಸ್ಕೋಬೇಕಲ್ಲ, ಆ ದಾರನೇ ಇಲ್ಲ ಅಂತ. ಆ ದಾರ ಕಣೆ ಆಗ್ಬಿಟ್ಟಿದೆ, ಆ ದಾರ ಮಸ್ಕಾಕ್ಬಿಟ್ಟಿದೆ. ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಯಾವುದೋ ಒಂದು ದಾರಕ್ಕೆ ಸೇರ್ಕೋಬೇಕು ಅಂತ. ಆ ದಾರಿಗೆ ಯಾವಾಗ ಸೇರ್ಕೊಳ್ಳೋದಿಲ್ವೋ ಅವಾಗ ಪ್ರತ್ಯೇಕತೆ ಹೋಗುತ್ತೆ, ಉಳಿದವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ. ಡಾಕ್ಟರ್ ಜಿ ಯೋಚನೆ ಮಾಡ್ತಾರೆ, ಇಡೀ ದೇಶದಲ್ಲಿ ಆ ನನ್ನ ಒಂದು ಅನ್ನುವಂಥ ಭಾವನೆ ಅದು ಹಿಂದೂ ಅಂದ್ರೆ ಮಾತ್ರ ಬರೋದು. ಜನ ಎಲ್ಲರ ಮನಸ್ಸನ್ನು ತಾವು ಹಿಂದೂ ಮಾತ್ರ ಅಲ್ಲ, ಹೇಳಲಿಕ್ಕೆ ಮಾತ್ರ ಅಂತಲ್ಲ, ನಾವು ಒಂದು,
ನಾವು ಹಿಂದೂ ಆ ಕಾರಣಕ್ಕೆ ನಾವು ಒಂದು. ಎರಡನೇದು, ಆ ಕಾರಣಕ್ಕೆ ನಮ್ದೊಂದು ವಿಶಿಷ್ಟವಾಗಿರ್ತಕ್ಕಂಥ ಜೀವನ ಶೈಲಿ ಇದೆ, ನಮ್ದೊಂದು ವಿಶಿಷ್ಟವಾಗಿರ್ತಕ್ಕಂಥ ಜೀವನ ಪ್ರಕಾರ ಇದೆ, ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ಇದೆ. ಆ ನಡವಳಿಕೆ ಇವತ್ತೇನು ನಾವು ಪಂಚ ಪರಿವರ್ತನೆ ಅಂತ ಹೇಳ್ತಾ ಇದ್ದೀವಿ, ನಂತರದ ನನ್ನ ಮಾತುಗಳಲ್ಲಿ ಕೆಲವನ್ನ ಅದನ್ನು ಸ್ಪರ್ಶ ಮಾಡ್ತೀನಿ ಅಂತಲೇ. ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೂ ಒಂದಷ್ಟು ನಿಯಮಗಳಿದಾವೆ, ಒಂದಷ್ಟು ಪದ್ಧತಿಗಳಿದಾವೆ. ಹೇಗ್ ಬೇಕಂದ್ರೆ ಹಾಗೆ ನಡ್ಕೊಂಡು ಹಿಂದೂ ಅಂತ ಬೋರ್ಡ್ ಹಾಕಿದ್ರೆ ಆಗಲ್ಲ. ಹೇಗ್ ಬೇಕಂದ್ರೆ ಹಾಗೆ ನಡ್ಕೊಳ್ತೀವಿ. ನಾನು ನಮ್ಮ ಮನೆ ಹಿಂದೂ ಮನೆ ಅಂತ ಬೋರ್ಡ್ ಹಾಕೊಳಕ್ಕಾಗಲ್ಲ. ಮೊದಲನೇ ನಾನು ಹಿಂದೂ ಅಂತ ಅನ್ಕೊಳ್ಬೇಕು. ಎರಡನೇದು, ಹಿಂದೂ ಅಂತ ಅನ್ಕೊಳ್ಳೋರೆಲ್ಲರೂ ಒಟ್ಟಾಗ್ಬೇಕು. ಮೂರನೇದು, ಆ ತರ ಒಟ್ಟಾದವರೆಲ್ಲರೂ ಒಂದು ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು. ಯಾವ್ದು ಮರ್ತ ಹೋಗಿದೆಯೋ ಆ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು. ಪೂಜನೀಯ ಡಾಕ್ಟರ್ ಜಿಯವರು ಈ ಚಟುವಟಿಕೆಗೋಸ್ಕರ ಸಂಘ ಆರಂಭ ಮಾಡಿದ್ರು. ಸಂಘ ಆರಂಭ ಮಾಡಿದ್ಮೇಲೆ ವರ್ಷಕ್ಕೊಂದು ವಾರ್ಷಿಕ ಅಧಿವೇಶನ, ತಿಂಗಳಿಗೆ ಒಂದು ಸಣ್ಣ ಮೀಟಿಂಗು, ಈ ತರ ಮಾಡಲಿಲ್ಲ ಸಂಘ. ಈ ತರದ್ ಯಾವ ಔಪಚಾರಿಕ ವ್ಯವಸ್ಥೆಯಲ್ಲೂ ಇಲ್ವೇ ಇಲ್ಲ. ನಮ್ದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗೇ ನಡೆಯಲ್ಲ. ಸಂಘ ಪ್ರಾಕ್ಟೀಸ್, ಆಚರಣೆಗೆ ಮಹತ್ವ ಕೊಡ್ತಾ ಅಂತಲೇ. ಹಾಗಾಗಿ ಆ ಹಿಂದೂ ಅಂತ ಅನ್ಕೊಳ್ಬೇಕು. ಯಾರು? ವ್ಯಕ್ತಿ ಅಂತ ಅನ್ಕೊಳ್ಬೇಕು. ಆ ವ್ಯಕ್ತಿ ತಯಾರಾಗೋದಿಲ್ಲ ಅಂತ ಕೇಳಿದ್ರೆ ಶಾಖೆಲ್ ತಯಾರು. ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ನಾಣ್ಯ ಮತ್ತು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಬೇಕಾದ್ರೆ ಬಹಳ ನೀಟಾಗಿ ಬರುತ್ತಲ್ಲ ಅಂತ. ರಾಷ್ಟ್ರ ನಿರ್ಮಾಣಕ್ಕೆ ಹಾಕ್ಬೇಕು ವ್ಯಕ್ತಿ ನಿರ್ಮಾಣ. ವ್ಯಕ್ತಿ ನಿರ್ಮಾಣ ಎಲ್ಲಿ ಅಂತ ಕೇಳಿದ್ರೆ ಶಾಖೆಲ್. ವ್ಯಕ್ತಿ ನಿರ್ಮಾಣ ಮೀಟಿಂಗ್ ನಲ್ಲಲ್ಲ, ವ್ಯಕ್ತಿ ನಿರ್ಮಾಣ ಪದವಿಯಿಂದಲ್ಲ, ವ್ಯಕ್ತಿ ನಿರ್ಮಾಣ ಬೇರೆ ಯಾವುದೋ ಮಾರ್ಗದಿಂದಲ್ಲ. ವ್ಯಕ್ತಿ ನಿರ್ಮಾಣ ಹೇಗೆ ಅಂತ ಕೇಳಿದ್ರೆ ಶಾಖೆಯಲ್ಲಿ. ಶಾಖೆ ಬರ್ತಾ ಹೋಗ್ಬೇಕು. ಶಾಖೆ 1 ಇತ್ತು, 10 ಆಯ್ತು, 1000 ಆಯ್ತು, 50,000 ಆಯ್ತು. ಕಳೆದ ವರ್ಷ ವರದಿ ಆಗಿರ್ತಕ್ಕಂಥದ್ದು 89,000. ಈ ವರ್ಷ ಬಹುತೇಕ ಈ ವರ್ಷದ ಉತ್ಸವ ಮುಗಿಬೇಕಾದ್ರೆ 1,00,000 ಸ್ಥಾನಗಳಲ್ಲಿ ಶಾಖೆ ಆಗುತ್ತೆ. ಇಲ್ಲಿರ್ತಕ್ಕಂಥ ಬಹಳ ಜನ ತಮ್ಮ ಜೀವನದ ಬಾಲ್ಯವನ್ನ, ತಾರುಣ್ಯವನ್ನ ಶಾಖೆಯಲ್ಲೇ ಕಳೀತಾ ಬಂದ್ರು. ಇವತ್ತು ಸಮಾಜ ಜೀವನದಲ್ಲಿ ವ್ಯಸ್ತರಾಗಿರೋದ್ರಿಂದಾಗಿ ಬರ್ಲಿಕ್ಕಿಲ್ಲ. ಅವ್ರಿಗೂ ನನ್ನ ಮನವಿ ಇದೆ, ಅದ್ರ ಜೊತೆ ಸಂಪರ್ಕ ಕಟ್ಕೊಳ್ಬಾರ್ದು. ಯಾಕಂದ್ರೆ ಹೃದಯದ ಜೊತೆಗೆ ಸಂಪರ್ಕ ಕಟ್ಕೊಳ್ಬಾರ್ದು ಅಂತಲೇ. ಯಾಕಂದ್ರೆ ಫ್ರೆಶ್ ಬ್ಲಡ್ ಅಂತಕ್ಕಂಥದ್ದು ಮನುಷ್ಯನ ಜೀವನಕ್ಕೆ, ದೇಹಕ್ಕೆ ಶುದ್ಧವಾಗಿರ್ತಕ್ಕಂಥ ರಕ್ತ ಮನುಷ್ಯನ ದೇಹಕ್ಕೆ ಬರ್ತಕ್ಕಂಥದ್ದು ಆ ಹೃದಯದ ಮುಖಾಂತರನೇ ಪಂಪ್ ಆಗ್ತಕ್ಕಂಥ. ಹಾಗೆ ಅದ್ರ ಜೊತೆ ನಮ್ಮ ಸಂಪರ್ಕ ಶಾಶ್ವತವಾಗಿರ್ಬೇಕು ಅಂತಲೇ. ಸದಾ ಆಗ್ಲಿಲ್ಲ ಅಂದ್ರೆ ಯಾವಾಗಾದ್ರೂ ಒಂದ್ಸಲಿ ಆದ್ರೂ ಶಾಶ್ವತವಾಗಿರ್ಬೇಕು. ಇಲ್ಲಿರ್ತಕ್ಕಂಥ ಬಹಳ ಜನ ಅರಳಿರ್ತಕ್ಕಂಥದ್ದು ಹಾಗೆ. ನಿನ್ನೆ ಒಂದ್ ರಾಜಕೀಯ ಪಕ್ಷದವರು RSS ಏನ್ ಕೊಟ್ಟಿದೆ, ನಿನ್ನೆ ಸ್ಟ್ಯಾಂಪ್ ಬಿಡುಗಡೆ ಆದ್ಮೇಲೆ ಕೆಲವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆಲಿ ಉರಿ ಶುರು ಆಗ್ಬಿಟ್ಟಿದೆ ಅಂತ. ಅದರಲ್ಲೂ ಭಾರತ್ ಮಾತೆ ಆ ನಾಣ್ಯದಲ್ಲಿ, ಅದರಲ್ಲೂ ಚಡ್ಡಿ. ಈಗಿನ ಗಣವೇಶದ್ದಲ್ಲ. ಈಗಿನ ಗಣವೇಶ ಇನ್ನೂ ನಮ್ಮಲ್ಲಿ ಅನೇಕರಿಗೆ ಖುಷಿ ಇಲ್ಲ. ಹಳೆ ಗಣವೇಶ ಯಾವ್ದ್ರ ಬಗ್ಗೆ ಬಹಳ ಸ್ವಾಭಿಮಾನದಿಂದ ಅನೇಕರು ಇನ್ನೂ ಇಟ್ಕೊಂಡಿದ್ದಾರೆ ಬೀರುನಲ್ಲಿ. ಇಲ್ಲ ಅದನ್ನ ಬಿಡೋದಿಲ್ಲ ನನ್ನ ಅಂತ. ಆ ಹಳೆ ಗಣವೇಶದಲ್ಲಿ ಸ್ವಯಂ ಸೇವಕರು ಅನೇಕರಿಗೆ ನಿನ್ನೆ ಕಣ್ಣಲ್ಲಿ ನೀರು. ಯಾಕಂದ್ರೆ ಹಳೆ ಗಣವೇಶದಲ್ಲಿ ಸ್ವಯಂ ಸೇವಕರು ಇದ್ದಾರೆ ಆ ನಾಣ್ಯದಲ್ಲಿ. ಇದನ್ನ ನೋಡಿದ್ಮೇಲೆ ನಮ್ಮ ದೇಶದಲ್ಲಿ ಒಂದು ಅರಾಜಕ ವಿಚಾರದವರಿಗೆ, ವಾಮಪಂಥಿ ವಿಚಾರದವರಿಗೆ ನಿನ್ನೆ ಬೆಳಿಗ್ಗೆಯಿಂದ ಅವ್ರಿಗೆ ನಿದ್ದೆನೆ ಬರ್ತಾ ಇಲ್ಲ ಅಂತ. ಬೆಳಿಗ್ಗೆಯಿಂದ ನಿದ್ದೆನೆ ಬರ್ತಾ ಇಲ್ಲ ಅವ್ರಿಗೆ. ಆ ತರ ಇವತ್ತು ಸ್ವಯಂ ಸೇವಕರು ಮಾಡ್ತಾ ಇರ್ತಕ್ಕಂಥ ಚಟುವಟಿಕೆಗಳು ಇವತ್ತು ಅವ್ರಿಗೆ ತೊಂದರೆ ಅಂತ ಅನ್ನಿಸ್ತಾ ಇರುವಂತ ಸಂದರ್ಭದಲ್ಲಿ ನಾವು ಶಾಖೆಯ ಜೊತೆ ಸಂಪರ್ಕ ಅಂತ ಏನಿದೆ, ಇದು ಯಾವುದೇ ಕಾರಣಕ್ಕೆ ನಾವು ಬಿಡಬಾರ್ದು ಅಂತ ಪೂಜನೀಯ ಡಾಕ್ಟರ್ ಜಿಯವರು ಆ ಶಾಖೆಗೆ ಸ್ವಯಂ ಸೇವಕರನ್ನು ಕರೆದ್ರು. ಸಣ್ಣ ಸಣ್ಣ ಚಟುವಟಿಕೆಗಳ ಮುಖಾಂತರ ಆತನನ್ನ ಒಬ್ಬ ರಾಷ್ಟ್ರ ಪ್ರೇಮಿಯಾಗಿರ್ತಕ್ಕಂಥ, ರಾಷ್ಟ್ರದ ಆರಾಧಕನಾಗಿರ್ತಕ್ಕಂಥ, ಸಮಾಜದ ಹಿತವನ್ನ ಬಯಸ್ತಕ್ಕಂಥ ಈ ಉದ್ದೇಶಕ್ಕೆ ಒಂದು ಮನಸ್ಸಿಂದ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿಯಾಗಿ ಬದಲಾವಣೆ ಮಾಡಿದ್ರು. ಇವತ್ತು ನಾವು ಎದುರುಗಡೆ ಸ್ವಯಂ ಸೇವಕರಿದ್ದೀವಿ. ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನ ಈ ರೀತಿ ಇವ್ರೇನು ಅಂತ ಕೇಳಿದ್ರೆ ಇವ್ರು ಸೋಷಿಯಲ್ ಫೆವಿಕಾಲ್ಗಳು, ಇವ್ರೇನು ಅಂತ ಕೇಳಿದ್ರೆ ಸೋಷಿಯಲ್ ಅಧೆಸಿವ್ಸ್. ಇವ್ರ ಸಮಾಜದಲ್ಲಿ ಎರಡೂ ಇರುತ್ತೆ ಒಂದ್ಸಲಿ. ಅಧೆಸಿವ್ ಗಮ್ಮು ಇರುತ್ತೆ, ಫೆವಿಕಾಲ್ ಇರುತ್ತೆ, ಚಾಕು ಕತ್ತರಿನೂ ಇರುತ್ತೆ ಅಂತಲೇ. ಚಾಕುನ ಕತ್ತರಿನ ಕಟ್ ಮಾಡ್ತಾ ಹೋದ್ರೆ ಅಧೆಸಿವ್ ಗಮ್ಮು ಜೋಡಿಸ್ತಾ ಹೋಗುತ್ತಾ ಅಂತ, ಸೂಜಿ ಜೋಡಿಸ್ತಾ ಹೋಗುತ್ತೆ, ಕತ್ತರಿ ಕಟ್ ಮಾಡ್ತಾ ಹೋಗುತ್ತಾ ಅಂತಲೇ. ಇವ್ರ ಸೂಜಿ ತರ, ಇವ್ರ ಗಮ್ ತರ, ಇವ್ರ ಫೆವಿಕಾಲ್ ತರ, ಇವ್ರ ಅಧೆಸಿವ್ ತರ ವ್ಯಕ್ತಿಗಳನ್ನ ಜೋಡಿಸ್ತಾ ಹೋದ್ರು ಅಂತಲೇ. ಆ ವ್ಯಕ್ತಿಗಳನ್ನ ಜೋಡಿಸ್ತಾ ಇವತ್ತೊಂದು ಅಪಾರವಾಗಿರ್ತಕ್ಕಂಥ ಶಕ್ತಿ ನಿರ್ಮಾಣ ಆಯ್ತು. ಯಾವಾಗ ಅಪಾರವಾಗಿರ್ತಕ್ಕಂಥ ಶಕ್ತಿ ನಿರ್ಮಾಣ ಆಯ್ತು, ಒಂದು ವಿಚಾರಕ್ಕೆ ಕೆಲಸ ಮಾಡುವಂತವರು ಪರಿಶುದ್ಧ ಆಚರಣೆಯ ಜೊತೆಗೆ, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಹೇಗಾದ್ರೂ ಇರ್ತೀನಿ ಅಂತ ಆಗೋದಿಲ್ಲ. ನಾವು ಒಳ್ಳೆ ಕೆಲಸ ಮಾಡೋದ್ರ ಜೊತೆಗೆ ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಪರಿಶುದ್ಧ ಆಚರಣೆಯ ಜನ ಸಮಾಜ ಜೀವನದ ಅನೇಕ ಕ್ಷೇತ್ರಗಳನ್ನ ಪ್ರವೇಶ ಮಾಡ್ತಾ ಹೋದ್ರು. ಕೆಲವಕ್ಕೆ ಸಂಘನೇ ಕಳಿಸ್ಕೊಡ್ತು, ಕೆಲವನ್ನೇ ಸಂಘನೇ ಪ್ರಾರಂಭ ಮಾಡ್ತು. ಆದ್ರೆ ತುಂಬಾ ಸಲ ಅವರವರೇ ಯೋಚನೆ ಮಾಡಿದ್ರು, ನನ್ನ ಪರಿಸರದಲ್ಲಿ ಒಳ್ಳೇದಾಗ್ಬೇಕು ಅಂತ ಯೋಚನೆ ಮಾಡಿದ್ರು. ಸಂಘ ಸ್ವಯಂ ಸೇವಕರು ಕೇವಲ ಶಾಖೆ ನಡೆಸ್ಲಿಲ್ಲ. ಅವ್ರು ಶಾಖೆ ಮಾತ್ರ ನಡೆಸಿದ್ರೆ ಅವ್ರ ಸಮಾಜದಲ್ಲಿ ಒಂದು ಕಲ್ಟ್ ಆಗ್ಬಿಡ್ತಾ ಇದ್ರು, ಒಂದು ಪಂಥ ಆಗ್ಬಿಡ್ತಾ ಇದ್ರು. ಸಮಾಜದಲ್ಲಿ ಅನೇಕ ಗ್ರೂಪ್ಗಳಿದಾವೆ. ಹಾಗೆ ನಾವು ಒಂದು ಗ್ರೂಪ್ ಆಗ್ಬಿಡ್ತಿದ್ದೋ.
ಆದ್ರೆ ಪೂಜನೀಯ ಡಾಕ್ಟರ್ ಜಿಯವರು ಡೇ 1 ಇಂದ ಹೇಳಿದ್ದಾರೆ, ಸಮಾಜದಲ್ಲಿ ಒಂದು ಪ್ರತ್ಯೇಕ ಘಟಕ ಆಗಕ್ ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಸಮಾಜದೊಳಗೆ ಲೀನ ಆಗ್ಬೇಕು. ಈಗಿನ ಸರ್ಸಂಘಚಾಲಕರು, ಪೂಜನೀಯ ಸರ್ಸಂಘಚಾಲಕರಾಗಿರ್ತಕ್ಕಂಥ ಮೋಹನ್ಜಿ ಭಾಗವತರು ಅವರು ಕೂಡ ಇತ್ತೀಚೆಗೆ ಒಂದು 6 ತಿಂಗಳ ಕೆಳಗೆ बैठಕಲ್ಲಿ ಹೇಳಿದ್ರು, 100 ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಆನಂದ ಆಗ್ತಾ ಇಲ್ಲ. ನಾವು ಯಾವ ಕೆಲಸ ಮಾಡ್ಬೇಕು ಅಂತ ಹೊರಟಿದ್ವೋ 100 ವರ್ಷ ಆದ್ರೂ ಇದು ಮುಗಿತಾ ಇಲ್ವಲ್ಲ ಅಂತಕ್ಕಂಥ ದುಃಖ ಅಲ್ಲ, ಅದು ಒಂದು ವ್ಯಥೆಯ ಜೊತೆಗೆ ನಾವು 100ರ ಸಂಭ್ರಮದಲ್ಲಿ ಇದೀವಿ ನಾವು. ಯಾಕಂದ್ರೆ ಪೂಜನೀಯ ಡಾಕ್ಟರ್ ಜಿ ಅವರು ಹೇಳಿದ್ರು, ಯಾವಾಗ ಇಡೀ ಸಮಾಜ ಸಂಘದ ಸ್ವಯಂ ಸೇವಕರು ಯೋಚನೆ ಮಾಡಿದ ಹಾಗೆ ಮಾಡುತ್ತಾರೋ ಆಗ ನಾವು ಸಮಾಜದಲ್ಲಿ ಲೀನ ಆದ ಹಾಗೆ. ಆಮೇಲೆ ಸಮಾಜದಲ್ಲಿ ಒಂದು ಬೇರೆನೇ ಸಂಘಟನೆ, ಬೇರೆನೇ ಗಣವೇಶದ ಜೊತೆಗೆ ಬೇರೆನೇ ಕಾರ್ಯಾಲಯದ ಜೊತೆ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸಂಘ ಎಲ್ಲ ಮನೆಗಳಲ್ಲೂ ಕ್ರಿಯಾನ್ವಯನ ಆಗ್ಬಿಡ್ಬೇಕು, ಎಲ್ಲ ವ್ಯಕ್ತಿಗಳ ಮುಖಾಂತರ ಪ್ರತಿಬಿಂಬಿತವಾಗಬೇಕು. ಹೀಗೆ ಮೋಹನ್ಜಿ ಭಾಗವತರು ಹೇಳ್ತಾರೆ, ನಮಗೆ 100ರ ಸಂಭ್ರಮ ಅಂತ. ಉಳಿದೆಲ್ಲ ಸಂಘಟನೆಗಳಿಗೆ ಶತಾಬ್ದಿ 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 ಅಂದ್ರೆ ದೊಡ್ಡ ಸಂಭ್ರಮದ ಆಚರಣೆ ಅಂತ ಆದ್ರೆ, ಪೂಜನೀಯ ಸರ್ಸಂಘಚಾಲಕರು ಹೇಳ್ತಾರೆ, ನಮಗೆ ಬಹಳ ಸಂಭ್ರಮದ ಆಚರಣೆ ಅಲ್ಲ, ಜವಾಬ್ದಾರಿಯನ್ನ ನೆನಪು ಮಾಡ್ತಕ್ಕಂಥ ಕ್ಷಣ ಇದು. ಯಾಕಂದ್ರೆ ಡಾಕ್ಟರ್ ಜಿ ಅವ್ರು ತೀರ್ಕೊಳಕ್ 1 ವರ್ಷ ಮುಂಚೆ ಹೇಳಿದ್ರು, ನನ್ನ ಕಣ್ಣೆದುರಿಗೆ ಸಂಘ ಸಮಾಜದಲ್ಲಿ ಲೀನ ಆಗೋದನ್ನ, ಸಂಘ ಬಂದಾಗೋದನ್ನಲ್ಲ, ಸಮಾಜದಲ್ಲಿ ಲೀನ ಆಗೋದನ್ನ ನೋಡ್ಲಿಕ್ಕೆ ಅಂತ ಬಯಸ್ತೀನಿ ನಾನು. ಯಾವ್ದನ್ನ ನಾವು ಸ್ವಯಂ ಸೇವಕರಿಂದ ಅಪೇಕ್ಷೆ ಪಡ್ತೀವೋ ಅದೆಲ್ಲವನ್ನು ಸಮಾಜನೇ ರೂಢಿಸ್ಕೊಂಡಾಗ ಸಂಘದ ಪ್ರತ್ಯೇಕ ಕೆಲಸ ಮುಗಿಯುತ್ತೆ ಅಂತ ಡಾಕ್ಟರ್ ಜಿ ಅವರು ಹೇಳಿದ್ರು. ಅದನ್ನೇ ಮೋಹನ್ಜಿ ಭಾಗವತರು ಕೂಡ ಹೇಳ್ತಾರೆ, ಪೂಜನೀಯ ಸರ್ಸಂಘಚಾಲಕರು. ನಮ್ಗೆ ಆತ್ಮಾವಲೋಕನಕ್ಕೆ ನಮ್ಮನ್ನು ಹಟ್ಟತಕ್ಕಂಥ ಕ್ಷಣ ಇದು. ಆದ್ರೆ ಆ ಆತ್ಮಾವಲೋಕನ ಸಂದರ್ಭದಲ್ಲೂ ನಮ್ಗೊಂದು ಆನಂದ ಇದೆ ಏನಂದ್ರೆ, ವಿ ಹ್ಯಾವ್ ಮೇಡ್ ಎನ್ ಇಂಪ್ಯಾಕ್ಟ್. ನಾವೊಂದು ಪರಿಣಾಮ ತಗೊಂಡ್ ಬಂದಿದೀವಿ ದೇಶದಲ್ಲಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸ್ವಯಂ ಸೇವಕನು, ಇಲ್ಲಿರ್ತಕ್ಕಂಥ ಪ್ರತಿ ಸ್ವಯಂ ಸೇವಕರ ಕುಟುಂಬನು, ಇಲ್ಲಿರ್ತಕ್ಕಂಥ ಸ್ವಯಂ ಸೇವಕರ ಕುಟುಂಬದ ಮಾತೆಯರು ಕೂಡ ಸಮಾಜದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಪರಿಣಾಮ ತಗೊಂಡ್ ಬಂದಿದ್ದಾರೆ. ಇವತ್ತು RSS ಇಸ್ ಈಕ್ವಲ್ ಟು ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ಸಂಘದ ಕಾರ್ಯಕರ್ತ ಇದ್ದಾನೆ ಅಂತ ಹೇಳಿದ್ರೆ ಚೆನ್ನಾಗಿ ಆಗೋಗುತ್ತಪ್ಪ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಾದಾಗ ಅವ್ರು ಒಪ್ಕೊಂಡ ಮೇಲೆ ಮಾಡೋದು ಮೊದಲನೇ ಕಾಲ ಸಂಘದ ಕಾರ್ಯಕ್ಕೆ ನನಗೊಬ್ಬ ಸೆಕ್ರೆಟರಿ RSS ಬೇಕು ಅಂತ. ಬಹಳ ವರ್ಷಗಳಷ್ಟು ಮುಂಚೆ, ಈಗಲ್ಲ, ಒಂದು 30 ವರ್ಷಗಳಷ್ಟು ಮುಂಚೆ ಅವ್ರು ಧರ್ಮಸ್ಥಳ ಅನ್ನೋದು ಎಷ್ಟು ದಾನ ಧರ್ಮಕ್ಕೆ ಎಷ್ಟು ಪ್ರಸಿದ್ಧ ಕೇಂದ್ರ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಸಾಹಿತ್ಯ ಸಮ್ಮೇಳನ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಕಂಡೀಷನ್, ಯಾಕಂದ್ರೆ ರಾಜಕೀಯವಾಗಿ ವಿರೋಧಿಗಳಿದ್ದಂತ ಸಮಯ ಅದು. ಹಾಗಾಗಿ ಅವ್ರು ಒಪ್ಕೊಳ್ಳೋಕ್ಕಿಂತ ಮುಂಚೆ ಹಾಕಿದ ಕಂಡೀಷನ್ ಮತ್ತು ಒಪ್ಕೊಂಡ ನಂತರ ಮಾಡಿದ ಮೊದಲನೇ ಫೋನ್ ಕಾಲು ಅವೆರಡು ಅಂತ ಕೇಳಿದ್ರೆ, ನಂದು ಅದೇನ್ ಸ್ವಾಗತ ಸಮಿತಿ ಆಗತ್ತೆ, ಆ ಸ್ವಾಗತ ಸಮಿತಿಗೆ ಸೆಕ್ರೆಟರಿ ಯಾರಾದ್ರೂ ಒಬ್ಬರು RSSನವರೇ ಬೇಕು. ಸಂಘದ ಕಾರ್ಯಾಲಯಕ್ಕೆ ಫೋನ್ ಮಾಡಿ ಸಂಘದ ಕಡೆಯಿಂದ ಒಬ್ಬ ಕಾರ್ಯದರ್ಶಿ ನಿಯುಕ್ತಿ ಮಾಡ್ಕೊಳ್ತಾರೆ. ಉಳಿದೆಲ್ಲರನ್ನು ಅವ್ರು ತನ್ನ ಹಿತೈಷಿಗಳನ್ನ, ತನ್ನ ಪರಿಚಯದವ್ರನ್ನ ಜೋಡಿಸ್ಕೊಳ್ತಾರೆ. ಆದ್ರೆ ಒಬ್ಬ ಕಾರ್ಯದರ್ಶಿ ಸಾಹಿತ್ಯ ಸಮ್ಮೇಳನ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ RSSನವ್ರು ಬೇಕು. RSS ನಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಚೆನ್ನಾಗಿ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೊಡ್ತಾರ ಅಂತ ಕೇಳಿದ್ರೆ ಏನು ಕೊಡಲ್ಲ. ನಮ್ಮ ಶಾಖೆಗಳಲ್ಲಿ ಕಬಡ್ಡಿ ಆಡಿಸ್ತಾರೆ, ನಮ್ಮ ಶಾಖೆಯಲ್ಲಿ ಇನ್ಯಾವುದೋ ಒಂದು ಆಟ ಆಡಿಸ್ತಾರೆ. ಅಲ್ಲಿ ಸಾಹಿತ್ಯ ಸಮ್ಮೇಳನ ಚೆನ್ನಾಗಿ ಮಾಡೋದು ಹೇಗೆ ಅಂತ ಕಲಿಸ್ಕೊಡೋದಿಲ್ಲ. ಆದ್ರೆ ನಿಧಾನಕ್ಕೊಂದು ಸ್ವಭಾವ ಬರುತ್ತೆ, ನನ್ನ ಸುತ್ತಮುತ್ತ ಏನೇನಿದೆಯೋ ಅದೆಲ್ಲವೂ ಚೆನ್ನಾಗಿ ಆಗುವಾಗ ನೋಡ್ಕೊಳ್ಬೇಕು. ಸುತ್ತಮುತ್ತ ಒಂದು ನದಿ ಹರಿತಾ 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 ತನ್ನ ಎಡ ಬಲಗಳಲ್ಲಿರ್ತಕ್ಕಂಥ ಜೀವನವನ್ನ ಸಮೃದ್ಧ ಮಾಡಿದ ಹಾಗೆ, ಒಂದು ಮರ ಬೆಳೀತಾ 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 ತನ್ನ ಪರಿಸರದಲ್ಲಿ ಶುದ್ಧ ಗಾಳಿ, ತನ್ನ ಪರಿಸರದಲ್ಲಿ ಒಂದು ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣ, ಅದರ ನೆರಳಿನಲ್ಲಿ ಪಕ್ಷಿಗಳು, ಪ್ರಾಣಿಗಳು ಜೊತೆಗೆ ಮಕ್ಕಳು ಆಡ್ಬೋದಾಗಿರ್ತಕ್ಕಂಥ ಒಂದು ವಾತಾವರಣ ಹೇಗೆ ಒಂದು ಮರ ನಿರ್ಮಾಣ ಮಾಡುತ್ತೋ ಹಾಗೆ ಸಂಘ ಮರನೇ ಹಸುನ್ ಸಾಕುತ್ತೆ ಅಂತೇನಿಲ್ಲ, ಮರನೇ ಮಗುನ್ ಪಾಲಿಸುತ್ತೆ ಅಂತೇನಿಲ್ಲ. ಆದ್ರೆ ಆ ಮರದ ನೆರಳು ಒಂದು ಮಗುವಿಗೆ ಜಾಗ ಆಗತ್ತೆ, ಒಂದು ಪಕ್ಷಿಗೆ ಆಶ್ರಯ ತಾಣ ಆಗುತ್ತೆ, ಒಂದು ನದಿಯ ನೀರು ಅಕ್ಕಪಕ್ಕದಲ್ಲಿ ಜೀವ ಸೃಷ್ಟಿ ಮಾಡುತ್ತೆ. ಹಾಗೆ ಸಂಘ ಹರಿತಾ 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 ಕಳೆದ 100 ವರ್ಷಗಳಲ್ಲಿ ಸಮಾಜದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಎಲ್ಲ ಅದು ಸ್ವಲ್ಪ ದಿನದಿಂದ ನಡ್ಕೊಂಡು ಬರ್ತಾ ಇದೆಯೋ ಅಂತ ಎಲ್ಲ ಕಡೆಗಳಲ್ಲಿ ಆ ಏರಿಯಾದಲ್ಲಿ ಆ ಪ್ರದೇಶದಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳನ್ನ ನಿಧಾನಕ್ಕೆ ಪ್ರಭಾವಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಗಣಪತಿ ಉತ್ಸವ ಮಾಡ್ತಾ ಇದೀವಿ, ಕೇಸರಿ ಧ್ವಜ ಕಟ್ಟಬೇಕು. ದುರ್ಗಾ ಪೂಜಾ ಪೆಂಡಾಲ್ ಮಾಡ್ತಾ ಇದೀವಿ, ಆಪರೇಷನ್ ಸಿಂಧೂರ್ನ ಪ್ರತಿಕೃತಿ ಮಾಡಬೇಕು. ಬಿಜೆಪಿಯವರಲ್ಲ ಹೇಳ್ತೀವಿ. ಚಿತ್ರದುರ್ಗದಲ್ಲಿ ಗಣಪತಿ ಮೆರವಣಿಗೆ ನಡೆಯುತ್ತೆ, ಇಡೀ ಸಮಾಜ ಸೇರ್ಕೊಂಡು ಮಾಡುತ್ತೆ. ನಮ್ ಶಕ್ತಿನೇ ಇಲ್ಲ ಅದು ಅಷ್ಟೊಂದು. ಅದ್ ನಾವು ಮಾಡ್ತಾ ಇದೀವಿ ಅಂತ ಹೇಳಕ್ ನಮ್ಮ ಹತ್ರ ಶಕ್ತಿನೇ ಇಲ್ಲ ಅಂತಲೇ 1 ಲಕ್ಷ ಜನ ಸೇರ್ತಾರೆ ಗಣಪತಿ ಉತ್ಸವದ ಮೆರವಣಿಗೆಗೆ. ಅದರಲ್ಲಿರ್ತಕ್ಕಂಥ ಥೀಮ್ ನೋಡಿದ್ರೆ, ಅದರಲ್ಲಿರ್ತಕ್ಕಂಥ ಸಂದೇಶಗಳನ್ನ ನೋಡಿದ್ರೆ ನೀವು, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಾಮಾಜಿಕ ಸಮರಸತೆಯ, ಪರಿಸರ ಸಂರಕ್ಷಣೆಯ, ದೇಶಭಕ್ತಿಯ, ಆಪರೇಷನ್ ಸಿಂಧೂರ್ನ ಈ ಎಲ್ಲ ಸಂದೇಶಗಳನ್ನ ಕೊಡ್ತಾರ ಅಂತಾನೆ. ನಡೀತಾ ಇರೋದು ಜಾತ್ರೆ ಯಾರ್ದು ಅಂತ ಕೇಳಿದ್ರೆ ಗಣಪತಿ ಉತ್ಸವ ನಡೀತಾ ಇರೋದು. ಆದ್ರೆ ಸಂದೇಶ ಏನು ಅಂತ ಕೇಳಿದ್ರೆ ದೇಶಭಕ್ತಿದು. ದುರ್ಗಾ ಪೂಜೆ ನಡೀತಾ ಇರ್ತಕ್ಕಂಥ ಸಂದೇಶ ಏನು ಅಂತ ಕೇಳಿದ್ರೆ ಪರಿಸರ ಸಂರಕ್ಷಣೆದು.
ಹೀಗೆ ನಿಧಾನಕ್ಕೆ ಆ ಆಶ್ರಯದಲ್ಲಿ ಉಳಿದೆಲ್ಲ ಬದುಕಿನ ಸಜ್ಜನ ಪದ್ಧತಿಗಳು ಕೂಡ ಸದಾಚಾರಗಳನ್ನು ಕೂಡ ಜೋಡಿಸ್ಕೊಳ್ತಾ ಸಮಾಜ ನಡ್ಕೊಂಡು ಹೋಗ್ಲಿಕ್ಕೆ ಆರಂಭ ಆಯ್ತು. ಇವತ್ತು ಆ ಯಾತ್ರೆಗೆ ಒಂದು 100 ವರ್ಷಗಳು. ಇವತ್ತು ಆ ಯಾತ್ರೆಗೆ ಒಂದು 100 ವರ್ಷಗಳು. ಆ ಥರದೆಲ್ಲ ಚಟುವಟಿಕೆಗಳಿಗೆ ಅನೇಕ ಸಂಘಟನೆಗಳು ತೊಡಗಿಕೊಳ್ತು. ಹಾಗೆ ಸಾಮಾನ್ಯ ಜೀವನ ಕೂಡ ನಾವು ಸಂಘದ ಪ್ರೇರಣೆಯಿಂದ ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಸಾವಿರಾರು ಸಂಘಟನೆಗಳು ನಿಮ್ಗೆ ಯಲಹಂಕ, ಏರ್ಪೋರ್ಟು, ಹೆಬ್ಬಾಳೆ ಸುತ್ತಮುತ್ತ ನಿಮ್ಗೆ ಸಿಗುತ್ತೆ. ನಾವು ಸಂಘದ ಪ್ರೇರಣೆಯಿಂದ ಇದನ್ನ ಮಾಡ್ತಾ ಇದೀವಿ ಅಂತ. ನಾವೆಲ್ಲೂ ಬೋರ್ಡ್ ಹಾಕೊಳ್ಳಿಲ್ಲ, ಇವರೆಲ್ಲ ನಮಗ್ ಕೃತಜ್ಞತೆ ಅರ್ಪಿಸ್ತಾ ಇದ್ದಾರೆ ಅಂತ ಬೋರ್ಡ್ ಹಾಕೊಳ್ಳಿಲ್ಲ. ಯಾಕಂದ್ರೆ ಡಾಕ್ಟರ್ ಜಿ ಅವ್ರು ಹೇಳಿದ್ರು, ನಿಧಾನಕ್ಕೆ ಸಂಘ ಸಮಾಜ ಆಗ್ಬಿಡ್ಬೇಕು, ಸಮಾಜದಲ್ಲಿನೇ ಆಗ್ಬಿಡ್ಬೇಕು. ಹೀಗಾಗಿ ನಾವೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಬೋರ್ಡ್ ಹಾಕೊಳ್ಳಿಲ್ಲ ಅಂತ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಊರು, ಆ ಊರಿನಲ್ಲಿ ಸಂಘದ ಕೆಲಸ ಚೆನ್ನಾಗಿದೆ ಅಂತ ನಾನು ಅಲ್ಲಿ ಪ್ರಚಾರಕ್ಕಾಗಿದ್ದೆ. ಅಲ್ಲಿ ಊರಿನಲ್ಲಿ ಶಾಖೆಗೆ ಈಗ ಬರದೇ ಇರ್ತಕ್ಕಂಥ ಒಬ್ರು ವಯಸ್ಸಾಗಿರೋರ ಮನೆಗೆ ನಾನು ಹೋಗಿದ್ದೆ. ಆ ಥರ ಒಂದು 70-75 ವಯಸ್ಸಾ ಮಹಿಳೆ, ಪುರುಷರು ಅಲ್ಲ ಮಹಿಳೆ. ಆ ಮಹಿಳೆ ಮನೇಲಿ ಕಾಫಿ ಕೊಟ್ಟು ನನಗೆ ಮೊದಲು ಹೇಳಿದ್ದೇನು ಅಂತ ಕೇಳಿದ್ರೆ, ನಮ್ದು ಉಳಿದೆಲ್ಲ ಪದ್ಧತಿಗಳಲ್ಲಿ ತುಂಬಾ ಒಳ್ಳೆ ಊರಪ್ಪ, ಉಳಿದೆಲ್ಲ ಪದ್ಧತಿಗಳಲ್ಲಿ ಧಾರ್ಮಿಕ ವಿಷಯದಲ್ಲಿ ನಮ್ಮ ಒಳ್ಳೆ ಊರು. ಆದ್ರೆ ಅದೆಲ್ಲ ಮಾಡ್ತಾ ಇದ್ದವರು ಸಿಕ್ಕಾಪಟ್ಟೆ ಸಿಗರೇಟು ಸೇರ್ತಾ ಇದ್ರು, ಸಿಕ್ಕಾಪಟ್ಟೆ ಗುಟ್ಕಾನು ತಿಂತಾ ಇದ್ರು, ಸಿಕ್ಕಾಪಟ್ಟೆ ಜೂಜು ಆಡ್ತಾ ಇದ್ರು. ಇದು 3 ಮಾಡ್ತಾ ಇದ್ರು ಅಂತ. ಸಿಗರೇಟು ಸೇರ್ತಾ ಇದ್ರು, ಗುಟ್ಕಾನು ತಿಂತಾ ಇದ್ರು, ಜೂಜ್ ಆಡ್ತಾ ಇದ್ರು ಅಂತ. ನಾನು ಸಂಘಕ್ಕೆ ಕೃತಜ್ಞ ಅಂತ ಅವ್ರು ಹೇಳ್ತಾರೆ. ನನ್ನ ಮನೆ ಮಗ, ಅವ್ರ ಮಗ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮಗ ಕೂಡ ಅವ್ನು ಜೂಜಾಡಿ ಎಲ್ಲ ಕಳ್ಕೊಳ್ತಾ ಇದ್ದ, ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದ, ಜೂಡಾಡಿ ಎಲ್ಲ ಕಳ್ಕೊಳ್ತಾ. ಹಬ್ಬ ಒಳ್ಳೆ ಪೂಜೆ ಮಾಡಿ ಬಂದ್ಬಿಟ್ಟು ಇಸ್ಪೀಟ್ ಆಡ್ತಾ ಇದ್ರು, ಇಸ್ಪೀಟಲ್ಲಿ ದುಡ್ಡು ಕಳ್ಕೊಳ್ತಾ ಇದ್ರು. ನನಗೆ RSS ಹೋಗಕ್ಕಾಗಿಲ್ಲ, ಆ ತಾಯಿ ಹೇಳಿದ್ದಷ್ಟೇ. ನನಗೆ RSS ಹೋಗಕ್ಕಾಗಿಲ್ಲ, ಯಾಕಂದ್ರೆ ನೀವು ಬಿಡೋದಿಲ್ಲ. ಆದ್ರೆ ನಾನು RSS ಯಾವಾಗ್ಲೂ ಕೃತಜ್ಞ ಆಗಿರ್ತೀನಿ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಆ ಸಿಗರೇಟು, ಗುಟ್ಕಾ ಮತ್ತು ಜೂಜಾಡೋದ್ರಲ್ಲಿ 100ರಲ್ಲಿ 1 ಭಾಗ ಕೂಡ ನಮ್ಮ ಊರಲ್ಲಿ ಉಳ್ಕೊಂಡಿಲ್ಲ. 30 ವರ್ಷ ಆಯ್ತು ನಮ್ಮೂರಿಗೆ RSS ಬಂದು ಅಂತ ಆ ತಾಯಿ ಹೇಳಿ. ನಾವು ನಮ್ಮ ಬೈಠಕಲ್ಲಿ ಹೇಳಿದ್ದಲ್ಲ, ನಮ್ಮ ಸಂಘ ಚಾಲಕರು, ನಮ್ಮ ಕಾರ್ಯವಾರ ಹೇಳಿದ ಘಟನೆ ಅಲ್ಲ. ಒಂದು ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ಮುಗ್ಧ ತಾಯಿ ಹೇಳಿರ್ತಕ್ಕಂಥ ಮಾತು. ನಾನು ಹೋದಾಗ ಈಗ 40-45 ವರ್ಷ ಆಗಿದೆ ಆ ಊರಿನಲ್ಲಿ ಸಂಘಕ್ಕೆ. ನಮ್ಮೂರಿಗೆ RSS ಬಂದು 30 ವರ್ಷ ಆಯ್ತಪ್ಪ. ಈ 30 ವರ್ಷದಲ್ಲಿ ನಿಧಾನಕ್ಕಾಗಿರೋ ದೊಡ್ಡ ಪರಿಣಾಮ ಏನಂದ್ರೆ, ನನ್ನಂತ ಅನೇಕ ಮನೆ ಮಕ್ಕಳು ಈ 3ರಿಂದಲೂ, ಸಿಗರೇಟಿಂದಲೂ, ಗುಟ್ಕಾದಿಂದಲೂ, ಜೂಜಿಂದಲೂ ಇವತ್ತು 100ಕ್ಕೆ 99% ಬಂದ್ಬಿಟ್ಟಿಲ್ಲ. ನನಗೆ ವಿಶ್ವಾಸ ಇದೆ, ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ಇನ್ನೊಂದಷ್ಟು ಜನ ಹೊರಗೆ ಬಂದ್ಬಿಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. RSS ಏನ್ ಪರಿಣಾಮ ಬೀರುತ್ತೆ ಅಂತ ಕೇಳಿದವ್ರಿಗೆ, RSS ಏನ್ ಮಾಡ್ತು ಅಂತ ಕೇಳಿದಂಥವ್ರಿಗೆ ಇದೊಂದು ಸಣ್ಣದಾಗಿರ್ತಕ್ಕಂಥ ಉದಾಹರಣೆ. ಈ ತರ 1000 ಸಂಗತಿಗಳನ್ನ ಹೇಳ್ತಾ ಇರ್ಬೋದು ಅಂತ, ಈ ತರ 1000 ಕೆಲಸಗಳನ್ನ ಹೇಳ್ತಾ ಇರ್ತಾರೆ. ಈ ತರ ಮಾಡ್ತಾ ಮಾಡ್ತಾ ಸಂಘ ಬೆಳೀತಾ ಬಂತು, ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ. ದೇಶಕ್ಕೆ ಯಾವಾಗ ಆಪತ್ತು ಬಂತ, ಮನುಷ್ಯ ನಿರ್ಮಿತ ಇರ್ಬೋದು, ಪ್ರಾಕೃತಿಕ ಇರ್ಬೋದು, ನೈಸರ್ಗಿಕ ಇರ್ಬೋದು, ಸಂಘ ಸ್ವಯಂ ಸೇವಕರು ಯಾರೋ ಹೇಳಬೇಕು ಅಂತ ಕಾಯ್ಲಿಲ್ಲ. ನಮಗ್ ಮೇಲ್ಗಡೆಯಿಂದ ಕೇಶವ ಕೃಪಾದಿಂದ ಫೋನ್ ಬರಬೇಕು, ನಾಗ್ಪುರದಲ್ಲಿ ಇರ್ತಕ್ಕಂಥ ರೇಷಿಂಬಾಗಿಂದ ಸಂಘದ ಕಾರ್ಯಾಲಯದಿಂದ ಫೋನ್ ಬರಬೇಕು, ಇಲ್ಲ. ಯಾಕಂದ್ರೆ ಸಂಘ ಅಲ್ಲಲ್ಲಿಯ ವ್ಯಕ್ತಿಗಳ ಮಧ್ಯದಲ್ಲಿ ಕರ್ತವ್ಯದ ಭಾವನೆಯನ್ನ ನಿರ್ಮಾಣ ಮಾಡ್ತು. ನನ್ನ ಪರಿಸರ ನಾನು ತೊಡಗ್ಕೋಬೇಕು, ನನ್ನ ಪರಿಸರ ನಾನು ತೊಡಗ್ಕೋಬೇಕು. 2002ನೇ ಇಸ್ವಿಯಲ್ಲಿ ಒರಿಸ್ಸಾದಲ್ಲಿ ಭೀಕರವಾಗಿರ್ತಕ್ಕಂಥ ಚಂಡಮಾರುತ ಯರಾಸ್ಮಾ ಅಂತಕ್ಕಂಥ ಒಂದು ತಾಲೂಕು, 20 ವರ್ಷದ ಹಿಂದಿನ ಘಟನೆ. ನಾವು ಒರಿಸ್ಸಾಕ್ಕೋಸ್ಕರ ಇಲ್ಲಿ ಬೆಂಗಳೂರಿನ ಈ ಭಾಗದಲ್ಲೂ ಕೂಡ ವಸ್ತುಗಳನ್ನ ಸಂಗ್ರಹ ಮಾಡಿ ಕಳಿಸ್ತೀವಿ. ಇಂಗ್ಲಿಷಲ್ಲಿ ಯರಾಸ್ಮಾ ಅಂದ್ರೆ ಎರೇಸ್ ಅನ್ನೋ ಶಬ್ದಕ್ಕೆ ಹತ್ರ. ಹಾಗೆ ಆ ತಾಲೂಕು ಕೂಡ ಚಂಡಮಾರುತದಲ್ಲಿ ಹತ್ರ ಎರೇಸ್ ಆಗ್ಬಿಟ್ಟಿತ್ತು. ತಾಲೂಕು ಕೂಡ ಎರೇಸ್ ಆಗ್ಬಿಟ್ಟಿತ್ತು. ಹೊರಗಡೆಯಿಂದ ವ್ಯಾನ್ಗಳು ಹೋಗುತ್ತೆ, ಸರ್ಕಾರದ ವ್ಯಾನ್ ಹೋದ್ರೆ ಆ ವ್ಯಾನ್ಗಳಿಗೆ ಆ ತಾಲೂಕು ಕೇಂದ್ರದ ಸರ್ಕಲ್ ನಲ್ಲಿ ಒಬ್ಬ ಹುಡುಗ ಕಾಣಿಸ್ತಾನೆ, 16-17 ವರ್ಷದ ಹುಡುಗ ಕಾಣಿಸ್ತಾನೆ. ಅವನಲ್ಲಿ ನಿಂತ್ಕೊಂಡಿದ್ದ ಚಂಡಮಾರುತದ ಮಧ್ಯದಲ್ಲಿ. ಚಂಡಮಾರುತ ಕಡಿಮೆ ಆಗಿತ್ತು, ಅದರ ಹಾನಿ ವ್ಯಾಪಕವಾಗಿತ್ತು. ಆ ಪೊಲೀಸ್ ಅಧಿಕಾರಿ ಅವನ ಹತ್ರ ಕೇಳ್ತಾನೆ, ನೀನ್ ಯಾಕೆ ನಿಂತ್ಕೊಂಡಿದ್ಯಾ ಅಂತ. ಆ ಕಾರ್ಯಕರ್ತ, ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ 1-2-3 ದಿವಸದಿಂದ ನೋಡಿದೆ ನಾನು, ಈ ಅಕ್ಕಿ ವ್ಯಾನ್ ಬಂದ್ರೆ ಅಕ್ಕಿ ವ್ಯಾನೇ ಒಂದು ಊರಿಗೆ ಹೋಗುತ್ತೆ, ಆಮೇಲೆ ಮ್ಯಾಚ್ ಬ್ಯಾಕ್ಸು ಕ್ಯಾಂಡಲ್ ಇರೋ ವ್ಯಾನ್ ಬಂದ್ರೆ ಅದು ಇನ್ನೊಂದು ಊರಿಗೆ ಹೋಗುತ್ತೆ. ಎಲ್ಲಾ ಊರಿಗೂ ಅಕ್ಕಿ ಹೋಗ್ಬೇಕು, ಎಲ್ಲಾ ಊರಿಗೂ ಎಲ್ಲಾ ಮನೆಗೂ 1-2 ಮ್ಯಾಚ್ ಬಾಕ್ಸ್ ಹೋಗ್ಬೇಕು, ಎಲ್ಲಾ ಊರಿಗೂ ಸ್ವಲ್ಪ ಬಟ್ಟೆ ಹೋಗ್ಬೇಕು. ಈ ತರ ಆಗ್ತಾ ಇಲ್ಲ. ಒಂದೊಂದು ಗಾಡಿ ಬಂದಂಗೆ ಅದೊಂದೊಂದು ಊರಿಗೆ ಹೋಗುತ್ತೆ. ಆ ಊರಿನವ್ರಿಗೆ ಅಕ್ಕಿ ಸಿಗ್ತಾ ಇದೆ, ಈ ಊರಿನವ್ರಿಗೆ ಬಟ್ಟೆ ಸಿಗ್ತಾ ಇದೆ, ಇನ್ನೊಂದು ಊರಿನವ್ರಿಗೆ ಸ್ಟೀಲ್ ಪಾತ್ರೆ ಸಿಗ್ತಾ ಇದೆ. ಈ ಎಲ್ಲವೂ ಸಿಕ್ಕಿದ್ರೆ ಮಾತ್ರ ಅಡುಗೆ ಮಾಡಕ್ಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಯಾವ್ಯಾವ ಊರಿಗೆ ಏನೇನು ಬೇಕು ಅಂತ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತಾ ಇದ್ದೀನಿ, ಅದನ್ನ ಜನ ಮಾಡ್ತಾ ಇದ್ದಾರೆ ಅಂತ. ಅವ್ನ ಕೈಯಲ್ಲಿ ಒಂದು ನೋಟ್ ಪುಸ್ತಕ ಇಟ್ಕೊಂಡು ನಿಂತಿದ್ದ. ಅರ್ಧಂಬರ್ಧ ಬಟ್ಟೆ ಹರಿದೋಗಿದೆ. ಪೊಲೀಸ್ ಅಧಿಕಾರಿಗೆ ಆಶ್ಚರ್ಯ ಆಗುತ್ತೆ, ನಾವು ಮಾಡ್ಬೇಕಾಗಿರೋ ಕೆಲಸ ಇವನ್ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ನೀನ್ ಯಾರಪ್ಪ ನೀನು ಅಂತ ಕೇಳ್ತಾ. ಆತ ತನ್ನ ಹೆಸರು ಹೇಳ್ಬಿಟ್ಟು ಹೇಳ್ತಾನೆ, ನಾನು ಈ ಊರಿನ RSS ಕಾರ್ಯಕರ್ತ.
ಅದೇ ನಿಮ್ಮ ಮನೆಯಲ್ಲಿ ಅಂತ ಕೇಳಿದ್ರೆ ಅವ್ನು ಸ್ವಲ್ಪ ದೂರದಲ್ಲಿ ತೋರಿಸ್ಬಿಟ್ಟು ಹೇಳ್ತಾನೆ, ನೋಡಿ ಅಲ್ಲಿ ಅದು ಚಂಡಮಾರುತದಲ್ಲಿ ಪೂರ್ತಿ ನಾಶ ಆಗಿದೆ. ನಿಮ್ಮ ಮನೆಯವರೆಲ್ಲ ಎಲ್ಲಿ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಎಲ್ಲರೂ ಚಂಡಮಾರುತದಲ್ಲಿ ಸತ್ತೋದ್ರು. ಮನೆಯವರೆಲ್ಲರೂ ತೀರ್ಕೊಂಡಿದ್ದಾರೆ, ಮನೆ ನಾಶ ಆಗಿದೆ, ಊರು ನಾಶ ಆಗಿದೆ, ಸ್ವಂತಕ್ಕೆ ಆತ ಸಂತ್ರಸ್ತ. ಇದರ ಮಧ್ಯದಲ್ಲಿ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಯಾವ ಗಾಡಿ ಯಾವ ಗ್ರಾಮಕ್ಕೆ ಹೋಗ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾನೆ ಅನ್ಸದೆ. ಆದ್ರೆ ತನ್ನನ್ನು ತಾನು ಸುಟ್ಕೊಂಡು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತಕ್ಕಂಥ ಪ್ರಯತ್ನ. ಗುಜರಾತ್ ಭೂಕಂಪ ಆಗುತ್ತೆ, ಮಾನಸಿ ಅಪಾರ್ಟ್ಮೆಂಟ್ ಅಂತಕ್ಕಂಥ ಒಂದು ದೊಡ್ಡ ಕಟ್ಟಡ ಅಹಮದಾಬಾದ್ ನಲ್ಲಿ. ಆ ಅಹಮದಾಬಾದ್ನ ಮಾನಸಿ ಅಪಾರ್ಟ್ಮೆಂಟ್ ನಲ್ಲಿ ಈಗಲೂ ಕೂಡ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ RSS ಹೆಸರಿನಲ್ಲೇ ಭಾರತ್ ಮಾತಾ ಪೂಜನೆ ಉತ್ಸವ ನಡೆಯುತ್ತೆ. ಜನವರಿ 26ಕ್ಕೆ, ಜನವರಿ 26ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಬಾಲಕರನ್ನೆಲ್ಲ ಸೇರಿಸ್ಕೊಂಡು ಆ 9ನೇ ಕ್ಲಾಸ್ 10ನೇ ಕ್ಲಾಸಿನ ಮುಖ್ಯ ಶಿಕ್ಷಕರು ಭಾರತ್ ಮಾತಾ ಪೂಜನೆ ಉತ್ಸವ ಮಾಡ್ತಾರೆ. 3:20-3:30ಕ್ಕೆ ಭೂಕಂಪ ಆಗುತ್ತೆ. ಗುಜರಾತ್ನ ಭೂಕಂಪ ನಮ್ಮೆಲ್ರಿಗೂ ಗೊತ್ತಿದೆ. ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಮಧ್ಯವಯಸ್ಕರು ಕೂಡ ಗುಜರಾತ್ ಭೂಕಂಪಕ್ಕೆ ನಾವು ಪರಿಹಾರ ಸಂಗ್ರಹ ಮಾಡಿ ಕಳಿಸಿದೀವಿ, ಹಣ ಸಂಗ್ರಹ ಮಾಡಿ ಕಳಿಸಿದೀವಿ. ಅವನ್ ಬಿಲ್ಡಿಂಗು ಮಾನಸಿ ಅಪಾರ್ಟ್ಮೆಂಟ್ಸ್ ಅರ್ಧಕ್ಕೆ ಮುರ್ಕೊಂಡು ಬೀಳುತ್ತೆ. ಬೇಸ್ಮೆಂಟ್ ಅಲ್ಲಿ ಇವ್ರು ಶಾಖೆ ಮಾಡ್ತಾ ಇರ್ತಾರೆ. ಎಲ್ಲರ ತರ, ಎಲ್ಲ ದೊಡ್ಡ ದೊಡ್ಡವ್ರ ತರ ಇವರು ಕೂಡ ಓಡೋಗಿ ಮನೆ ಸೇರ್ಕೋಬೋದಾಗಿತ್ತು. ಆದ್ರೆ ಆ 9ನೇ ವಯಸ್ಸಿನ ಹುಡುಗ ತನ್ನ ಜೊತೆ ಇರ್ತಕ್ಕಂಥ 8 ಜನ ಬಾಲಕರನ್ನ ಮಾತಾಡಿಸ್ಬಿಟ್ಟು, ಈಗಂತೂ ಬೀಳೋದಂತೂ ಬಿದ್ದೋಯ್ತು, ಇನ್ನು ಬೀಳಲ್ಲ, ಈಗ ಬಿದ್ದಿರೋದ್ರ ಮಧ್ಯದಲ್ಲಿರೋ 4 ಜನರನ್ನ ಪಾರು ಮಾಡೋಣ ಅಂತ ಹೇಳಿ ಪೊಲೀಸ್ನವ್ರು ಬರಕ್ಕಿಂತ ಮುಂಚೆ, ಆಗಿನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿ, SDRF, NDRF ಇವೆಲ್ಲ ಸರ್ಕಾರಗಳು ಬದಲಾಗಿದ್ದಾವೆ. ಇವತ್ತು ತುಂಬಾ ಪರಿಣತಿಕರಿದ್ದಾರೆ. ಆಗ ಅದು ಯಾವುದೂ ಇರಲಿಲ್ಲ. ಪೊಲೀಸ್ನವ್ರು ಬರೋದ್ರೊಳಗೆ 19-20 ಜನರನ್ನ ಬಚಾಯಿಸ್ತಾರೆ. ಎಷ್ಟು ದೊಡ್ಡವ್ರು ಇವರು ಅಂತ ಕೇಳಿದ್ರೆ, ಮುಖ್ಯ ಶಿಕ್ಷಕ 9ನೇ ಕ್ಲಾಸ್ನವನು, ಅವನ ಜೊತೆಗೆ ಇರ್ತಕ್ಕಂಥ ಬಾಲಕ ಸ್ವಯಂ ಸೇವಕರು. ಭಾರತ್ ಮಾತಾ ಪೂಜನ ಅಂದ್ರೆ ಫೋಟೋಗೊಂದಷ್ಟು ಹೂ ಹಾಕೋದಲ್ಲ. ಭಾರತ್ ಮಾತಾ ಪೂಜನ ಅಂತ ಹೇಳಿದ್ರೆ ಫೋಟೋಕ್ ಪುಷ್ಪಾಂಜಲಿ ಮಾಡ್ತಾ 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 ದೇಶದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಪ್ರೀತಿಸೋದು. ಬರೀ ಫೋಟೋಕ್ ಪುಷ್ಪಾಂಜಲಿ ಮಾಡೋದಲ್ಲ, ದೇಶ ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲರನ್ನೂ ಪೂಜಿಸಂತದ್ದ ಮಾಡ್ತಾರಂತಲೇ. ಈ ತರದ ಸಾವಿರ ಉದಾಹರಣೆಗಳನ್ನ ನಾವು ನಿಮ್ಗೆ ಹೇಳ್ಬೋದು. ಈಗ ಹೇಳ್ಬೇಕು, 4 ವಾರದ ಹಿಂದಿನ ಗಟ್ಟೆ ಹೇಳ್ಬೇಕು ಅಂದ್ರೆ, ಉತ್ತರಾಖಂಡ್ ನಲ್ಲಿ ಇತ್ತೀಚೆಗೆ ಮೊಬೈಲ್ ಬಂದಿರೋದ್ರಿಂದ ಎಲ್ಲಾದ್ರದ್ದು ವಿಡಿಯೋ ಸಿಗುತ್ತೆ. ಮುಂಚೆ ಪೇಪರ್ನವ್ರು ಹೋಗ್ಬೇಕಾಗಿತ್ತು ಆ ತರದ ವಿಡಿಯೋ ತೆಗಿಯಕ್ಕೆ. ಧರಾಲಿ ಅಂತಕ್ಕಂಥ ಗ್ರಾಮ ಕೊಚ್ಕೊಂಡು ಹೋಗುತ್ತೆ. ನೀವು ನೋಡಿದಿರಿ, ಉತ್ತರಕಾಶಿ ಜಿಲ್ಲೆಯಲ್ಲಿ ಧರಾಲಿ ಅಂತಕ್ಕಂಥ ಗ್ರಾಮ ಕೊಚ್ಕೊಂಡು ಹೋಗುತ್ತೆ. ಆ ಧರಾಲಿ ಗ್ರಾಮಕ್ಕೆ ಅನಿವಾರ್ಯವಾಗಿ ಸರ್ಕಾರ ಪ್ರವೇಶ ಮಾಡಕ್ 3 ದಿನ ಆಗುತ್ತೆ. ಅನಿವಾರ್ಯ, ಏನು ಮಾಡಕ್ ಆಗಿರಲಿಲ್ಲ. ಮುಖ್ಯಮಂತ್ರಿ ಬಹಳ ಸಾಹಸ ಮಾಡಿ ಅವತ್ತು ಸಾಯಂಕಾಲ ಇಳಿತ. ಮಧ್ಯಾಹ್ನ 11-11:30 ಆಗಿತ್ತು. ನಾನು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದಾಗ ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲೂ ಇಳಿಯಕ್ ಆಗ್ತಾ ಇಲ್ಲ, ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. 5 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು, ಇಲ್ಲ ಇಳಿದಿದ್ದೀನಿ, ಬಟ್ ಇಳಿದಿರೋನ್ ನಾನೊಬ್ನೇ, ನಾನು ಏನೂ ಮಾಡಕ್ಕಾಗಲ್ಲ, ಬಟ್ ಇಲ್ಲೇ ಇರ್ತೀನಿ ಇವತ್ತು ರಾತ್ರಿ ಅಂತ ಹೇಳಿದ್ರು ಅಂತ. ಆ ಧರಾಲಿ ಅಂತಕ್ಕಂಥ ಗ್ರಾಮಕ್ಕೆ ಸರ್ಕಾರ ಪ್ರವೇಶ ಮಾಡೋದು ಇಷ್ಟು ಕಷ್ಟ. 3.5 ಕಿಲೋಮೀಟರ್ ಮಣ್ಣು ಜರ್ಕೊಂಡ್ ಬಂದ್ಬಿಟ್ಟಿತ್ತು. ಅದನ್ನ ದಾಟ್ಕೊಂಡು ನಡ್ಕೊಂಡು ಬರ್ಬೇಕಾಗಿತ್ತು ಪೊಲೀಸ್ನವರು ಮತ್ತು ರೆವಿನ್ಯೂ ಆಫೀಸರ್ಸ್. ಬಹಳ ಕಷ್ಟಪಟ್ಟು ಮುಖ್ಯಮಂತ್ರಿ ಅಲ್ಲಿ ಲ್ಯಾಂಡ್ ಆಗ್ತಾರ ಅಂತಲೇ. ಆದ್ರೆ ಮುಖ್ಯಮಂತ್ರಿ ಲ್ಯಾಂಡ್ ಆಗಕ್ಕೆ ಬಹಳ ಕಷ್ಟ ಆಗುವಂತ ಜಾಗದಲ್ಲಿ ಆ ಎಲ್ಲಿ ಆಪತ್ತು ನಡೆದಿತ್ತಲ್ಲ, ಆ ಏರಿಯಾದಲ್ಲಿ ಇರ್ತಕ್ಕಂಥ ಸ್ವಯಂ ಸೇವಕರು ತಮ್ಮ ದುಃಖ ದೊಡ್ಡದು ಅಂತ ಅನ್ಕೊಳ್ಳಿಲ್ಲ. ಕೇಶವ್ ಕುಮಾರ್ ತರದ್ದೇ, ಹರೀಶ್ ಬಾಬು ತರದವರೇ ಒಬ್ರು ಸಂಘ ಚಾಲಕರಲ್ಲಿ, ವಿಭಾಗ ಸಂಘ ಚಾಲಕರು. ಆ ವಿಭಾಗ ಸಂಘ ಚಾಲಕರು ಅದೇ ಪರಿಸರದಲ್ಲಿ ಇದ್ದವ್ರು. ಅವ್ರು ನಡಿಯಕ್ ಸಾಧ್ಯ ಇತ್ತು, ನಡ್ಕೊಂಡು ಪರಿಹಾರ ಕೆಲಸದಲ್ಲಿ ತೊಡಗಕ್ಕೆ ಸಾಧ್ಯ ಇತ್ತು. ಅಕ್ಕಿ ಮೂಟೆ ಹೊತ್ಕೊಂಡು ವಿಭಾಗ ಸಂಘ ಚಾಲಕರು ಮನೆಗೆ ಹೋಗ್ಬಿಟ್ಟು ಪರಿಹಾರ ಶಿಬಿರಕ್ಕೆ ಅಕ್ಕಿ ಕೊಡುವಂತ ಕೆಲಸ ಮಾಡ್ತಾರೆ. ವಿಭಾಗ ಸಂಘ ಚಾಲಕರು, ಅಲ್ಲಿನ ವಿಭಾಗ ಸಂಘ ಚಾಲಕರು ಹತ್ರ 12 ಮೂಟೆ ಸಣ್ಣ ಚೀಲ ಅಕ್ಕಿನ ಹೊತ್ಕೊಂಡು ಆ ಜಾಗಕ್ಕೆ ಕೊಡ್ತಾರೆ ಅಂತಾನೆ. ನಾನೇನಾದ್ರೂ ಮಾಡ್ಬೇಕು, ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ನಮಗ್ ಚೆನ್ನಾಗ್ ಗೊತ್ತು ಅಂತಾನೆ. ಸ್ಕೂಲಲ್ಲಿ ಟೀಚರ್ ಇಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಇಲ್ಲ, ಟೀಚರ್ ಅಪಾಯಿಂಟ್ ಮಾಡ್ತಾ ಇಲ್ಲ, MLA ಬೈ, ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಬೈ, ಸರ್ಕಾರಕ್ಕೆ ಬೈತಾ ಇರೋ. ಆದ್ರೆ ಆ ತಾಯಿಗೆ ಬೈತಾ ಇರೋ ಒಳಗೆ ಇಷ್ಟು ಗೊತ್ತಾಗೋದಿಲ್ಲ, ನಂದು ಡಿಗ್ರಿ ಆಗಿದೆ, ನಾನೇ 2 ಗಂಟೆ ಆ ಸ್ಕೂಲಲ್ಲಿ ಟೀಚರ್ ಸಿಗೋವರೆಗೂ ಪಾಠ ಮಾಡ್ಬೋದು ಅಂತ ಆ ತಾಯಿಗೆ ಅನ್ಸೋದೇ ಇಲ್ಲ, ಅಥವಾ ಆ ವ್ಯಕ್ತಿಗೆ ಅನ್ಸೋದೇ ಇಲ್ಲ. ಯಾರು MLAಗೆ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ, ಸರ್ಕಾರಕ್ಕೆ ಬೈತಾನೆ ಇರ್ತಾರೆ. ಸಂಘದ ಕಾರ್ಯಕರ್ತರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ಊರಲ್ಲಿ ಮದುವೆ ಆಗಿ ಬಂದಿರತಕ್ಕಂಥ ಎಲ್ಲ ಹೆಣ್ಮಕ್ಳು ಒಂದು ಮೀಟಿಂಗ್ ಸೇರಿಸಿದ್ರು. 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೀವಿ, ಟೀಚರ್ ಸಿಗ್ತಾ ಇಲ್ಲ, ನೀವೆಲ್ಲರೂ ಡಿಗ್ರಿ ಓದಿರೋರು, ಸರ್ವೆ ಮಾಡೇ ಸೇರಿಸ್ತಾ ಇದೀವಿ ಅಂತ ಹೇಳಿದ್ರಿ. 28 ಜನ ಹೆಣ್ಮಕ್ಳು ಮದುವೆ ಆಗ ಊರಿಗೆ ಬಂದಿದ್ದ. 28 ಜನ ಹೆಣ್ಮಕ್ಳು ಮದುವೆ ಆಗಿ ಊರಿಗೆ ಬಂದಿದ್ದಾರೆ, ರೈತಾಪಿ ಕುಟುಂಬದವರು. ಹೀಗಾಗಿ ಬೇರೆ ಏನು ಉದ್ಯೋಗ ಇಲ್ಲ, ನೀವು ಊರಿನಲ್ಲಿ ಸ್ಕೂಲ್ಗೋಸ್ಕರ 2 ಗಂಟೆ ಸಮಯ ಕೊಡ್ಬೋದಾ ಅಂತ ಕೇಳಿದ್ರು. ಎಲ್ಲ ತಾಯಂದ್ರು ಖುಷಿಯಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೇ ಕಾರ್ಯಕರ್ತರು ಅವ್ರನ್ನ ಡಿವೈಡ್ ಮಾಡಿದ್ರು. ಕನ್ನಡ ಕಲಿಸ್ಬೋದಾಗಿರೋರು ಎಷ್ಟು ಜನ, ಇಂಗ್ಲಿಷ್ ಕಲಿಸ್ಬೋದಾಗಿರೋರು ಎಷ್ಟು, ಮ್ಯಾಥಮೆಟಿಕ್ಸ್ ಕಲಿಸ್ಬೋದಾಗಿರೋರು ಎಷ್ಟು, ಸೈನ್ಸ್ ಕಲಿಸ್ಬೋದಾಗಿರೋರು ಎಷ್ಟು, ವಿಂಗಡಣೆ ಮಾಡಿದ್ರು. ಎಲ್ಲಾ ಸಬ್ಜೆಕ್ಟ್ಗೂ 2-3 ಸಿಕ್ಕಿದ್ರು, ಕೆಲವು 5-6 ಜನ ಸಿಕ್ಕಿದ್ರು. ಅವರೆಲ್ಲರಿಗೂ ವಾರದ ಕ್ಲಾಸ್ಗಳನ್ನ ಅಲಾಟ್ ಮಾಡಿದ್ರು. ಟೀಚರ್ ಅಪಾಯಿಂಟ್ ಆಗ್ಬೇಕು,
ಹಕ್ಕದು ನಮ್ದು. MLA ಹತ್ರ ಜಗಳಾಡೋದು, ಜಿಲ್ಲಾ ಪಂಚಾಯತ್ ಮೆಂಬರ್ ಹತ್ರ ಜಗಳಾಡೋದು, ಸರ್ಕಾರದ ಹತ್ರ ಜಗಳಾಡೋದು ತಪ್ಪಲ್ಲ ಅಲ್ಲ. ಆದ್ರೆ ಅವ್ರ ಹತ್ರ ಬರೀ ಜಗಳಾಡ್ತಾರೆ, ನಾವು ಕೈ ಚೆಲ್ಲಿ ಕೂತ್ಕೊಳ್ಳೋದು ಇದು ಸಂಘ ಅಲ್ಲ, ಇದು ಭಾರತ ಅಲ್ಲ. ಅವ್ರ ಹತ್ರ ಜಗಳಾಡ್ತಾ ಇರ್ಬೇಕು ಟೀಚರ್ ಅಪಾಯಿಂಟ್ಮೆಂಟ್ಗೆ. ಆದ್ರೆ ಅಷ್ಟೊತ್ತು ಸ್ಕೂಲ್ ಹೋಗ್ತಾ ಇರೋ ಮಕ್ಕಳು ಯಾರ ಮಕ್ಕಳು? ನಮ್ಮನೆ ಮಕ್ಕಳು. ಬೈದ್ರ ಮಕ್ಕಳು ವಿದ್ಯಾವಂತರಾಗೋದಿಲ್ಲ. ನಮ್ಮೂರಿನ 28 ಜನ ಹೆಣ್ಮಕ್ಳು ಮದುವೆಯಾಗಿ ಬಂದಿರೋರು ಡಿಗ್ರಿ ಓದೋರಿದ್ದಾರೆ. ಆ ಮಾತೆಯವ್ರನ್ನ ಸ್ಕೂಲಿಗೆ ತೊಡಗಿಸಿದ್ರು. 5-6 ವರ್ಷ ಸ್ಕೂಲ್ ಅದೇ ತರ ನಡೀತು. ಟೀಚರ್ಗಳು ಒಬ್ಬೊಬ್ಬರೇ ಅಪಾಯಿಂಟ್ ಆಗ್ತಾ ಇದ್ರು. ಯಾವ ಲ್ಯಾಂಗ್ವೇಜ್, ಯಾವ ಭಾಷೆ, ಯಾವ ವಿಷಯದ ಟೀಚರ್ ಅಪಾಯಿಂಟ್ ಆಗ್ತಾ ಇದ್ರು ಅವ್ರಿಗೆ ರಜಾ ಕೊಡ್ತಿದ್ರು ಆ ಟೀಚರ್ಗಳು. ಕೆಲವು ಮಾತೆಯರು 5 ವರ್ಷದ ಕಾಲ ದಿನ ಹೋಗಿ 2 ಗಂಟೆ 3 ಗಂಟೆ ಕೆಲಸ ಮಾಡ್ತಿದ್ರು. ಸಂಘ ಎಲ್ಲಿ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದು ನನ್ನ ಕರ್ತವ್ಯ ಅಂತ ಅನ್ಕೊಂಡು ಮಾಡ್ತು. ಅದನ್ನ ಪ್ರಶಸ್ತಿಗೋಸ್ಕರ ಮಾಡ್ಲಿಲ್ಲ, ಅದನ್ನ ಪ್ರಶಂಸೆಗೋಸ್ಕರ ಮಾಡ್ಲಿಲ್ಲ, ಅದನ್ನ ಪದವಿಗೋಸ್ಕರ ಮಾಡ್ಲಿಲ್ಲ. ಅದನ್ನ ಪ್ರಶಂಸೆ ಮಾಡಿದ್ರು, ಪರಿಹಾರ ಮಾಡಿದ್ರು, ಕಾಣೆ ಆಗ್ಬಿಟ್ರು. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಹೆಸರು ನನಗೂ ಈಗ ದರಾಲಿಯಲ್ಲಿ ಅಕ್ಕಿ ಮೂಟೆ ಹೊತ್ಕೊಂಡು ಬಂದಿರತಕ್ಕಂಥ ವಿಭಾಗ ಸಂಘ ಚಾಲಕರ ಮುಖ ನನಗೆ ಚೆನ್ನಾಗಿ ಪರಿಚಯ ಇದೆ, ಆದ್ರೆ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಮಾನತಿ ಅಪಾರ್ಟ್ಮೆಂಟ್ ನಲ್ಲಿ 9ನೇ ಕ್ಲಾಸಿನ ಹುಡುಗ, ಯಾಕಂದ್ರೆ ನಾನಾಗಿ ಇಲ್ಲೇ ಬೆಂಗಳೂರಲ್ಲೇ ಪ್ರಚಾರಕ್ಕಾಗಿದ್ದೆ. ಆ ಇಡೀ ಘಟನೆ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಹುಡುಗ ಯಾರು, ಅವನ ಹೆಸರು ನಮಗ್ ಗೊತ್ತಿಲ್ಲ. ಯರಾತ್ಮ ತಾಲೂಕಲ್ಲಿ ಸ್ವಯಂ ಸೇವಕ ಆ ಹುಡುಗ, ಅವನ ಯಾಕಂದ್ರೆ ಇವ್ರು ಯಾರು ಹೆಸರಿಗೋಸ್ಕರ ಮಾಡ್ಲಿಲ್ಲ. ಸಂಘ ತನ್ನ ಪ್ಯೂರಿಟಿ ಆಫ್ ಪರ್ಪಸ್ ಅಂತ ಹೇಳಿದ್ನಲ್ಲ, ಪ್ಯೂರಿಟಿ ಆಫ್ ಪ್ರಾಕ್ಟೀಸ್ ಅಂತ ಹೇಳಿದ್ನಲ್ಲ, ಆ ಪ್ಯೂರಿಟಿ ಆಫ್ ಪರ್ಪಸ್, ಪ್ಯೂರಿಟಿ ಆಫ್ ಪ್ರಾಕ್ಟೀಸ್ ಯಾವುದು ಅಂತ ಕೇಳಿದ್ರು ಇದೆ. ನನಗೆ ಹೆಸರು ಬೇಕು, ನನಗೆ ಪ್ರಶಸ್ತಿ ಬೇಕು, ನನಗೆ ಪ್ರಶಸ್ತಿ ಬೇಕು, ಏನು ಹೇಳಲಿ. ಹಾಗೆ ಸಂಘದ ಹಾಡಲ್ಲಿ ಹೇಳಿದ್ರು, ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ ಅಂತ ಹಾಡ್ರಿ. ಶಾಖೆಯಲ್ಲಿ ಇದನ್ನ ಕಾರ್ಯಕರ್ತರು ಬಾಲಕರು ಹೇಳ್ತಾ ಹೋದ್ರು. 2 ಸಾಲುಗಳನ್ನ ಅದೇ ಪದ್ಯದಲ್ಲಿ ಹೇಳಿದ್ರು ಅಂತಲೇ. ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ. ಮೊದಲನೇದು ಹೇಳಿದ್ರು, ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ. ಹಾಗೆ ಅದೇ ಪದ್ಯದಲ್ಲಿ ಇನ್ನೊಂದು ಸಾಲಿನಲ್ಲಿ ಹೇಳಿದ್ರು, ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ. ಹೇಳೋದು ಮತ್ತು ಮಾಡೋದು ಇವೆರಡರ ಪ್ರಾಮಾಣಿಕರಾಗ್ಬೇಕು ಅಂತ ಹೇಳಿದ್ಮೇಲೆ ನಾವು ಪ್ರಾಮಾಣಿಕರಾಗ್ಬೇಕು. ದೇಶಭಕ್ತರಾಗ್ಬೇಕು ಅಂತ ಹೇಳಕ್ಕಿಂತ ಜೊತೆಗೆ ನಾವು ದೇಶಭಕ್ತರಾಗಿರ್ಬೇಕು. ಇನ್ನೊಬ್ಬರಿಗೆ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಹೇಳುವಾಗ ನಾನು ಪರಿಸರ ಸಂರಕ್ಷಣೆ ಮಾಡ್ತಾ ಇರಬೇಕು. ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ. ಹಾಗೆ 2ನೇದು ಹೇಳಿದ್ರು, ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ. ಎಲ್ಲ ಕ್ಷೇತ್ರಗಳಲ್ಲೂ ಸಂಘ ಹರಡ್ಕೊಳ್ತೇವೆ. ನಾನು ಅದರ ವಿವರಕ್ಕೆ ಹೋಗೋದಿಲ್ಲ ಅಂತ. ಆದ್ರೆ ಈ ಹರಡ್ಕೊಳ್ತಾ ಇರಬೇಕಾದ್ರೆ ಸಂಘ ವಿರೋಧವನ್ನು ಎದುರುತ್ತಿಲ್ವಾ ಅಂತ ಕೇಳಿದ್ರೆ, ಅನೇಕ ಸಂದರ್ಭಗಳಲ್ಲಿ ತಪ್ಪು ಕಲ್ಪನೆ ಕಾರಣಕ್ಕೆ, ಅನೇಕ ಸಂದರ್ಭದಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್, ಸ್ಥಾಪಿತ ಹಿತಾಸಕ್ತಿಗಳ ಕಾರಣಕ್ಕೆ ಸಂಘ ರಾಜಕೀಯ ಕ್ಷೇತ್ರ ಕೂಡ ಬದಲಾಗಬೇಕು, ಧಾರ್ಮಿಕ ಕ್ಷೇತ್ರ ಕೂಡ ಬದಲಾಗಬೇಕು, ಸೇವಾ ಕ್ಷೇತ್ರ ಕೂಡ ಬದಲಾಗಬೇಕು, ಕಾರ್ಮಿಕ ಕ್ಷೇತ್ರ ಕೂಡ ಬದಲಾಗಬೇಕು. ಸಂಘ ಎಲ್ಲ ಕಡೆ ಪ್ರವೇಶ ಮಾಡ್ತಾ ಹೋಯ್ತು ಅಂತ. ಒಂದು ಸಿದ್ಧಾಂತಕ್ಕೆ, ಒಂದು ವಿಚಾರಕ್ಕೆ, ಒಂದು ಆಚರಣೆಗೆ ಬದ್ಧರಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಜಯಿಸ್ಬೇಕು. ಅವರು ಆಚರಣೆ ಮಾಡ್ತಾ ಹೋಗ್ತಾನೆ. ಹಾಗೆ ಅಲ್ಲೊಂದಷ್ಟು ಜನ ಸ್ಥಾಪಿತರಾಗಿದ್ರು. ಲೇಬರ್ ಯೂನಿಯನ್ಗಳಲ್ಲಿ ಕಮ್ಯುನಿಟರು ಸ್ಥಾಪಿತರಾಗ್ಬಿಟ್ಟಿದ್ರು. ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನಗಳು ಚೆನ್ನಾಗಿ ಆಗ್ಬೇಕು, ಅಲ್ಲಿ ಕೆಲವರು ಸ್ಥಾಪಿತರಾಗ್ಬಿಟ್ಟಿದ್ರು. ಚೆನ್ನಾಗಿ ಆಗ್ಬೇಕು, ಬದಲಾವಣೆ ಆಗಕ್ಕೆ ಶುರು ಆದಾಗ ಯಾರ ಇಂಟ್ರೆಸ್ಟ್ಗಳು ಹರಡ್ತಾ ಇತ್ತೋ ಅವ್ರುಗಳು ವಿರೋಧ ಮಾಡಕ್ ಆರಂಭ ಮಾಡಿದ್ರು. ಕೆಲವು ವಿಚಾರಗಳು ಅವು ಅರಾಜಕ ವಿಚಾರಗಳು, ಅನಾರ್ಕಿಸ್ಟ್ಗಳು, ಅದು ವಾಮಪಂಥಿ ವಿಚಾರಧಾರೆ ಇರ್ಬೋದು, ಸೋಷಿಯಲಿಸ್ಟ್ ವಿಚಾರಧಾರೆ ಇರ್ಬೋದು, ಈ ತರದ ಅನೇಕ ವಿಚಾರಧಾರೆಗಳು ಅವರು ವಿರೋಧ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಕೆಲವರು ತಮ್ಮ ವಿರೋಧವನ್ನು ವಿಪರೀತಕ್ಕೆ ತಗೊಂಡೋದ್ರು. ಆ ವಿಪರೀತಕ್ಕೆ ತಗೊಂಡೋದಾಗ್ಲೂ ಕೂಡ ಸಂಘ ವಿಚಲಿತ ಆಗ್ಲಿಲ್ಲ ಅಂತ. ಲೆಟ್ ದ ಸ್ಟಾರ್ಮ್ ಪಾಸ್ ಅಂತಕ್ಕಂಥ ಇಂಗ್ಲಿಷಲ್ಲಿ ಒಂದು ವಾಕ್ಯ ಇದೆ. ಲೆಟ್ ದ ಸ್ಟಾರ್ಮ್ ಪಾಸ್, ಸ್ವಲ್ಪ ಗಾಳಿ ಹೊರಟೋಗ್ಲಿ, ಬಿರುಗಾಳಿ ಬೀಸ್ಬಿಡ್ಲಿ ಒಂದ್ಸಲ ಅಲ್ಲ, ನಾವು ಇಲ್ಲೇ ಸ್ಥಿರವಾಗಿರೋಣ. ಲೆಟ್ ದ ಸ್ಟಾರ್ಮ್ ಪಾಸ್. ಸಂಘದ 48ರ ನಿಷೇಧವನ್ನ ಅರಗಿಸ್ಕೊಂಡ ನಾವು, 75ರ ನಿಷೇಧವನ್ನ ಅರಗಿಸ್ಕೊಂಡ ನಾವು, 92ರ ನಿಷೇಧವನ್ನಂತೂ ಆರಾಮಾಗಿ ಅರಗಿಸ್ಕೊಂಡ. ಇವತ್ತು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ, ಇಂಥವ್ರು ಪ್ರಧಾನಮಂತ್ರಿ ಆದ್ರೆ ಅವ್ರು ಮೊದಲನೇ ದಿನ RSS ಬ್ಯಾನ್ ಮಾಡ್ತಾರೆ. ಯಾರ್ಯಾರೋ ಬ್ಯಾನ್ ಮಾಡಕ್ಕಾಗಿಲ್ಲ, ಮುಂದಿನವರೆಲ್ಲ ಬ್ಯಾನ್ ಮಾಡ್ತಾರೆ. 48ರ ನಿಷೇಧದ ಸಂದರ್ಭದಲ್ಲಿ ನಮ್ಮ ಮೇಲೆ ಹಿಂಸೆ ಕೂಡ ನಡೀತು. ರೋಡ್ನಲ್ಲಿ ಹಿಂಸೆ ನಡೀತು. ಜಾತಿ ಕಾರಣಕ್ಕೆ, ಭಾಷೆ ಕಾರಣಕ್ಕೆ, ಗಾಂಧೀಜಿ ಮೇಲಿದ್ದಂತ ಶ್ರದ್ಧೆ ಕಾರಣಕ್ಕೆ, ಸಂಘದ ಮೇಲೆ ನಡೀತಾ ಇದ್ದಂತ ಅಪಪ್ರಚಾರದ ಕಾರಣಕ್ಕೆ, ಮತ್ತು ಸಂಘ ಕೂಡ ತುಂಬಾ ದುರ್ಬಲ ಆಗಿತ್ತು, ಶೈಶವಾವಸ್ಥೆ. ಆ ಕಾರಣಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಬೆಳಗಾವಿಯಲ್ಲಿ, ಬಿಜಾಪುರದಲ್ಲಿ, ಧಾರವಾಡದಲ್ಲಿ, ಇನ್ನು ಈ ಭಾಗದಲ್ಲಿ ಸಂಘ ಬೆಳೆದಿರಲಿಲ್ಲ. ಆ ಎಲ್ಲ ಭಾಗದಲ್ಲಿ ವಿಪರೀತ ಹಲ್ಲೆಗಳು ಕೂಡ ನಡೀತು. ದಿಲ್ಲಿಯಲ್ಲಿ, ಸೋಲಾಪುರದಲ್ಲಿ, ಕೊಲ್ಲಾಪುರದಲ್ಲಿ ತುಂಬಾ ಹಲ್ಲೆ ನಡೀತು. 75ರ ಸಂದರ್ಭದಲ್ಲಿ ಯಾರು ನಮ್ಮ ಮೇಲೆ ಹಲ್ಲೆ ನಡೆಸಕ್ಕಾಗಲಿಲ್ಲ, ಕೇವಲ ಸರ್ಕಾರ ಮಾತ್ರ ಮಾಡ್ತು. ಸಮಾಜ ನಮ್ಮನ್ನು ಸ್ವೀಕಾರ ಮಾಡಾಗಿತ್ತು, ಕೇವಲ ಸರ್ಕಾರ, ಅವತ್ತಿದ್ದಂತ ಇಂದಿರಾ ಗಾಂಧಿ ಸರ್ಕಾರ ಮಾತ್ರ ನಮ್ಮನ್ನು ವಿರೋಧ ಮಾಡಿತು. ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ಆದ್ರೆ ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಈಗಲೂ ಕುಂಟ್ಕೊಂಡು ನಡೀತಾ ಇದ್ದಾರೆ.
ಈಗಲೂ ಕೋಲ್ ಹಿಡ್ಕೊಂಡು ನಡೀತಾ ಇದ್ದಾರೆ. ಯಾವಾಗ 75 ಯೋಚನೆ ಮಾಡಿ, 75ರಿಂದ 2025 50 ವರ್ಷಗಳ ನಂತರ, 50 ವರ್ಷಗಳ ನಂತರ ಇವತ್ತು ಶಿವಮೊಗ್ಗದಲ್ಲಿ, ಮಂಗಳೂರಿನಲ್ಲಿ, ಕಾಸರಗೋಡಿನಲ್ಲಿ, ಕೇರಳದಲ್ಲಿ, ಧಾರವಾಡದಲ್ಲಿ ಇವತ್ತು ಅವತ್ತಿನ ಪೊಲೀಸ್ ಬ್ರುಟಾಲಿಟಿಯನ್ನ ಸಹಿಸಿಕೊಂಡಿರ್ತಕ್ಕಂಥ ಸ್ವಯಂ ಸೇವಕರು ಇವತ್ತು ಸಂಘದ ಕಾರ್ಯಕರ್ತರು, ಇವತ್ತು ಸಂಘದ ಕಾರ್ಯ ನಮ್ಮ ನಡುವೆ ಇದ್ದಾರೆ. ಹಾಗಾಗಿ ನಾನು ಹೆಸರು ಹೇಳಕ್ ಹೋಗೋದಿಲ್ಲ ಅಂತಲೇ, ಅವ್ರಿಗೆ ಇಷ್ಟ ಆಗೋದಿಲ್ಲ ನೀವ್ಯಾಕೆ ನಮ್ಮ ಹೆಸರು ಹೇಳಿದ್ರೆ ಅಂತ ಹೇಳ್ತಾರೆ. ಇವತ್ತು ಕೋಲ್ ಹಿಡ್ಕೊಂಡು ನಡೀತಾರೆ ಕೆಲವರು, ಇವತ್ತು ಕುಂಟ್ತಾನೆ ನಡೀತಾರೆ. ಪೊಲೀಸರ ಹಲ್ಲೆನ ಎದುರಿಸ್ಬೇಕಾಯ್ತು, ಸಂಘ ವಿಚಲಿತ ಆಗ್ಲಿಲ್ಲ. 92ರಲ್ಲಿ ಅಯೋಧ್ಯೆಯಲ್ಲಿದ್ದಂತ ವಿವಾದಿತ ಕಟ್ಟಡವನ್ನ ಧ್ವಂಸ ಮಾಡಿದಾಗ ರಾಮ ಭಕ್ತರು, ಅವಾಗ್ಲೂ ಇದಕ್ಕೆಲ್ಲ ಸಂಘ ಕಾರಣ ಅಂತ ಸರ್ಕಾರ ನಿಷೇಧ ಹಾಕ್ತು. ನಿಷೇಧ ಮಾಡಿದ ಸರ್ಕಾರಕ್ಕೂ ಗೊತ್ತಿಲ್ಲ, ಅದನ್ನ ಜಾರಿಗೆ ತರಬೇಕಾಗಿದ್ದಂತ ಪೊಲೀಸರಿಗೂ ನೆನಪಿರ್ಲಿಲ್ಲ, ಜನಕ್ಕೆ ಯಾರಿಗೂ ಗೊತ್ತೇ ಇರಲಿಲ್ಲ. ಕೇಶವ ಕೃಪಾತ್ ಪಕ್ಕದ ಮನೆಯಲ್ಲಿ ಎಲ್ಲರೂ ಕಾರ್ಯಕರ್ತರಿದ್ರು, ದಿನ ಬೆಳಿಗ್ಗೆ ಬಂದು ಹೋಗ್ತಿದ್ರು, ಮಲ್ಕೊಳ್ಳೋದನ್ನ ಮಾತ್ರ ಅಲ್ಲಿ ಪಕ್ಕದಲ್ಲಿ ಮಲ್ಕೊಳ್ತಾ ಇದ್ರು, ಯಾರಿಗೂ ಗೊತ್ತಿರ್ಲಿಲ್ಲ ನಿಷೇಧ. ಇವತ್ತು ಸಂಘದ ಸ್ವೀಕಾರ್ಯತೆ ಎಷ್ಟಿದೆ, ಇನ್ಯಾರಿಗೂ ನಿಷೇಧ ಮಾಡುವಂತ ಧೈರ್ಯ ಬರ್ಲಿಕ್ಕಿಲ್ಲ. ಇವತ್ತು ಮಾಡದೇ ಇಲ್ಲ ಅಂತ ಹೇಳಲ್ಲ ನಾನು ಅಂತಲೇ, ಯಾಕಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ತರದ ರಾಜರು ಜಗತ್ನಲ್ಲಿ ಅವಾಗ ಪ್ರತ್ಯಕ್ಷ ಆಗ್ತಾ ಇರ್ತಾರೆ. ಕೈಲಾಗದೇ ಇರೋದಕ್ಕೆಲ್ಲ ಕೈ ಹಾಕುವಂತ ರಾಜರುಗಳು ಸೃಷ್ಟಿ ಆಗ್ತಾ ಇರ್ತಾರ ಅಂತ. ಆದ್ರೆ ಇವತ್ತು ಸಂಘದ ಸ್ವೀಕಾರ್ಯತೆ ಎಷ್ಟಿದೆ, ಯಾರು ಬ್ಯಾನ್ ಮಾಡಕ್ ಸಾಧ್ಯನೇ ಇಲ್ಲ. ಸಂಘ ವಿರೋಧಗಳನ್ನ ಎದುರಿಸ್ಕೊಂಡು ಬಂತು. ಈಗಲೂ ಕೂಡ ಸಂಘ ವಿರೋಧಗಳನ್ನ ಅನೇಕ ಕಡೆ ಸ್ಥಾನೀಯವಾಗಿ ಎದುರಿಸ್ತಾನೆ ಇದೆ. ಕೇರಳದಂತ ರಾಜ್ಯಗಳಲ್ಲಿ 286ಕ್ಕಿಂತ ಜಾಸ್ತಿ ಕಾರ್ಯಕರ್ತರು ಹತ್ಯೆಗೊಳಗಾದ್ರು, ದಾರುಣವಾಗಿರ್ತಕ್ಕಂಥ ಹತ್ಯೆ ಒಳಗಾದ್ರು. ಏನ್ ಪಾಪ ಅವ್ರದ್ದು ಅಂತ ಕೇಳಿದ್ರೆ, ಅವ್ರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು. ಒಂದೇ ಪಾಪ ಅವ್ರದ್ದು, ಬೇರೆ ಏನ್ ಪಾಪ? ಅವ್ರು ಸುಳ್ಳ್ರ ಇಲ್ಲ, ಅವ್ರು ಮೋಸ ಮಾಡಿದ್ರ ಇಲ್ಲ, ಅವ್ರೇನಾದ್ರು ಅನ್ಯಾಯ ಮಾಡಿದ್ರ ಇಲ್ಲ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು. ಸಂಘ ಈ ತರದ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆ ಇವೆಲ್ಲವನ್ನ ಮೀರ್ಕೊಂಡು ಬಂತಿವತ್ತ. ಇವತ್ತು ಸಂಘ ವಿಶ್ವದ ಎಲ್ಲ ಕಡೆಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಅಂತ ಒಂದು ಪುಣ್ಯದ ಕಾಲದಲ್ಲಿ, ಅಂತ ಒಂದು ಶ್ರೇಷ್ಠವಾದ ಕಾಲದಲ್ಲಿ ನಾವು 100ನೇ ವರ್ಷದ ಆಚರಣೆ ನಡೀತಾ ಇದೆ. ಈಗ ಭವಿಷ್ಯದ್ದು ನಮ್ಮ ಮುಂದಿನ ಹೆಜ್ಜೆಗಳನ್ನ ಕೂಡ ನಾವು ಆಲೋಚನೆ ಮಾಡಲೇಬೇಕು. ಮೊದಲನೇದಾಗಿ ಸವಾಲುಗಳು ಮುಕ್ತಾಯ ಆಗಿದೆ ಅಂತ ಏನಿಲ್ಲ. ಸಂಘದ ಕೆಲಸ ಬೆಳೆದಂಗೆ ಸವಾಲುಗಳು ಕಾಣಿಸುತ್ತೆ. ಮನುಷ್ಯ ಮೇಲಕ್ಕೆ ಹೋದಾಗೆ ಜಾಸ್ತಿ ದೂರ ಕಾಣಿಸುತ್ತೆ. ನೆಲದ ಮೇಲೆ ನಿಂತಿದ್ದಾಗ ನನಗೆ ಈ ಕಾಂಪೌಂಡ್ ವರ್ಗ ಮಾತ್ರ ಕಾಣಿಸುತ್ತೆ. 4 ಅಡಿ ಎತ್ತರಕ್ಕೆ ನಿಂತ್ಕೊಂಡ್ರೆ ಕಾಂಪೌಂಡ್ ಆಚೆದು ಕಾಣಿಸುತ್ತೆ. ಸಂಘ ಬೆಳೀತಾ ಇದ್ದಾಗೆ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಸವಾಲುಗಳು ಗಮನಕ್ಕೆ ಬರಕ್ ಆರಂಭ ಆಯ್ತು. ಇವತ್ತು ಜನಸಂಖ್ಯೆ ವಿಪರೀತವಾಗಿ ಏರ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಅಂತ ಆದ್ರೆ, ಜನಸಂಖ್ಯೆಯ ಪ್ರಮಾಣ ಇವತ್ತು ವಿಪರೀತವಾಗಿ ಬದಲಾಗ್ತಾ ಇದೆ. ಇವತ್ತು ಕೆಲವು ಜಾಗಗಳು ನಾನು ಸಂಘದ ಕಾರ್ಯಕರ್ತ, ನಾನು ಸಂಘದ ಸ್ಥಾನೀಯ ಜವಾಬ್ದಾರಿ ಇದ್ದಾಗ ಪ್ರಚಾರಕ್ಕಾಗಕ್ಕಿಂತ ಮುಂಚೆ ನಾವು ಯಾವ್ದನ್ನ ಬಹಳ ಪ್ರಖ್ಯಾತವಾಗಿ ಟ್ಯಾಂಡ್ರಿ ರೋಡ್ ಅಂತ ಹೇಳ್ತಾ ಇದ್ವು. ಇವತ್ತರದ ಆ ತರದ ಟ್ಯಾಂಡ್ರಿ ರೋಡ್ಗಳು ಮತ್ತು ಮೋದಿ ರೋಡ್ಗಳು ಪ್ರತಿ ಬಡಾವಣೆಯಲ್ಲೂ ಇವತ್ತು ಸೃಷ್ಟಿಯಾಗಿದ್ದಾವೆ. ಅಸಹಜವಾಗಿ ಎಲ್ಲ ಅನ್ಯಾಚುರಲ್ನೆಸ್ ಬರುತ್ತೋ ಅಲ್ಲಿ ಸಮಸ್ಯೆಗಳು ಸೃಷ್ಟಿ ಆಗುತ್ತೆ. ಯಾವ್ದೊಂದು ಡಿಮೋಗ್ರಫಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೋ ಹಾಗೆ ಡಿಮೋಗ್ರಫಿಕ್ ಪ್ರಾಬ್ಲಮ್ ಇವತ್ತು ದೇಶದ ಗಡಿ ಭಾಗಗಳಲ್ಲಿ ವ್ಯಾಪಕವಾಗಿ ನಡೀತಾ ಇರ್ಬೇಕಾದ್ರೆ ಅಲ್ಲಲ್ಲ ನಡಿಬೇಕಾದ್ರೂ ಕೂಡ ಬದಲಾಗ್ತಾ ಇದೆ. ಆ ಬದಲಾವಣೆ ಒಂದು ಷಡ್ಯಂತ್ರದ ಭಾಗವಾಗಿ ನಡೆದಾಗ, ಆ ಜನಸಂಖ್ಯೆ ಏನು ಪ್ರಮಾಣ ಬದಲಾಗುತ್ತೋ ಆ ಕಾರಣಕ್ಕೆ ಅಲ್ಲಿ ನಡಿಬಾರ್ದಾಗಿರುವಂತಹ ಚಟುವಟಿಕೆಗಳು ನಡೆದಾಗ ಇದೊಂದು ಸವಾಲು. ಯಾವುದೇ ಜಾತಿ, ಯಾವುದೇ ಪಂಥ, ಯಾವುದೇ ಧರ್ಮದ ಆಚರಣೆಗಳು ಅವ್ರ ಪಾಡಿಗೆ ಅವ್ರು ಮಾಡಿದ್ರೆ ಏನು ಸಮಸ್ಯೆ ಏನಿಲ್ಲ ಅಂತಲೇ. ಆದ್ರೆ ಯಾವುದೋ ಒಂದು ಹಂತದಲ್ಲಿ ಅಲ್ಲಿ ಗಣಪತಿ ಮೆರವಣಿಗೆ ಹೋಗಕ್ಕಾಗೋದಿಲ್ಲ, ಅಲ್ಲಿ ಅಮ್ಮನವ್ರ ಪೂಜೆಗೆ ಹೋಗ್ತಾ ಇರ್ತಕ್ಕಂಥ ನಮ್ಮ ತಾಯಂದ್ರು ಅಕ್ಕ ತಂಗಿಯರು ಅವ್ರು ಗೌರವಯುತವಾಗಿ ನಡ್ಕೊಂಡು ಹೋಗಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಸಮಸ್ಯೆ ಆರಂಭ ಆಗುತ್ತೆ ಅಂತೇಳಿ. ಇವತ್ತು ಮುಂಚೆ ಅದು ಗಡಿ ಭಾಗದಲ್ಲಿತ್ತು, ಊರ್ನಲ್ಲಿ ಒಂದು ಕಡೆ ಇತ್ತು. ಇವತ್ತು ಪ್ರತಿ ಬಡಾವಣೆಯಲ್ಲಿ ಅಂಥದ್ದೊಂದು ಜಾಗ ಸೃಷ್ಟಿ ಆಗ್ತಾ ಇದೆ. ಇವತ್ತು ಡಿಮೋಗ್ರಫಿಕ್ ಕಾನ್ಫ್ಲಿಕ್ಟ್ಗಳು ಎಲ್ಲ ಕಡೆಗಳಲ್ಲಿ ಬೆಳೀತಾ ಇದ್ದಾರೆ. ಎರಡನೇದು, ಹೇಗೆ ತಂತ್ರಜ್ಞಾನ ಬೆಳೀತಾ ಬಂತು, ಆ ತಂತ್ರಜ್ಞಾನದ ಕಾರಣಕ್ಕೆ ಇವತ್ತು ಮನೆಗಳಲ್ಲಿ ಏನು ಅಸಹಜತೆ, ಅಸ್ವಸ್ಥತೆ ನಿರ್ಮಾಣ ಆಗ್ಬೇಕೋ ಅವೆಲ್ಲ ನಿರ್ಮಾಣ ಆಗ್ಲಿಕ್ಕೆ ಆರಂಭ ಆಗಿದೆ ಅಂತ ನೀವೇ ಯೋಚನೆ ಮಾಡ್ಕೊಂಡ್ರೆ ನಿಮ್ಮ ಮನೇಲಿ. ಇದಕ್ಕೆ ಯಾರೋ ಬದಲಾಗ್ತಾ ಇರ್ತಕ್ಕಂಥ ಮುಸ್ಲಿಂ ಜನಸಂಖ್ಯೆ ಕಾರಣ ಅಲ್ಲ, ನಡೀತಾ ಇರ್ತಕ್ಕಂಥ ಮತಾಂತರ ಕಾರಣ ಅಲ್ಲ, ಅಥವಾ ಇನ್ಯಾವುದೋ ರಾಜಕೀಯ ಶಕ್ತಿಗಳ ಕಾರಣ ಅಲ್ಲ, ಇನ್ಯಾವುದೋ ರಾಜಕೀಯ ಶಕ್ತಿ ಕಾರಣ ಅಲ್ಲ. ಆದ್ರೆ ಕೈಯಲ್ಲಿ ಬಂದಿರತಕ್ಕಂಥ ಮೊಬೈಲ್ ಹಾವಳಿ ಕಾರಣಕ್ಕೆ ನಮ್ಮ ಮನೆ ಒಳಗಡೆ ಬಂದಿರತಕ್ಕಂಥ ಶಿಥಿಲತೆಗಳು ಎಷ್ಟು ಅಂತ ನೀವೇ ಯೋಚನೆ ಮಾಡಿ. ನಾನು ಹೋಗೋ ಅನೇಕ ಮನೆಗಳಲ್ಲಿ, ಅದ್ರ ಪೈಕಿ ಕೆಲವು ಮನೆಗಳಲ್ಲಿ ಮನೇಲಿ ಸಣ್ಣ ಮಗು ಅಳಕ್ ಶುರು ಮಾಡಿದ್ರೆ ಮೊಬೈಲಲ್ಲಿ ಏನೋ ಒಂದು ಮೊಬೈಲ್ ಗೇಮ್ ಹಾಕ್ಬಿಟ್ಟು ಅದ್ರ ಕೈ ಕೊಟ್ಬಿಡ್ತಾರ ಅಂತ. ಈ ತಾಯಿಗೆ ಕತೆ ಹೇಳೋದು, ಆ ಮನೇಲಿ ಇರ್ತಕ್ಕಂಥ ಅಜ್ಜಿಗೆ ಹಾಡು ಹೇಳೋದು, ಅಥವಾ ಮಗುನ್ ಇಟ್ಕೊಳ್ಳೋದು, ಮಗು ಜೊತೆ 2 ಗಂಟೆ 3 ಗಂಟೆ ಇರೋದು ಸ್ವಭಾವ ಕಳ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೊಂದು ಮೊಬೈಲ್ ಕಟ್ಬಿಡ್ತಾರೆ. ಹೀಗೆ ತಂತ್ರಜ್ಞಾನದ ಕಾರಣಕ್ಕೆ ಮನೆ ಒಳಗಡೆ ಬಂದಿರತಕ್ಕಂಥ ಶಿಥಿಲತೆ, ಇದಕ್ಕೆ ಯಾರು ಹೊರಗಡೆ ಅವ್ರ ಕಾರಣ ಅಲ್ಲ, ಇದಕ್ಕೆ ನಾವು ಕಾರಣ ಅಂತಾರೆ. ನಮ್ಮ ಜೀವನ ಶೈಲಿ ಕಾರಣಕ್ಕೆ ಇವತ್ತು ಪರಿಸರದ ಸಮಸ್ಯೆಗಳು ಏನ್ ಸೃಷ್ಟಿ ಆಗ್ತಾ ಇದೆ, ನಮ್ಮ ಜೀವನ ಶೈಲಿ ಕಾರಣಕ್ಕೆ.
ನಮ್ಮ ಜೀವನ ಶೈಲಿ ಕಾರಣಕ್ಕೆ. ಏನ್ ಪರಿಸರ ಸಮಸ್ಯೆಗಳ ಸೃಷ್ಟಿ ಆಗ್ತಾ ಇದೆ, ಇದಕ್ಕೆ ಯಾರೋ ಅಮೆರಿಕಾನೋ, ಇಂಗ್ಲೆಂಡೋ, ಸೌದಿ ಅರೇಬಿಯಾನೋ, ಕುವೈತೋ ಅವ್ರ ಕಾರಣ ಅಲ್ಲ, ಇದಕ್ಕೆ ನಾವೇ ಕಾರಣ. ಸಂಘ ಇವೆಲ್ಲವನ್ನು ನಿಧಾನಕ್ಕೆ ಈ ಸವಾಲುಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಸಂಘ ಇವತ್ತು ಈ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾನೆ. ಸಮಾಜ ಯಾವ ರೀತಿಯಲ್ಲಿ ಧನಾತ್ಮಕವಾಗಿ ಬದಲಾವಣೆ ಆಗ್ಬೇಕೋ ಆ ರೀತಿಯಲ್ಲಿ ಧನಾತ್ಮಕವಾಗಿ ಬದಲಾವಣೆ ಆಗುವಂತ ದಿಕ್ಕಿನಲ್ಲಿ ಸಂಘ ಕೆಲಸ ಮಾಡಬೇಕು. ಇವತ್ತು ಜಗತ್ತಿನಲ್ಲಿ ಈ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಾಧನವಾಗಿ ಸಂಘ ಪರಿಣಾಮಗೊಂಡಿದೆ. ಇವತ್ತು ನಾವು ಯಾವ್ಯಾವ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಿ ಆಯಾಯ ಕ್ಷೇತ್ರಕ್ಕೆ ಕಳಿಸಿದ್ವೋ, ಇವತ್ತು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಈ ಸಂದೇಶವನ್ನು ಹರಡ್ತಾ ಇದ್ದಾರೆ. ಸಂಘ ಈ ದೇಶಕ್ಕೆ ಎರಡು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ಕೊಡ್ತು. ಅಟಲ್ ಜಿ ಅವ್ರನ್ನು ಕೊಡ್ತು, ನರೇಂದ್ರ ಮೋದಿ ಅವ್ರನ್ನು ಕೊಡ್ತು. ಅವರು ಪ್ರಧಾನಮಂತ್ರಿಗಳಾಗಿ ಒಂದಷ್ಟು ರಸ್ತೆ ನಿರ್ಮಾಣ ಮಾಡಿದ್ರು, ಒಂದಷ್ಟು ರೈಲ್ ನಿರ್ಮಾಣ ಮಾಡಿದ್ರು, ಅದು ಎರಡನೇ ಪ್ರಶ್ನೆ. ಆದ್ರೆ ವಿಶ್ವಕ್ಕೆಂತ ಸಂದೇಶ ಕೊಟ್ಟರು ಅವರು. ಇತ್ತೀಚೆಗೆ G20 ನಡೆದಾಗ ಆ G20ಯ ಘೋಷವಾಕ್ಯ ಏನು ಅಂತ ಕೇಳಿದ್ರೆ, ಒನ್ ಅರ್ತ್, ಒನ್ ಫ್ಯಾಮಿಲಿ, ಒನ್ ಎನ್ವಿರಾನ್ಮೆಂಟ್, ವಸುದೈವ ಕುಟುಂಬಕಂ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂದೇಶವನ್ನ ನಾವು G20 ಸಂದರ್ಭದಲ್ಲಿ ಜಗತ್ತಿಗೆ ಕೊಡ್ತೀವಿ ಅಂತ. ಜಗತ್ತಿಗೆ ಕೊಡ್ತೀವಿ. G20ಯಲ್ಲಿ ನಾವು ಗ್ಲೋಬಲ್ ಸೌತ್ 128 ದೇಶಗಳಿರ್ತಕ್ಕಂಥ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ದಕ್ಷಿಣ ಸ್ಪಿಯರ್ ಏನಿದೆ ಅದರ ದೇಶಗಳಿಗೆ ನಾಯಕತ್ವ ಮಾಡ್ತೀವಿ ನಾವು. ಪರಿಸರ ಸಂರಕ್ಷಣೆಗೆ ಭಾರತ ಏನು ಕಮಿಟ್ಮೆಂಟ್ ಮಾಡಿದೆಯೋ ಆ ಕಮಿಟ್ಮೆಂಟ್ ಅನ್ನು ಪೂರೈಸುತ್ತೆ. ಇವೆಲ್ಲವೂ ಸಂಘದ ಸ್ವಯಂ ಸೇವಕ ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿಗಳು ಅಥವಾ ಇನ್ಯಾರೋ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕ. ಯಾಕಂದ್ರೆ ಅವ್ರಿಗೆ ಈ ವಿಚಾರ ಸಿಕ್ಕಿದಿರ್ಲಿ, ಅವ್ರಿಗೆ ಶಾಖೆಯಲ್ಲಿ, ಅವ್ರಿಗೆ ಸಂಘದ ಜೀವನದಲ್ಲಿ ಈ ವಿಚಾರ ಸಿಕ್ಕಿರ್ತಕ್ಕಂಥ. ಇವತ್ತು ಸ್ವಯಂ ಸೇವಕರು ತಾನು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅದನ್ನು ಬದಲಾವಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಒಂದು ದಿಕ್ಕಿನಲ್ಲಿ ಮಾನವ ಸಮಾಜ ಎದುರಿಸ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಕೆಲವು ಸಂಗತಿಗಳು ನಾವು ಉತ್ತರ ಕೊಡಬೇಕು. ಹಾಗಾಗಿ ಸಂಘ ಕಳೆದ 2 ವರ್ಷಗಳಿಂದ ಪಂಚ ಪರಿವರ್ತನ ಅಂತಕ್ಕಂಥ ಹೆಸರಿನಲ್ಲಿ 5 ಟ್ರಾನ್ಸ್ಫಾರ್ಮೇಶನ್, ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ಸ್ ಅಂತಕ್ಕಂಥ ಹೆಸರಿನಲ್ಲಿ ಅದು 5 ಚಟುವಟಿಕೆಗಳನ್ನ ತಗೊಂಡು ನಾನು ಅದ್ರ ಬಗ್ಗೆ ಹೇಳಿ ನನ್ನ ಈ ವಿಷಯವನ್ನ ಮುಕ್ತಾಯ ಮಾಡ್ತೀನಿ ಅಂತಾನೆ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅಥವಾ ಸಂಘದ ಸ್ವಯಂ ಸೇವಕರು ಆಗಿದ್ದೀವಿ ಅನ್ನೋದೊಂದೇ ಹೆಗ್ಗಳಿಕೆ ಅಲ್ಲ. ವಾಟ್ ಆಫ್ಟರ್ ದಟ್? ನ್ಯೂಟನ್ ಒಂದು ಸಿದ್ಧಾಂತ ಕಂಡು ಹಿಡಿತಾನೆ. ನ್ಯೂಟನ್ನ 3ನೇ ನಿಯಮ ಇಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಎಲ್ರಿಗೂ ಗೊತ್ತಿದೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಅವನು ಅದಕ್ಕೆ ಅನೇಕ ನಿದರ್ಶನಗಳನ್ನು ಕೊಡ್ತಾನೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಇದು ನ್ಯೂಟನ್ನ 3ನೇ ನಿಯಮ. ಇದು ಒಂದು ಮೊದಲನೇ ನಿಯಮ ಇದೆ, 2ನೇ ನಿಯಮ ಇದೆ, 3ನೇ ನಿಯಮ ಇದೆ. ಮೊದಲನೇದು ಸ್ವಲ್ಪ ನನಗೂ ಹೇಳೋದು ಕಷ್ಟ, 3ನೇದು ನಿಮಗೂ ಸುಲಭ, ನನಗೂ ಸುಲಭ, ಅದಕ್ಕೆ ಹೇಳಿದ್ದೀನಿ ಅಂತಾನೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್ ಅಂದ್ರೆ ಏನು ಅಂತ ಕೇಳಿದ್ರೆ, ನಾನು ಯಾರಿಗೋ ಕಪಾಲ ಕೊಡಿದ್ರೆ ಅವನು ಅಟ್ಟೆ ತೀವ್ರವಾಗಿ ಕಪಾಲ ಕೊಡಿತಾನೆ, ಇದಲ್ಲ ಉತ್ತರ. ಇದು ಅದು ನ್ಯೂಟನ್ ಬರೋದಕ್ಕಿಂತ ಮುಂಚೆನೂ ಆ ನಿಯಮ ಇತ್ತು. ಅವನು ವಿಜ್ಞಾನದಲ್ಲಿ ಒಂದು ಸೂತ್ರ ಕಂಡುಹಿಡಿದ ಅಂತ ಹೇಳಿದ್ರೆ, ಆ ವಿಜ್ಞಾನದ ಸೂತ್ರವನ್ನ ಮನುಷ್ಯನ್ಗೆ ಒಳ್ಳೇದಾಗೋದಕ್ಕೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ರು. ಇವತ್ತು ನಡೀತಕ್ಕಂಥ ಎಲ್ಲಾ ಮೋಟಾರ್ಗಳು, ಎಲ್ಲಾ ಇಂಜಿನ್ಗಳು, ಎಲ್ಲಾ ಗಾಡಿಗಳು ನ್ಯೂಟನ್ನ 3ನೇ ನಿಯಮದ ಆಧಾರಿತವಾಗಿ ನಿರ್ಮಾಣ ಆಗಿರ್ತಕ್ಕಂಥ. ನೀವೇನ್ ಚಲನೆ ಅಂತ ನೋಡ್ತೀರಿ, ಮೊಬಿಲಿಟಿ ಅಂತ ನೋಡ್ತೀರೋ, ಅವೆಲ್ಲವೂ ನ್ಯೂಟನ್ನ 3ನೇ ನಿಯಮದ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ಹಾಗೆ ಸಂಘನೂ ಬೆಳೀತು. ಒಂದಿದ್ದ 1000 ಆಯ್ತು, 1000 ಇದ್ದಿದ್ದು 50,000 ಆಯ್ತು, 50,000 ಇದ್ದಿದ್ದು 85,000 ಆಯ್ತು. ಏನ್ ಮಾಡ್ತಾ ಇರೋರು? ಕೇಳ್ತಾರೆ. ಸ್ವತಃ ಸ್ವಯಂ ಸೇವಕರು ಕೇಳ್ತಾರೆ. ನಾನು 20 ವರ್ಷ, 30 ವರ್ಷ, 40 ವರ್ಷದಿಂದ ಇದ್ದೀನಿ ಅಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗೂ ಪ್ರಶ್ನೆ ಬರುತ್ತೆ, ಸಂಘಕ್ಕೂ ಪ್ರಶ್ನೆ ಬರುತ್ತೆ, ಜನಕ್ಕೂ ಪ್ರಶ್ನೆ ಬರುತ್ತೆ. ಆಯ್ತಪ್ಪ, ಗಣವೇಶ ತಗೊಂಡ್ರೆ ರೂಟ್ ಮಾರ್ಕ್ ಮಾಡಿದ್ರಿ, ಆಮೇಲೆ ಏನು? ಸಂಘ 5 ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೆ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಕರ ಹತ್ರ ವೈಯಕ್ತಿಕವಾಗಿ ನಿಮ್ ಜೀವನದಲ್ಲಿ ಮೊದಲನೇದಾಗಿ, ಇದು ಬೇರೆಯವ್ರಿಗೆ ಹೇಳಕ್ಕಿಂತ ಮುಂಚೆ ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲಿ. 2ನೇದು ಸಾಮೂಹಿಕವಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯವರು ಒಟ್ಟಿಗೆ ಕುತ್ಕೊಂಡು ಇದನ್ನ ಹೇಗೆ ಮಾಡೋದು ಅಂತ ನಾವು ಯೋಚನೆ ಮಾಡ್ಬೇಕು. ನಿಧಾನಕ್ಕೆ ನಮ್ಮ ಪರಿಸರದಲ್ಲಿ, ಸುತ್ತಮುತ್ತಲಿನ ಮನೆಗಳಲ್ಲಿ ಬಟ್ಟ ಮಾಡ್ಬೇಕು ಅಂತ ಇಲ್ವೇ ಇಲ್ಲ. ನಾನು ಪ್ರಚಾರಕ್ಕಾದ್ರೆ ನನ್ನ ಕಾರ್ಯಾಲಯದಲ್ಲಿ, 2ನೇದಾಗಿ ನನ್ನ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ಉಳಿದವರೆಲ್ಲರ ಜೊತೆ, 3ನೇದಾಗಿ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳಲ್ಲಿ ಇವನ್ ಹೇಗೆ ಆಚರಣೆ ಮಾಡ್ಬೋದು ಯೋಚನೆ ಮಾಡಿ. ಇದು 5 ಶಬ್ದನೇ ಇರ್ಬೋದು, ಆದ್ರೆ ಅದ್ರಲ್ಲಿ ಯೋಚನೆ ಮಾಡಿದ್ರೆ ಅದ್ರಲ್ಲಿ ತುಂಬಾ ಪದರಗಳು ಸಿಗ್ತಾ ಹೋಗುತ್ತೆ. ಯು ವಿಲ್ ಗೆಟ್ ಮೆನಿ ಲೇಯರ್ಸ್ ಔಟ್ ಆಫ್ ಇಟ್. ಒಂದು ಸ್ವದೇಶಿ ಅಂತ ಹೇಳಿದಾಗ ಯು ವಿಲ್ ಗೆಟ್ ಮೆನಿ ಲೇಯರ್ಸ್ ಔಟ್ ಆಫ್ ಇಟ್. ನೀವು ಯೋಚನೆ ಮಾಡಿದಾಗೆ ಮುಂದೆ ಹೋಗ್ತಾ ಇದ್ದಂಗೆ ಅನೇಕ ಪದರಗಳು ಸಿಗಕ್ಕೆ ಶುರು ಆಗಿದೆ. ಸಂಘ 5 ಉದ್ದೇಶಗಳನ್ನ ಇಟ್ಕೊಂಡು, 5 ಗುರಿ ಇಟ್ಕೊಂಡು, 5 ಲಕ್ಷ್ಯಗಳನ್ನ ಇಟ್ಕೊಂಡು ಭವಿಷ್ಯದ ಸವಾಲುಗಳಿಗೆ, ವರ್ತಮಾನದ ಸವಾಲುಗಳಿಗೆ ಉತ್ತರ ಕೊಡ್ಲಿಕ್ಕೆ ಅಂತ ಹೊರಟಿದೆ ಅಂತ. ಮೊದಲನೇದು ನಂಬರ್ ಮೇಲ್ ಕೆಳಗೆ ಆಗ್ಬೋದು. ಮೊದಲನೇದು ಪರಿಸರ ಸಂರಕ್ಷಣೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಇವತ್ತು ನಾವು ಉಳಿಯಕ್ಕೆ ಯೋಗ್ಯವಾಗಿದೆಯಾ ಅಂತ ಕೇಳಿದ್ರೆ, ಯಲಹಂಕದ ಅಂತ ಭಾಗದಲ್ಲೂ, ರಾಜಾನಕುಂಟೆ ಅಂತ ಭಾಗದಲ್ಲೂ, ಸಿಂಗನಾಯಕನಹಳ್ಳಿ ಅಂತ ಭಾಗದಲ್ಲೂ ಇವತ್ತು ಬಹಳ ನಮ್ಗೆ ಉಳಿಯಕ್ಕೆ ಯೋಗ್ಯವಾಗಿದೆ ಅಂತ ಇಲ್ಲ. ಯಾರು ಮಾಡ್ಕೊಂಡಿರೋದು ಅಂತ ಕೇಳಿದ್ರೆ ನಾವೇ ಮಾಡ್ಕೊಂಡು.
ನಮ್ಮ ಬಾಲ್ಯದಲ್ಲಿ ನಮ್ಮ ಮನೇಲಿ ಎಷ್ಟು ವರ್ಷದಿಂದ ನಮ್ಮ ಕೈಲಿದೆ ಅಂತ ಯೋಚನೆ ಮಾಡಿ ಅಂತ. ಮುಂಚೆ ನಮ್ಮ ಬಾಲ್ಯದಲ್ಲಿ ನಾನು ಓದ್ತಾ ಇರುವಾಗ, ನಾನು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ ಇಡೀ ಹೈಸ್ಕೂಲಿಗೆ ನಂದು ಒಂದೇ ಪೆನ್ ಇರ್ತಿದ್ದು. ಇಡೀ 3 ವರ್ಷ ಫಸ್ಟ್ PUC ಮಧ್ಯದಲ್ಲ ಸ್ವಲ್ಪ ಹಾಳಾಯ್ತು, ಇನ್ನೊಂದು ಪೆನ್ ತಗೊಂಡೆ. ಅಷ್ಟೊತ್ತಿಗೆ ರೆನಾಲ್ಡ್ಸ್ ಎಲ್ಲ ಬರಕ್ ಶುರು ಆಗ್ಬಿಟ್ಟಿತ್ತು. ನಿಧಾನಕ್ಕೆ ನಮ್ದು ಪ್ರವೃತ್ತಿ ಬದಲಾವಣೆ ಆಗ್ತಿತ್ತು. ಪೆನ್ ಎಷ್ಟು ವರ್ಷದಿಂದ ನಮ್ಮ ಕೈಯಲ್ಲಿದೆ, ನಮ್ಮ ಜೋಬಲ್ಲಿದೆ ಅಂದ್ರೆ, ಇಲ್ಲಿ ತುಂಬಾ ಜನರ ಪೆನ್ನು ನಿನ್ನೆನೋ ಮೊನ್ನೆನೋ ಕೊಂಡ್ಕೊಂಡಿರೋದು ಅಥವಾ ಎಲ್ಲ ಸಿಕ್ಕಿದ್ದು ನಮ್ಗೆ. ಮತ್ತೆ ಇದು ಎಷ್ಟು ದಿನ ಇರುತ್ತೆ ಅಂತ ಕೇಳಿದ್ರೆ, ಇನ್ನು 1-2 ದಿನ ಇರುತ್ತೆ. ಬಹಳ ಜನ ದೊಡ್ಡವ್ರ ಸ್ವಲ್ಪ ಸ್ಕೂಲ್ ಹೋಗ್ತಾ ಇದ್ರೆ ಮಕ್ಕಳು, ಅವ್ರ ಹತ್ರ ಇನ್ನೊಂದು ವರ್ಷ ಇರ್ಬೋದು. ದೊಡ್ಡವರಾದ್ರೆ ಇನ್ನು 1-2 ದಿನ ಇರುತ್ತೆ ಅಂತ. ಮುಂಚೆ ಪೆನ್ ಜೊತೆಗೆ ಅಟ್ಯಾಚ್ಮೆಂಟ್ ಇತ್ತು. ಮೊನ್ನೆ ಯಾರೋ ಬಂದಿದ್ರು ಭೇಟಿ ದಿಲ್ಲಿಯಲ್ಲಿ, ಕರ್ನಾಟಕದಲ್ಲಿ. ಹೇಳ್ದೆ, ನನಗ್ ಚಿಕ್ಕನ್ನಲ್ಲಿ ನೀವು ಒಂದು ಪೆನ್ ಕೊಟ್ಟಿದ್ರಿ ಅಂತ ಆ ಹೆಣ್ಣು ಪೆನ್ ತೆಗೆದು ತೋರಿಸಿದ್ರು ಅಂತ. ನನಗ್ ಚಿಕ್ಕನ್ನಲ್ಲಿ ಪೆನ್ ಕೊಟ್ಟಿದ್ರಿ ಅಂದ್ರೆ, ಪೆನ್ ಒಂದು ನೆನಪುಗಳ ಜೊತೆಗಿರುತ್ತೆ, ಮೆಮೊರಿ ಜೊತೆಗಿರುತ್ತೆ. ಇವತ್ತು ಯೂಸ್ ಅಂಡ್ ಥ್ರೋ. ಯಾವುದೇ ವಸ್ತು ಉಪಯೋಗಿಸೋದು ಹೇಗೆ ಅಂದ್ರೆ, ಉಪಯೋಗಿಸಿ ಅದನ್ನ ಬಿಸಾಕಿ. ಇದರಿಂದ ಹೊರಗೆ ಬರ್ಬೋದಾ ನಾವು? ಮರ ನೆಡಬೇಕು, ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು, ಉಪಯೋಗಿಸಬಾರ್ದು. ಆದ್ರೆ ಉಪಯೋಗಿಸೋ ವಸ್ತುಗಳನ್ನೇ ಕಡಿಮೆ ಮಾಡ್ಕೊಳ್ಬೋದಾ? ಪದೇ ಪದೇ ಉಪಯೋಗಿಸ್ಬೋದಾ? ಸಸ್ಟೈನೇಬಿಲಿಟಿ, ಸಂಘ ಪರಿಸರ ಸಂರಕ್ಷಣೆ. ನಾನು ವಿಸ್ತಾರವಾಗಿ ಹೇಳೋದಿಲ್ಲ, ಯೋಚನೆ ಮಾಡಿದ್ರೆ ತುಂಬಾ ಸಂಗತಿಗಳನ್ನ ಹೇಳ್ಬೋದು. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರಚಾರಕ್ಕಾಗಿದ್ದಾಗ ಅಲ್ಲಿ ಒಂದು ಮಠದವರು ಒಂದು ಅಭಿಯಾನ ಆರಂಭ ಮಾಡಿದ್ರು. ನಾನು ಹೇಳಿದ್ರೆ ನಗು ಬರುತ್ತೆ ನಿಮ್ಗೆ. ಅವರು ಆ ಮಠದ ಸ್ವಾಮೀಜಿಗಳು ತನ್ನ ಸಮಾಜದವ್ರೆಲ್ರಿಗೂ ಒಂದು ಸಂಕಲ್ಪ ಕೊಡ್ತಾ ಇದ್ರು, 10 ಚೊಂಬಲ್ ಸ್ನಾನ ಮಾಡ್ಬೇಕು ಅಂತ. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಪರೀತ ಮಳೆ ಬರುತ್ತೆ. ನಾನು ಅವ್ರಿಗೆ ಕೇಳಿದ್ದೆ, ಇಷ್ಟೊಂದು ಮಳೆ ಬರುತ್ತೆ, ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಹಂಗಿಲ್ಲ, ಸ್ವಭಾವ ಅನ್ನೋದು ಮಳೆ ಬರೋ ಪ್ರದೇಶಕ್ಕೊಂದು, ಮಳೆ ಬರದೇ ಇರೋ ಪ್ರದೇಶಕ್ಕೊಂದು ಅಂತಿಲ್ಲ. ಹಣವಂತರಿಗೊಂದು ಸ್ವಭಾವ, ಹಣ ಇಲ್ಲದೆ ಇರೋರ್ಗೊಂದು ಸ್ವಭಾವ ಅಂತಿಲ್ಲ. ಶವರ್ ಇರೋರ್ಗೊಂದು ಸ್ವಭಾವ, ಕೊಡದಲ್ಲಿ ನೀರು ಹೊತ್ಕೊಂಡ್ಬರ್ಬೇಕು ಅನ್ನೋರ್ಗೆ ಸ್ವಭಾವ ಅಂತಿಲ್ಲ. ಎಲ್ಲರ ಸ್ವಭಾವನೂ ಒಂದೇ ಇರಬೇಕು. 10 ಚೊಂಬಲ್ಲಿ ನೀರು ಮಾಡ್ಬೇಕು, ಸ್ನಾನ ಮಾಡ್ಬೇಕು ಅಂತ ಹೇಳ್ತಿದ್ರು. ಇವತ್ತು ಇಲ್ಲಿರೋ ಯಾರಿಗಾದ್ರೂ ನಾನು ಅದನ್ನ ಹೇಳಿದ್ರೆ, ಒಂದ್ಸಲಿ ಶವರ್ ಇರೋ ಮನೇಲಿ, ನಮ್ಮ ಮನೇಲಿ ಚೊಂಬೆ ಇಲ್ವಲ್ಲ ಸರ್, ಅಳಿಯೋದು ಯಾವ್ದ್ರಿಂದ ಅಂತ ಕೆಲವರು ಪ್ರಶ್ನೆ ಕೇಳ್ತಾರ ಅಂತಾನೆ. ಯೋಚನೆ ಮಾಡಿದ್ರೆ ಒಂದ್ಸಲಿ, ಹೌದಲ್ವಾ, ನಮ್ಮ ಮನೆಗೇನೋ ಬೋರ್ವೆಲ್ ಇಂದ ನೀರು ಬರ್ಬೋದು. ಅದರ ಪಕ್ಕದಲ್ಲಿ BMS ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಇರ್ತಕ್ಕಂಥ ಕಾವೇರಿ, ಆ ಕಾವೇರಿ ಅಲ್ಲಿಗೆ ಬರಕ್ಕೆ ಅದ್ ಎಷ್ಟು ಅಡಿ ಮೇಲ್ ಬರ್ಬೇಕು ಅಂತ ಕೇಳಿದ್ರೆ, 1000 ಅಡಿ ಮೇಲ್ ಬರ್ಬೇಕು. ಕಾವೇರಿ ಇರೋ ಜಾಗದಿಂದ ಅದು ಯಲಹಂಕಕ್ಕೆ ಬರ್ಬೇಕು ಅಂತ ಹೇಳಿದ್ರೆ, ಅದು 1000 ಅಡಿ ಮೇಲ್ ಬರ್ಬೇಕು. 9 ಕಡೆಗಳಲ್ಲಿ ಕಾವೇರಿನ ಪಂಪ್ ಮಾಡಿದ್ರೆ ಅದು ಯಲಹಂಕಕ್ಕೆ ಬರುತ್ತೆ. ಆ ಪಂಪ್ ಮಾಡೋ ಪಂಪ್ಗಳನ್ನ ನೋಡ್ಬೇಕು ನೀವು. ತೊರೆಕಾಡಿನಹಳ್ಳಿಯಿಂದ ಈಚೆಗೆ ಪಂಪ್ಗಳನ್ನ ನೋಡಿದ್ರೆ ಒಂದೊಂದು ನಮ್ಮ ಕೈಗೆ ಸಿಗೋದಿಲ್ಲ, ಅಷ್ಟಷ್ಟು ದೊಡ್ಡ ಪಂಪ್ಗಳಿದಾವೆ. ಅಂದ್ರೆ ನಮ್ಮ ಮನೆಗೆ ಬರುವ ನೀರಿನ ಒಂದು ಹನಿ 1000 ಅಡಿ ಮೇಲೆ ಪಂಪ್ ಆಗದ್ ಬರುತ್ತೆ ಅಂತಲೇ. ಅದಕ್ಕೆ ವ್ಯಯ ಆಗತ್ತಂತ ಸಂಪನ್ಮೂಲ ಇಂಥದ್ದು. ಅದ್ರ ಮಧ್ಯದಲ್ಲಿ ನನಗೆ ಬೇಕೋ ಬೇಡವೋ ಬಕೆಟ್ ಇಲ್ಲಿರೋ ಅರ್ಧ ನೀರು ಚೆಲ್ತೀನಿ, ನಾನು ಬೇಕೋ ಬೇಡವೋ ಚೆಲ್ತೀನಿ ಅಂತ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಮಾರ್ಗ ಹುಡುಕುತ್ತೆ. 10 ಚೊಂಬಲ್ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ, ಯಾಕೆ ಅಂತ ಇವತ್ತು ಅರ್ಥ ಆಗುತ್ತೆ. ಅವತ್ತು ನನಗೆ ಪ್ರಶ್ನೆ ಇತ್ತು, ಶಿವಮೊಗ್ಗದಷ್ಟು ಮಳೆ ಬರೋ ಜಾಗದಲ್ಲಿ ನೀವ್ಯಾಕೆ ಸ್ವಾಮೀಜಿ 10 ಚೊಂಬಲ್ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ? ಪರಿಸರ ಸಂರಕ್ಷಣೆ ಸಂಘ ತಗೊಂಡಿರ್ತಾರೆ. ಯಾಕಂದ್ರೆ ಭೂಮಿ ಎಲ್ರಿಗೂ ಸೇರಿದ್ದು, ಮುಂದಿನ ಪೀಳಿಗೆಗೂ ಸೇರಿದ್ದು. ಅವರು ಬದುಕಕ್ಕಾಗೋಂಗ್ ಇರ್ಬೇಕು. ಬರೀ ನಾನ್ ಬದುಕಿದ್ರೆ ಸಾಲೋದಿಲ್ಲ, ಅವರು ಬದುಕಕ್ಕಾಗೋಂಗ್ ಇರ್ಬೇಕು. ಫ್ಯಾನ್ ಹಾಕಿದ್ರೆ ಗಾಳಿ ಬರುತ್ತೆ, ಆದ್ರೆ ಆ ಗಾಳಿ ಸ್ವಚ್ಛವಾಗಿರ್ಬೇಕು, ಹಿತಕಾರಿಯಾಗಿರ್ಬೇಕು. ಡೆಲ್ಲಿಯಲ್ಲಿ ಸೆಪ್ಟೆಂಬರ್ ತಿಂಗಳು ಬಂತು, ಅಕ್ಟೋಬರ್ ತಿಂಗಳು, ನವೆಂಬರ್ ತಿಂಗಳಿಗೆ ಡೆಲ್ಲಿಯಲ್ಲಿ ಓಡಾಡಕ್ ಆಗೋದಿಲ್ಲ, ರಸ್ತೆಗಳಲ್ಲಿ ಓಡಾಡಕ್ ಆಗೋದಿಲ್ಲ. ವಾಕಿಂಗ್ ಮಾಡೋರು ವಾಕಿಂಗ್ ಬಿಟ್ಬಿಡ್ತಾರೆ, ಎಲ್ಲರೂ ಮಾಸ್ಕ್ ಹಾಕೊಳ್ಳೋಕೆ ಶುರು ಮಾಡ್ತಾರೆ. ಕೊರೋನಾ ಕಾರಣಕ್ಕಲ್ಲ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 15ರವರೆಗೆ ಡೆಲ್ಲಿಲಿ ಓಡಾಡಕ್ಕೆ ಆಗೋದಿಲ್ಲ. ನಾಳೆ ಬೆಂಗಳೂರು, ಅದಾದ ನಂತರ ಯಲಹಂಕ, ಅದಾದ್ಮೇಲೆ ರಾಜಾನಕುಂಟೆ, ಅದಾದ್ಮೇಲೆ ಚಿಕ್ಕನಾಯಕನಹಳ್ಳಿ, ಇದು ಕೂಡ ಇದೇ ವಲಯಕ್ಕೆ ಪ್ರವೇಶ ಮಾಡ್ಬೋದು. ಸಂಘ ಹೇಳ್ತಾ ಇದೆ, ಪರಿಸರಕ್ಕೆ ಪೂರಕವಾಗಿ ಬದುಕಿ, ಪರಿಸರ ಇನ್ನೂ 1000 ವರ್ಷ ಇರಬೇಕು. ಎರಡನೇದಾಗಿ ಸ್ವಬೋಧ. ನಾವ್ ಯಾರು, ನಾವು ಹೇಗ್ ಬದುಕಬೇಕು, ನಾವು ಏನು ಉಪಯೋಗಿಸ್ಬೇಕು, ಏನು ಆಡಬೇಕು, ಸ್ವದೇಶಿ ಕಲ್ಪನೆ. 3 ಹೇಳ್ತು, ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಿ. ದೀಪಾವಳಿ ಬರ್ತಾ ಇದೆ, ಬರೀ ಕುಡಿಕೆ ಮಾತ್ರ ಅಲ್ಲ, ಯಾವ್ಯಾವ್ದ್ರಲ್ಲಿ ಈ ದೇಶದ ವಸ್ತು ಇದೆಯೋ ಎಲ್ಲ ಈ ವರ್ಷ ದೇಶ. ಚಾಕ್ಲೇಟ್ ಕೊಡಗಿದ್ದು ಉಪಯೋಗಿಸಿ, ಬಿಸ್ಕೆಟ್ ಊರಲ್ಲೇ ಪ್ರೊಡಕ್ಷನ್ ಮಾಡೋದು ಉಪಯೋಗಿಸಿ ಅಂತ. ಚಾಕ್ಲೇಟ್ ಏನೋ ಡೆನ್ಮಾರ್ಕಿಂದ ಬರಬೇಕು ಅಂತ ಏನಿಲ್ಲ, ಕೊಡಗಿದ ಚಾಕ್ಲೇಟ್ ಕೂಡ ಅದ್ಭುತವಾಗಿದೆ ಅಂತ. ನಮ್ಮನೆ ಡೈನಿಂಗ್ ಟೇಬಲ್, ಅದ್ರ ಮೇಲ್ಗಡೆ ಎಷ್ಟು ವಿದೇಶಿ ವಸ್ತು ಇದೆ ನೋಡಿ, ಅದೇನ್ ಟೆಕ್ನಾಲಜಿ ಅಲ್ಲ. ನಮ್ಮನೆ ಡ್ರೆಸ್ಸಿಂಗ್ ಟೇಬಲ್ ಬರೀ ಹೆಣ್ಮಕ್ಳದಲ್ಲ, ಗಂಡಸರದ ಅವ್ರಿಗಿಂತ ಜಾಸ್ತಿ ಇದೆ ಇವತ್ತು. ನಮ್ಮನೆ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ವಿದೇಶಿ ಇದೆ, ಎಷ್ಟು ಸ್ವದೇಶಿ ಇದೆ ನೋಡಿ ಒಂದ್ಸಲಿ. ನಮ್ಮನೆ ಬಾತ್ರೂಮ್ ಅಲ್ಲಿ ಇರ್ತಕ್ಕಂಥ ಶೆಲ್ಫ್ ಏನಿದೆ, ಆ ಶೆಲ್ಫ್ ಅಲ್ಲಿ ಇರೋ ಎಲ್ಲವನ್ನು ಇವತ್ತು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಸ್ನಾನ ಮಾಡುವಾಗ ಒಂದ್ಸಲಿ ನೋಡಿ, ಇದ್ರಲ್ಲಿ ಎಷ್ಟು ಸ್ವದೇಶಿ ಇದೆ, ಎಷ್ಟು ವಿದೇಶಿ ಇದೆ. ಆ ಟಿವಿ ಭಾರತಕ್ಕೆ ಚೆನ್ನಾಗಿಲ್ದೇ ಇರ್ಬೋದು, CT ಸ್ಕ್ಯಾನ್ ಮೆಷಿನ್ ಭಾರತಕ್ಕೆ ಚೆನ್ನಾಗಿಲ್ದೇ ಇರ್ಬೋದು, ಕಂಪ್ಯೂಟರ್ ಭಾರತಕ್ಕೆ ಚೆನ್ನಾಗಿಲ್ದೇ ಇರ್ಬೋದು, ಫೋನು ಭಾರತಕ್ಕೆ ಚೆನ್ನಾಗಿಲ್ಲ ಅಂತ ಹೇಳೋಣ ಬೇಕಿದ್ರೆ ಹೇಳೋದಕ್ಕೆ. ಆದ್ರೆ ಉಪ್ಪು ಭಾರತಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ.
ತಲೆಗೆ ಹಾಕೋ ತೆಂಗಿನೆಣ್ಣೆ ಭಾರತ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗೋದಿಲ್ಲ, ಮೈಗೆ ಹಚ್ಕೊಳ್ಳೋ ಸಾಬೂನ್ ಭಾರತ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ನಮ್ಮನೆ ಡ್ರೆಸ್ಸಿಂಗ್ ಟೇಬಲ್ಲು, ನಮ್ಮನೆ ಡೈನಿಂಗ್ ಟೇಬಲ್ಲು, ನಮ್ಮನೆ ಬಾತ್ರೂಮ್ ಶೆಲ್ಫು, ಇದು ಮೂರನ್ನು ಸ್ವದೇಶಿ ಮಾಡಿದ್ರೆ ನಮ್ಮನೆ 50% ಸ್ವದೇಶಿ ಆಗ್ಬಿಡುತ್ತಾನೆ. ಹಬ್ಬ ಹರಿದಿನಗಳ ದಿನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜೀನ್ಸ್ ಹಾಕೊಂಡು ಹೋಗ್ಬೇಕು ಅಂತೇನಿಲ್ಲ. ಯಾಕಂದ್ರೆ ಯಾವ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಜೀನ್ಸಲ್ಲಿ ನಮಸ್ಕಾರ ಮಾಡಕ್ ಆಗೋದೇ ಇಲ್ಲ. ದೇವಸ್ಥಾನಕ್ಕೆ ಹೋದ್ಮೇಲೆ ನಮಸ್ಕಾರ ಮಾಡ್ಬೇಕಲ್ಲ. ನಾವೇ ಯಾರ ತರ ಒಂದ್ ಸ್ವಲ್ಪ ಮಂಡಿಗೆ ನಮಸ್ಕಾರ ಮಾಡೋದಲ್ಲ, ಕರ್ನಾಟಕದಲ್ಲಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು, ಕರ್ನಾಟಕದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ನಾವೆಲ್ಲ ಎಡಗಲೆ ಒಂದ್ ಸ್ವಲ್ಪ ಹಿಂಗ್ ಕೈ ಮುಟ್ಟಿದ್ರೆ ಆಗೋದಿಲ್ಲ, ನಮ್ಗೆ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ದೇವಸ್ಥಾನದಲ್ಲಿ ಪೂಜೆಗೆ ಅನುಕೂಲ ಆಗ್ತಕ್ಕಂಥ, ಮನೆಗೆ ಅನುಕೂಲ ಆಗುವಂತಕ್ಕಂಥ ವೇಷ ಹಾಕ್ಬೋದಲ್ಲ ಅಂತಲ್ಲಿ. ಮನೇಲಿ ಉಪಯೋಗಿಸೋ ಭಾಷೆ ಭಾರತದ ಭಾಷೆ ಆಗ್ಬೋದಲ್ಲ ಅಂತಲ್ಲಿ. ಅಪ್ಪ ಅಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ, ಪಲ್ಯ ಸಾಂಬಾರು ಸಾರು ಕೂಟು ಅನ್ನ ಚಿತ್ರಾನ್ನ, ಮನೇಲಿ ಉಪಯೋಗಿಸುವಂತ ಶಬ್ದಗಳು ಅದು ಕನ್ನಡದಲ್ಲೋ ತೆಲುಗುನಲ್ಲೋ ಮಲಯಾಳದಲ್ಲೋ ಬಂಗಾಳಿಲೋ ಒಡಿಯಾದಲ್ಲೋ. ಅದಕ್ಕೆ ಯಾಕೆ ಇಂಗ್ಲಿಷ್ ಬೇಕು ಅಂತ ಸೈಡ್ಸ್ ಬಡಿಸ್ಲಾ ಅಂತೆ. ಏನ್ ಸೈಡ್ಸ್ ಅಂದ್ರೆ ಏನು? ಅದು ಕೋಸಂಬರಿಯೋ, ಅದು ಪಲ್ಯವೋ, ಅದು ಗೊಜ್ಜೋ, ಅದು ಚಟ್ನಿಯೋ, ಯಾವ್ದದು ಸೈಡ್ಸ್ ಅಂದ್ರೆ? ಕಲರ್ ರೈಸ್ ಬಡಿಸ್ಲಾ ಅಂತ ಬರುತ್ತೆ, ಎಲ್ಲ ಬರುತ್ತೆ ಅಂತಾನೆ. ಆ ಕಲರ್ ರೈಸ್ ಅಂದ್ರೆ ಯಾವ್ದದು? ಹಳದಿ ಇದ್ರೆ ನಮ್ಮ ದೇಶದಲ್ಲಿ ಚಿತ್ರಾನ್ನ, ಪ್ರತಿಯೊಂದಕ್ಕೂ ಶಬ್ದ ಇದೆ ಅಂತಾನೆ. ನಮಗ್ ಬೇಕಾಗಿರುವಂತ ಅದಕ್ಕೆ ಭಾರತದ ಭಾಷೆಗಳನ್ನ ಬಳಸ್ಬೋದಾ? ಇಷ್ಟೇ. ಮೂರನೇದು ಸಾಮಾಜಿಕ ಸದ್ಭಾವನೆ. ಜಾತಿಯ ಕಾರಣಕ್ಕೆ ಭಾಷೆಯ ಕಾರಣಕ್ಕೆ ಅಂತರ ಇರಬಾರ್ದು ನಮ್ಮ ಹತ್ರ, ಮೇಲು ಕೀಳು ಅನ್ನೋದು ಇರಬಾರ್ದು. ಮನೆಯ ಆಚರಣೆಗಳಲ್ಲಿ ಮೇಲು ಕೀಳು ಇರಬಾರ್ದು. ಮೂರನೇದು. ನಾಲ್ಕನೇದು ಮೌಲ್ಯಯುತವಾಗಿರ್ತಕ್ಕಂಥ ಕುಟುಂಬಗಳಾಗ್ಬೇಕು. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮೊಮ್ಮಕ್ಕಳು, ಮನೆಯಲ್ಲಿ ಒಂದು 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 ಒಳ್ಳೆ ವಾತಾವರಣ ಇರಬೇಕು. ಒಂದು ಒಳ್ಳೆ ವಾತಾವರಣ. ಒಂದು ಕಾಲೇಜಲ್ಲಿ ಒಬ್ಬ ಟೀಚರು ಸಿಲೆಬಸ್ ಮುಗಿದಿದೆ ಅಂತ ಕ್ಲಾಸಲ್ಲಿ ಇದ್ದಂತ ಎಲ್ಲ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಸಿಲೆಬಸ್ ಮುಗಿದಿತ್ತು, ಹೀಗೆ ಇನ್ಫಾರ್ಮಲ್ ಆಗಿ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲಿದ್ದವರೆಲ್ಲ ಯಾರ್ದೋ ಒಬ್ರದ್ದು ಹೆಸರು ಹೇಳ್ತಾರೆ. ಇವತ್ತೆಲ್ಲ ಬೆಸ್ಟ್ ಫ್ರೆಂಡ್ ಅಂತ ಒಂದು ಬಂದಿದೆ, ಎಲ್ಲಾದ್ರಲ್ಲೂ ಜೊತೆಗಿರ್ತಾರೆ ಅನ್ನೋರು. ಸ್ವಲ್ಪ ನೆಗೆಟಿವ್, ಅದು ಬಹಳ ಪಾಸಿಟಿವ್ ಅಂತ ಏನಿಲ್ಲ. ಎಲ್ಲರೂ ಹೆಸರು ಹೇಳ್ತಾ ಹೋಗ್ತಾರೆ. ಒಬ್ಬ ಹೆಣ್ಮಕ್ಳು ಎದ್ದು ನಿಂತ್ಕೊಂಡವಳು ಅವಳು ಹೇಳ್ತಾಳೆ ನಮ್ಮಮ್ಮ ನನ್ನ ಬೆಸ್ಟ್ ಫ್ರೆಂಡು ಅಂತ ಹೇಳ್ತಾರೆ. ಟೀಚರು ಸೇರಿಸಿ ಉಳಿದವರೆಲ್ಲರೂ ನಗ್ತಾರೆ ನಮ್ಮಮ್ಮ ಬೆಸ್ಟ್ ಫ್ರೆಂಡು ಅಂತ ಹೇಳಿದಾಗ. ನಾ ಹೇಳ್ದಲ್ಲ ಒಂದು ಸ್ವಲ್ಪ ನೆಗೆಟಿವ್ ಅದು ಅನ್ನೋದಕ್ಕೆ. ಟೀಚರ್ ಅದೇ ತರದ ನೆಗೆಟಿವ್ ಪ್ರಶ್ನೆ ಕೇಳ್ತಾರೆ. ನಿಮ್ಮ ಅಮ್ಮಂಗೆ ನೀನ್ ಮಾಡೋದೆಲ್ಲ ಹೇಳ್ತೀಯಾ ಅಂತ ಕೇಳ್ತಾರೆ. ನಾನು ಹೇಳಿದ್ದು ಕನ್ನಡದ ಕಾರಣ ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು. ಆ ಟೀಚರ್ ಆ ಹೆಣ್ಮಗಳಿಗೆ ಕೇಳ್ತಾರೆ, PUC ಓದ್ತಾ ಇದ್ದಂತ ಹೆಣ್ಮಗಳಿಗೆ, ನೀನ್ ಮಾಡೋದೆಲ್ಲ ನಿಮ್ಮ ಅಮ್ಮಂಗೆ ಹೇಳ್ತೀಯಾ ಅಂತ. ಆ ಟೀಚರ್ ಹೆಣ್ಮಗಳಿಗೆ ಒಂದ್ ಸ್ವಲ್ಪ ಸಿಟ್ಟು ಬರುತ್ತೆ ಅಂತ. ಆಕೆ 2 ವಾಕ್ಯ ಹೇಳ್ತಾರೆ. ವ್ಯಾಲ್ಯೂ ಬೇಸ್ಡ್ ಸಿಸ್ಟಮ್, ವ್ಯಾಲ್ಯೂ ಬೇಸ್ಡ್ ಫ್ಯಾಮಿಲಿ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಒಂದ್ಸಲಿ ಈ ತರದ ಸಂಗತಿಗಳು. ಆಕೆ 2 ವಾಕ್ಯ ಹೇಳ್ತಾಳೆ. ನಾನು ಮಾಡೋದನ್ನೆಲ್ಲ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳಿ 2ನೇ ವಾಕ್ಯನು ಟೀಚರ್ ತಮಾಷೆ ಮಾಡಿದ್ರಲ್ಲ ಅದಕ್ಕೋಸ್ಕರ 2ನೇ ವಾಕ್ಯನೂ ಹೇಳ್ತಾಳೆ, ನಾನು ಅಮ್ಮಂಗೆ ಹೇಳ್ಬೋದಾಗಿರೋದನ್ನ ಮಾತ್ರ ಮಾಡ್ತೀನಿ ಅಂತ. 2 ವಾಕ್ಯ ಹೇಳ್ತಾಳೆ. ನಾನು ಮಾಡೋದನ್ನೆಲ್ಲ ನಮ್ಮ ಅಮ್ಮಂಗೆ ಹೇಳ್ತೀನಿ, ನಮ್ಮ ಅಮ್ಮಂಗೆ ಏನು ಹೇಳ್ಬೋದು ಅದನ್ನ ಮಾತ್ರ ಮಾಡ್ತೀನಿ ಅಂತ. ಇವತ್ತು ನಮ್ಮ ಮನೆಗಳಲ್ಲಿ ಎಷ್ಟು ಧೈರ್ಯ ಇದೆ ಇದನ್ನ ಹೇಳಕ್ಕೆ. ಯಾರ ಕೈಗೆ ಬೇಕಾದ್ರೂ ಮೊಬೈಲ್ ಕೊಟ್ಟು ಹೋಗ್ತೀವ ನಾವು. ಸ್ನಾನ ಮಾಡಕ್ ಹೋಗ್ಬೇಕು, ಸ್ವಲ್ಪ ಇಟ್ಕೊಂಡಿರಿ, ಯಾರ್ದೋ ಒಬ್ರದ್ದು ಫೋನ್ ಬರುತ್ತೆ ಅಂತ ಕೊಟ್ಟೋಗೋ ಧೈರ್ಯ ಇದೆಯಾ ನಮಗೆ? ಪಾಸ್ವರ್ಡ್ ಬೇರೆ ಅಕೌಂಟಿದ್ದು ಪಾಸ್ವರ್ಡ್ ಬೇರೆ, ಅದನ್ನ ಯಾರಿಗೂ ಕೊಡ್ಬೇಕು ಅಂತೇನಿಲ್ಲ. ಬಾಟಕ್ಕೆ ಅಂತ 1.5 ಗಂಟೆ ಬರಬೇಕು. ಈಗಲೂ ಸಿಕ್ಕಿಸ್ಕೊಂಡೇ ಬರ್ತೀನಿ ಎಲ್ಲಾದ್ರೂ ಮೊಬೈಲನ್ನ, ಯಾರಾದ್ರೂ ತಗೊಂಡ್ಬಿಟ್ರೆ ಕಷ್ಟ ಅಂತ. ಇವತ್ತು ಓಪನ್ ಇಲ್ಲ ಮೊಬೈಲು, ಇನ್ನೊಬ್ರಿಗೆ ಕೊಡಕ್ಕಾಗಲ್ಲ ಮೊಬೈಲನ್ನು. ಹಾಗೆ ಮನೇಲಿ ಮಕ್ಕಳು ಕೂಡ ಅಂತ. ಯಾಕೆ ಕೋಣೆಗಳು ಬೇಕು ಅಂತ ಕೇಳಿದ್ರೆ ಸಾರ್ವಜನಿಕವಾಗಿ ಇರಕ್ಕೆ ಆಗಲ್ಲ. ಇವತ್ತು ಸಾರ್ವಜನಿಕವಾಗಿ ಇರಕ್ಕೆ ಆಗೋದಿಲ್ಲ. ಯಾಕೆ ಪರಿಸ್ಥಿತಿ ಸಾರ್ವಜನಿಕವಾಗಿ ಇರಕ್ಕಾಗೋದಿಲ್ಲ? ಹೈಡ್ ಮಾಡುವಂಥದ್ದು ಮನೆಗಳಲ್ಲಿ ಯಾಕೆ ಇರಬೇಕು? ಯೋಚನೆ ಮಾಡ್ಬೇಕೆಲ್ಲ ಮನೆಗಳು. ನಾಳೆ ಬೆಳಿಗ್ಗೆಯಿಂದ ಇದಕ್ಕೆ ರೂಲ್ಸ್ ಮಾಡಕ್ಕಾಗಲ್ಲ. ಮನೆ ರೂಲ್ಸ್ ಇಂದ ನಡೆಯಲ್ಲ, ಯಾವ ಮನೇನೂ ರೂಲ್ಸ್ ಇಂದ ನಡೆಯಲ್ಲ. ಬೆಳಿಗ್ಗೆ 8:30 ತಿಂಡಿ, 12:30 ಊಟ. ಇದು ಕೇಶವ ಕೃಪಾದಲ್ಲಿ ಬೋರ್ಡ್ ಹಾಕ್ಬೋದು, ಮನೆಯಲ್ಲಿ ಬೋರ್ಡ್ ಹಾಕಕ್ಕಾಗಲ್ಲ. ಮನೆ ನಿಯಮದಿಂದ ನಡೆಯಲ್ಲ. ಮನೆ ಪದ್ಧತಿಯಿಂದ, ಸಿಸ್ಟಮ್ಸ್ ಇಂದ, ಪ್ರೋಸೆಸ್ ಇಂದ, ನಡವಳಿಕೆಯಿಂದ, ಆಚರಣೆಯಿಂದ, ಆಟಿಟ್ಯೂಡ್ ಇಂದ, ಮನೋಭಾವದಿಂದ ಮನೆ ನಡೆಯುತ್ತೆ ಅಂತಲೇ. ಹಾಗೆ ಒಂದು ಕುಟುಂಬ ಆ ಥರದೊಂದು ವ್ಯಾಲ್ಯೂ, ಅದು ಸಮಾಜಕ್ಕೊಂದು ರೀತಿಯಲ್ಲಿ ಶಕ್ತಿ ಆಗ್ಬೇಕು. ಪ್ರತಿ ಕುಟುಂಬನೂ ಸಮಾಜಕ್ಕೊಂದು ಶಕ್ತಿ ಆಗ್ಬೇಕು. 4ನೇದು ನಾಗರಿಕ ಶಿಕ್ಷಣ. 5ನೇದು ನಾಗರಿಕ ಕರ್ತವ್ಯ. ಸಮಾಜದಲ್ಲಿ ನಾವು ಒಟ್ಟಿಗೆ ಇರಬೇಕಾದ್ರೆ, ವಿಶೇಷವಾಗಿ ಅರ್ಬನ್ ಕೇಂದ್ರಗಳ ನಿರ್ಮಾಣ ಆದ್ಮೇಲೆ ನಾವೊಂದಷ್ಟು ಕಾಮನ್ ನಿಯಮಗಳನ್ನ ನಾವು ಪಾಲಿಸ್ಬೇಕು. ರಸ್ತೆಯಲ್ಲಿ ಎಡಗಡೆಗೆ ಹೋಗೋದು, ಫುಟ್ಪಾತ್ ಆದ್ರೆ ಬಲಗಡೆಯಲ್ಲಿ ಹೋಗೋದು ಅಂತಾನೆ ಸಾಮಾನ್ಯ ನಿಯಮಗಳು. ಸಿಗ್ನಲ್ಲು, ಟ್ಯಾಕ್ಸ್ ರಿಟರ್ನ್ಸು. ನಾನು ದೊಡ್ಡವನು, ನನ್ಗೇನು ಕೇಳೋದು, ನನ್ನ ಲೀಡರ್ ನಾನು. ಹಾಗಾಗಲ್ಲ ಅಂತ ಎಡವಟ್ಟಾಗುತ್ತೆ ಅಂತಲೇ. ಎಷ್ಟು ಟ್ರಾಫಿಕ್ ಜಾಮ್ಗಳು ನಾವು ಅನುಭವಿಸ್ತೀವಿ ಅಂತಲೇ. ಎಲ್ಲಾ ಟ್ರಾಫಿಕ್ ಜಾಮ್ಗಳು ಯಾರೋ ಒಬ್ಬ ಗಾಡಿಯವನ ಕಾರಣಕ್ಕೆ ಅನುಭವಿಸೋದು, ಎಲ್ರ ಕಾರಣಕ್ಕಲ್ಲ, ಒಬ್ಬನ ಕಾರಣ. ಅವನೊಬ್ಬನಿಗೆ ಅನ್ಸುತ್ತೆ ನಾನ್ ಮೊದ್ಲು ಹೋಗ್ಬೇಕು ಎಲ್ರಿಗಿಂತ. ಅವನು ಹೋಗೋದಿಲ್ಲ, ಆಮೇಲೆ ನಾವು ಯಾರು ಹೋಗಲ್ಲ.
ಅವನಾದ್ರೂ ಹೋಗ್ತಾರ ಅಂತ ಹೇಳಿದ್ರೆ ಬಿಟ್ಬಿಡ್ಬೋದು. ಆತನೂ ಹೋಗಲ್ಲ, ನಾವು ಯಾರು ಹೋಗೋದಿಲ್ಲ. ಯಾಕೆ? ಅಲ್ಲೊಂದು ಕಾಮನ್ ರೂಲ್ಸ್ ಇದೆ, ಒಬ್ಬರಿಂದ ಒಬ್ರು ಹೋಗ್ಬೇಕು. ಒಬ್ಬ ಅದನ್ನು ಭಂಗ ಮಾಡಕ್ ಪ್ರಯತ್ನ ಪಡ್ತಾನೆ. ಸಿವಿಕ್ ಡ್ಯೂಟೀಸ್ ಅಂತ ಇದಾವೆ, ನಾಗರಿಕ ಕರ್ತವ್ಯಗಳು ಅಂತಿದೆ. ಸಂಘ ಈ 5 ಇವತ್ತು ತಗೊಂಡು ಮುಂದೆ ಹೊರಟಿದೆ ಅಂತೇಳಿ. ಪರಿಸರ ಸಂರಕ್ಷಣೆ, ಸ್ವದೇಶಿ, ಸ್ವಬೋಧ, ಪರಿಸರ ಸಂರಕ್ಷಣೆ, ಕುಟುಂಬ ಪ್ರಬೋಧನ ಮತ್ತು ನಾಗರಿಕ ಕರ್ತವ್ಯ. ಇದು ಜಗತ್ತಿಗಿತ್ತು, ಕೇವಲ ಭಾರತಕ್ಕಲ್ಲ, ಕೇವಲ ಹಿಂದೂಗಳಿಗಲ್ಲ, ಕೇವಲ ಸ್ವಯಂ ಸೇವಕರಿಗೂ ಕೂಡ ಅಲ್ಲ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಅಸ್, ಇಟ್ ಇಸ್ ನಾಟ್ ಓನ್ಲಿ ಫಾರ್ ಸ್ವಯಂ ಸೇವಕ್, ಇಟ್ ಇಸ್ ಫಾರ್ ಎವ್ರಿ ಒನ್. ಒಟ್ಟಿಗೆ ಮನುಷ್ಯ ಬದುಕಬೇಕಾದ್ರೆ ನಾವು ಕೆಲವು ಸಮಾನವಾಗಿರ್ತಕ್ಕಂಥ ಅಂಶಗಳನ್ನ ನಿಯಮಗಳ ತರ ಮಾಡ್ಕೊಂಡು ನಾವು ಬದುಕ್ತಾವ್, ನಮ್ಮ ದೇಶದಲ್ಲಿ ಬದುಕ್ತಾವ್. ಆ ಕಾರಣಕ್ಕೆ ನಾವು ಲಕ್ಷಾಂತರ ವರ್ಷಗಳಿಂದ ಬದುಕೊಂಡು ಬರ್ತಾ ಇದೀವಿ. ಇದನ್ನೇ ಇವತ್ತಿನ ಪೀಳಿಗೆಗೂ ನೆನಪು ಮಾಡ್ಕೊಡ್ಬೇಕು, ಜಗತ್ತಿನ ಬೇರೆ ದೇಶಗಳಿಗೂ ನೆನಪು ಮಾಡ್ಕೊಡ್ಬೇಕು ಅಂತಕ್ಕಂಥ ಒಂದು ಕರ್ತವ್ಯ ಜೊತೆಗೆ ಇವತ್ತು ತಗೊಂಡಿವಿ. ಹಾಗೆ ಕೆಲವು ಸವಾಲುಗಳು ಇದೆ, ಹಾಗೆ ಪಂಚಪರಿವರ್ತನದ ಕೆಲಸನೂ ಇದೆ. ಇವತ್ತು 100 ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸವಾಲುಗಳಿಗೂ ನಾವು ಉತ್ತರ ಕೊಡಬೇಕು, ಹಾಗೆ ಈ ಪಂಚಪರಿವರ್ತನದ ಕೆಲಸಗಳಿಗೂ ನಾವು ಉತ್ತರ ಕೊಡಬೇಕು. ಅದಕ್ಕೂ ಮುಂದೆ ತಗೊಂಡು ಹೋಗ್ಬೇಕಂತ 100ನೇ ವರ್ಷದ ಸಂದರ್ಭದಲ್ಲಿ ಇದು ಮತ್ತೆ ವಿಶ್ರಾಂತಿ ತಗೊಳ್ಳುವಂತ ಸಂಭ್ರಮದಲ್ಲಿ ಕಳೀತಕ್ಕಂಥ ಸಮಯ ಅಲ್ಲ. ನಾನು ಆಗ್ಲೇ ಪೂಜನೀಯ ಮೋಹನ್ಜಿ ಭಾಗವತರು ಹೇಳಿರ್ತಕ್ಕಂಥ ವಾಕ್ಯ ಆರಂಭದಲ್ಲಿ ಹೇಳ್ತೇನೆ ನಿಮ್ಗೆ ಒಂದ್ಸಲಿ. 100 ವರ್ಷ ಆಗಿದೆ ಅನ್ನೋದು ಆತ್ಮಾವಲೋಕನಕ್ಕೆ, ಚಿಂತನೆಗೆ ಹಚ್ಚತಕ್ಕಂಥ ಸಂದರ್ಭ. 100 ವರ್ಷ ಆದ್ಮೇಲೆ ಇನ್ನೂ ನಮ್ಮ ಕೆಲಸ ಪೂರ್ತಿ ಯಾಕಾಗ್ಲಿಲ್ಲ? ನಮ್ಗೆ ಹೊಸ ಗಣವೇಶ ಮಾರಾಟ ಆಗುತ್ತೆ, ಹೆಮ್ಮೆ ವಿಷಯ ಅಲ್ಲ ಇದು. ಮಾರಾಟ ಆಗ್ಲೇಬೇಕು, ಹೆಮ್ಮೆ ವಿಷಯ ಅಲ್ಲ. ಸಂಘ ಸಮಾಜದಲ್ಲಿ ಏನೋ ಒಂದು ಕೆಲಸ ಮಾಡಿ ಮುಗಿಸ್ಬೇಕು ಅಂತಿತ್ತಲ್ಲ, ಅದು ಇನ್ನೂ ಮುಗಿಲಿಲ್ವಲ್ಲ 100 ವರ್ಷ ಆದ್ಮೇಲೂ ಕೂಡ. ಈಗಲೂ ಕೂಡ ಹಿಂದೂ ಹೆಸರಿಟ್ಕೊಂಡಿರೋರು ರಾಮನನ್ನ ಈಗಲೂ ವಿರೋಧ ಮಾಡ್ತಾರೆ. ಹಿಂದೂ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಭಾರತ್ ಮಾತೆಗೆ ಧಿಕ್ಕಾರ ಅಂತ ಕೂಗ್ತಾರೆ. ಹಿಂದೂ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಮತಾಂತರಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಹಿಂದೂ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಭಾರತಕ್ಕೆ ವಿರೋಧ ಮಾಡ್ತಾರೆ. ಎಷ್ಟು ದಿನಗಳ ಕಾಲ ಹೀಗೆ ಇರಬೇಕು? ಅವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡ್ಬೇಕು, ಇಲ್ಲ ಅವ್ರನ್ನ ವ್ಯವಸ್ಥೆಯ ಒಳಗಡೆ ನಿಯಮದ ಪ್ರಕಾರ ನಿವಾರಣೆ ಆದ್ರೂ ಮಾಡ್ಬೇಕು ಅಂತ. ಆದ್ರೆ ಕೆಲಸ ನಮ್ದು ಇನ್ನೂ ಬಾಕಿ ಇದೆ ಅಂತ, ಕೆಲಸ ಇನ್ನೂ ಬಾಕಿ ಇದೆ. ಸಂಘ ಯಾವ ಕಾರಣಕ್ಕೆ ಸೃಷ್ಟಿ ಆಯ್ತೋ, ಮನುಷ್ಯ ಸಂಕಲ್ಪದ ಕಾರಣಕ್ಕೆ ಸಂಘ ಯಾವ ಕಾರಣಕ್ಕೆ ಸೃಷ್ಟಿ ಆಯ್ತೋ ಆ ಕೆಲಸ ಇನ್ನೂ ತುಂಬಾ ಬಾಕಿ ಇದೆ. ಅದು ಇನ್ನೂ ತುಂಬಾ ದಿನ ಬಾಕಿ ಇರಬಾರ್ದು ಅಂತಕ್ಕಂಥ ಸಂಕಲ್ಪ ಮಾಡೋದಕ್ಕೆ ಇವತ್ತು ವಿಜಯದಶಮಿ ಉತ್ಸವ ದಿನ ನಾವು ಸೇರಿ. ತುಂಬಾ ಬಾಕಿ ಇರಬಾರ್ದು. ಸಮಾಜ ಈ ಎಲ್ಲ ಸಂಗತಿಗಳನ್ನ ರೂಢಿಸ್ಕೊಂಡ್ಬಿಡ್ಬೇಕು. ಯಾವುದೋ ಒಂದು ಕಾಲದಲ್ಲಿ 2000 3000 ವರ್ಷಗಳ ಕೆಳಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಲಿಲ್ಲ, ಸಮಾಜ ಚೆನ್ನಾಗಿತ್ತು. ಇವತ್ತು ಅದ್ರಲ್ಲಿ ಏನೋ ಕೊರತೆ ಆಗಿದೆ, ಹಾಗಾಗಿ ಸಂಘ ಬಂದಿದೆ, ಸಂಘ ಪ್ರಾರಂಭ. ಇದು ಹೀಗೆ ಮುಂದುವರಿಬೇಕು ಅಂತಲ್ಲ, ಸಮಾಜ ಆ ಥರದ್ದಾಗ್ಬಿಡ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಸಂಕಲ್ಪದ ಜೊತೆಗೆ ನಾವೆಲ್ಲರೂ ಕೂಡ ಹೊರಟಿದೀವಿ ಅಂತ. ಆ ಯಾತ್ರೆಗೆ 100 ವರ್ಷ, ಯಾವುದೇ ವಿರೋಧಾಭಾಸ, ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲದೆ, ಯಾವುದೇ ಡಿವಿಷನ್ ಇಲ್ಲದೆ, ವಿಭಜನೆ ಆಗಿದೆ. ನಮ್ಮ ಉದ್ದೇಶದಲ್ಲಿ ಯಾವುದೇ ಶಿಥಿಲತೆ ಇಲ್ಲದೆ, ಯಾವ ಡೈಲ್ಯೂಷನ್ ಇಲ್ಲದೆ, ನಮ್ಮ ಆಚರಣೆಯಲ್ಲಿ ಯಾವುದೇ ಶಿಥಿಲತೆ ಇಲ್ಲದೆ, ಯಾವ ಡಿಸ್ಕಾರ್ಡೆ ಇಲ್ಲದೆ, ಇವತ್ತು 100 ವರ್ಷಗಳ ನಂತರ ಕೂಡ ಇದು ಹಿಂದೂ ರಾಷ್ಟ್ರ, ಇದಕ್ಕೆ ನಾನು ಕೆಲಸ ಮಾಡಬೇಕು, ನನ್ನ ಆಚರಣೆಗಳನ್ನ ಶುದ್ಧ ಇಟ್ಕೊಳ್ಬೇಕು ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಇವತ್ತು ಕೋಟ್ಯಾಂತರ ಸ್ವಯಂ ಸೇವಕರು ಲಕ್ಷಾಂತರ ಸ್ಥಾನಗಳಲ್ಲಿ ಇವತ್ತು ಸಂಘ ಚಟುವಟಿಕೆಯನ್ನು ಬೆಳೆಸ್ತಾ ಇದ್ದಾರೆ ಅಂತೇಳಿ. ಈ ಸವಾಲುಗಳನ್ನ ಎದುರಿಸ್ತಕ್ಕಂಥ ಒಂದು ಸ್ಥಿತಿಯನ್ನ ಪಂಚಪರಿವರ್ತನೆಗೆ ನಾವು ಮಾಧ್ಯಮ ಆಗ್ತೇವೆ. ವಿ ಶುಡ್ ಬಿಕಮ್ ದ ಮೀಡಿಯಂ ಫಾರ್ ದ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ದಟ್ ದ ಸಂಘ ಇಸ್ ಏಮಿಂಗ್ ಫಾರ್. ಸಂಘ ಯಾವುದಕ್ಕೋಸ್ಕರ ಸಂಕಲ್ಪ ತೊಟ್ಟಿದೆಯೋ ಆ ಸಾಮಾಜಿಕ ಪರಿವರ್ತನೆಗಳಿಗೆ ನಾವೆಲ್ಲರೂ ಮಾಧ್ಯಮ ಆಗೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನ ಮತ್ತಷ್ಟು ಎತ್ತರದ ಚಟುವಟಿಕೆಗೆ ತಗೊಂಡು ಹೋಗುವಂತ ಕೆಲಸ ಮಾಡೋಣ. ನಮ್ಮೂರಿನ ಶಾಖೆ, ನಮ್ಮೂರಿನ ಮಿಲನ, ನಮ್ಮೂರಿನ ಸಂಘ ಮಂಡಳಿ, ನಮ್ಮೂರಿನ ಉತ್ಸವ, ನಮ್ಮೂರಲ್ಲಿ ನಡೀತಕ್ಕಂಥ ಪಂಚಪರಿವರ್ತನೆಯ ಚಟುವಟಿಕೆಗಳು, ಅದ್ರ ಜೊತೆಗೆ ನನ್ನ ಪರಿಸರದಲ್ಲಿ ಇರ್ತಕ್ಕಂಥ ಸವಾಲುಗಳು, ಆ ಸವಾಲುಗಳಿಗೆ ಒಟ್ಟಿಗೆ ಸೇರಿ ಹೇಗೆ ಉತ್ತರ ಕೊಡ್ಬೋದು, ಅದ್ರ ಜೊತೆಗೆ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿ ಈ ಪಂಚ ಪರಿವರ್ತನೆಯ ಕೆಲಸದ ಸಂದೇಶವನ್ನ ಆಚರಣೆಯ ದಿಟ್ಟಿಗೆ ತಗೊಂಡು ಹೋಗೋಣ ಅಂತ ಅನ್ನುವಂಥ ಪ್ರಯತ್ನದ ಸಂಕಲ್ಪ ತೊಡ್ತಾ ವಿಶ್ವಾವಸುನಾಮ ಸಂವತ್ಸರದ ವಿಜಯದಶಮಿ ದಿನ ಆ ಶ್ರೇಷ್ಠ ಸಂಕಲ್ಪ ನಮ್ಮೆಲ್ಲರದಾಗ್ಲಿ ಅಂತಕ್ಕಂಥ ಹಾರೈಕೆಯ ಜೊತೆಗೆ ಮತ್ತೊಮ್ಮೆ ವಿಜಯದಶಮಿ ಶುಭಾಶಯಗಳನ್ನ, ನವರಾತ್ರಿಯ ಕಡೆಯ ದಿನದ ಶುಭಾಶಯವನ್ನು ನಿಮ್ಮೆಲ್ಲರಿಗೂ ಸಮರ್ಪಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.